ಏನು ಮಾಡಿರ್ತಮ್ಮ ನೀವು ತಿಂಡಿಲಿ ಹಾಡ್ತಾ ಅತ್ ಅಂದಿರಿ ತಿಂಡಿಲಿ ಹಾಡ್ರಿ ಸಾವಕಾಶ ಹಾಡ್ರಿ ಖರೆ ಆದ್ರೆ ತಿಂಡಿಲಿ ಹಾಡ್ರಿ ತಿಂಡಿಲಿ ನಮಗ ಅನ್ಸಲಾಗ್ಯದ ಇದು ತಿಂಡಿಲಿ ಅನ್ಸಲಾಗೈತಿ ಅನ್ಸಬೇಕು ನಮಗ ಏನು ಇಬ್ರು ಗುದ್ದಾಡಿದಾಗ ತಿಂಡಿ ಮುಚ್ಚಿರತ್ನವ್ರು ನೀವು ನೀವ್ ಯಾಕಂದ್ರಿ ಯಾಕಂದ್ರ ಹಾಡ್ತಾ ಇರೋದು ತಿಂಡಿ ತೀರಿಸಬೇಕಂದ್ರೆ ಹೆಂಗ ಮಾಸ್ತರ್ ಏನಾತಮ್ಮ ಹೆಂಗಾಗಿರ್ಬೇಕು ಗೊತ್ತ ಅನ್ನೋದಾಗದ ಹಂಗಾಗ್ಬೇಕ ಇದೇ ಒಂದು ಮಾತು ಹೇಳಿ ನಮ್ಮ ಹಸಿಮನಳ ಹುಡುಗಿ ಏನಂತ ಹೇಳಿದಿ ಮದ್ದಿನ ಬಿಸಿಲಾಗ ಕೋಳಿ ಡಬ್ಬ ಹಾಕಿದಂಗ ಆಗಿರ್ಬೇಕು ಅಂತ ನಾ ಹೇಳಿನಿ ಈಕೇನತ್ತಳಪ್ಪ ಆಕಿ ನಾವು ಬಾರಿಸೋದು ಹೆಂಗಾಗೈತೆ ಅಂತ ಹೇಳ್ತಾಳಂದ್ರ ಹಂಗಾಗೈತಂತ ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ಯಾಳ ಯಲ್ಲಮ್ಮ ಗುಡ್ಡಕ್ಕೆ ಎಲ್ಲಿ ಹೋಗ್ಯಾಳು ಇಲ್ಲೆಲ್ಲ ಸಾಕಾಗೈತಿ ಇಲ್ಲಿ ಎಲ್ಲ ತಿರುಗಾಡಿ ಸಾಕಾಗೈತಿ ನೀ ಯಲ್ಲಮ್ಮ ಗುಡ್ಡಕ್ಕೆ ಹೋಗೋದು ಒಂದು ಉಳದತ್ತಿಕ್ಕದು ಹೌದು ಯಾಕಂದ್ರ ಯಲ್ಲಮ್ಮ ಗುಡ್ಡ ನೆನಸಾಕೈತಾಳೆ ಹೌದು ಬಳಿ ಹುಡ್ಕೊಳಕ್ ಹೋಗ್ಯಾಳ ಬಳಿ ಹೊಡ್ಕೊಳಕ್ ಹೋಗ್ಯಾಳ ಕಾಲುಂಗ್ರ ತೆಗ್ಯಾಕ ಹೋಗ್ಯಾಳ ಎಲ್ಲ ಮಾಡಕ್ ಹೋಗ್ಯಾಳು ಹೌದ ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ಯಾಳ ಮಾಸ್ತರ್ ಅಲ್ಲಿ ಹೋಗ್ಯಾಳ ಕರಿ ಯಾರ್ದೈತಿ ಅಲ್ಲಿ ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ಯಾಳ ಕರಿ ಅಲ್ಲಿ ದಗದೇನು ಇಕ್ಕಿದೈತನ ಅಲ್ಲಿ ಇಲ್ಲ ದಗದಿ ಇಕ್ಕಿದು ಇಲ್ಲ ಮತ್ತೇನಂತ ಹೇಳ್ತಾಳ ಮಾಸ್ತರ್ ಏನಂತ ಹೇಳ್ತಾಳು ಭಾಳ ಚಂದ ಆಗ್ಯಾಳ ಯಾಕಂದ್ರ ಯಾವಾರ ಹೇಳ್ತಾಳ ಮಂದಿಗೆ ಏನಂತ ಹೇಳ್ತಾಳ ಕೂತವ್ರಿಗೆ ಏನ್ ಹೇಳ್ತಾಳು ನುಡಿದರ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ನುಡಿದರೆ ಜನ ಮೆಚ್ಚಿ ಹೌದು ಹೌದು ಎಂದಿರಬೇಕು ಅಂತ ಹೇಳ್ತಾಳ ತಾನ ಹೌದು ಮಾತಿನೊಂದು ಮಾತೇನು ಹೇಳ್ತಾಳ ಅದ್ರಾಗ ಏನತ್ತ ನುಡಿತಾರ ಏನ್ ನುಡಿತಾರಂತ ಏನು ಬಗಜಂಡನು ಅನ್ನತಾರ ನಡವಾರಕ್ ಬಗಜಂಡ್ರತಾರತ್ತ ಬಗಜಂಡು ಅನ್ನತಾರು ಮತ್ತ ನೀವ ಮಾಡ್ಕೋರಿ ಅಂತ ಅದನ್ನು ಅಂತಾರೆ ಬಗಜಂಡ ಮೇಲೆ ಭಾಳ ಕಾಣ್ತಾಳ ತಮ್ಮ ಈಕಿ ಬಗಜಂಡ ಮೇಲೆ ಭಾಳ ಕಣ್ಣಿಟ್ಟಾಳ ಯಾಕಂದ್ರೆ ಅದ ಬಗಜಂಡದಿಂದ ಬಂದಾಳ ಕರೆ ಇಲ್ಲಿ ಹಿರಿಯರು ಹೇಳ್ರು ಕೇಳ ಯಾಕಂದ್ರೆ ಆ ಮಾತಿನ ಮೇಲೆ ನಿಗಾ ಇಡಬೇಕು ಅಂತ ತಾನ ಹೇಳ್ತಾಳು ತಾನ ಬಿಡಾಕೈತಾಳ ಒಬ್ರು ತಾನ ಹೊಂಟಾಳ ಮುಂದೆ ತಾನ ಮುಂದೆ ಹೊಂಟದ ಹೆಂಗ ಮಸೀಬನಾಳ ನಿಂದ ಯಾವಾರ ನೋಡ್ಲಾ ಹೆಂಗ್ ಕೂತಾಳ ಕುಬ್ಸ ಮಾಡ್ಕೊಳಕ್ ಕೂತ್ ಹಂಗಾಗೈತಿ ಹೌದು ಪಕ್ಕ ಕುಬಸಕ್ ಬಂದಾಳ ತಮ್ಮ ಮಾಸ್ತರ್ ಇನ್ನು ಹೊತ್ತು ಮುಂಡ್ ಗುಡ್ದ ಮಾಡೇ ಬಿಡೋನು ಕುಬಸ ಪಕ್ಕ ಕುಬಸ್ಕೊ ಬಂದಾಳ ಮತ್ತೆ ಯಾಕೋ ಹೊಟ್ಟೆನು ಅಂತ ಕಾಣತೈತಿ ನಾಲ್ಕರಾಗೈತಿ ಆಮೇಲೆ ಭವಿಷ್ಯಕ್ಕೆ ಎಷ್ಟಾಗಿರ್ವತ್ ಬಿಡು ಯಾಕಂದ್ರ ಕುಬಸ ಮಾಡಿಸ್ಕೋಬೇಕಾದ್ರೆ ಒಬ್ಬಕ್ಕಿದ ಮಾಡಂಗಿಲ್ಲ ಹುಚ್ಚಿ ಕುಬ್ಸ ಮಾಡ್ಕೋಬೇಕಾದ್ರು ಮತ್ತ ಮಗಲಾಗಿ ಕಣದ ಲಕ್ಷ್ಮಣ್ ಬೇಕ ಹೌದು ಮಾತಾವ್ ಇದ್ದಾಗ ನೋಡಿಕಿ ಕುಬ್ಸಾನು ಮಾಡ್ಕೊಳಕಿ ಮೇ ಮೇಲೆ ಬಂಗಾರನು ಹಾಕೋತಾಳು ಎಲ್ಲಾನು ಹಾಕೋತಾಳು ನಾವ್ ಒಂದ ಮತ್ತೇನು ಕೇಳಿ ಹೋಗಿದ್ನಿಕಿನ ಏನ್ ಕೇಳಿಪ್ಪ ಭಾಳ ಚಂದ ಹೇಳ್ಯಾರ ಯಾಕಂದ್ರ ನೋಡು ನಿನ್ನ ಗಂಡ ಸತ್ತಾನಂತೇಳಿ ಈಗ ತದ್ದಾಕಿಗೆ ರಂಡಿತನ ಬರ್ತೈತಿ ಗಂಡ ಸತ್ತಾನಂತೇಳಿ ಆಕಿನ ಕೂಣ ಹಿಡಿತಾರ ಹಾಕಿದ ಎಲ್ಲ ಇಡೀ ಶಿಂಗಾರಿ ಎಲ್ಲ ತೆಗೆದಿರ್ತಾರು ಗಂಡ ಸತ್ತಾನಂತೇಳಿ ಆಕಿನ ಕೂಣ ಹಿಡಿತಾರು ಹೌದು ಹೇಂತಿ ಸತ್ತಾಳ ಅಂತೇಳಿ ಗಂಡಂದ ಏನು ನೋಡಿ ಕೂನ ಹಿಡಿತಾರೋ ತಿಟ್ಟು ಕೇಳಿನ್ಯ ಈ ಕೇಳಪ್ಪ ಈ ಕೈಲಿ ಹೋಗ್ಯಾಳ ನೋಡು ಸೀತಾಣತೆಕ್ ಹೋಗ್ಯಾಳ ಮಾಸ್ತರ್ ಸೀತಾಣತೆಕ್ ಹೋಗ್ಯಾಳು ಸೀತಾ ಏನ್ ಮಾಡ್ಯಾಳತ್ತ ಏನ್ ಮಾಡ್ಯಾರತ್ತ ರಾಮದೇವ್ರಗ ಸೇಖೆ ಉಂಗುರ ಕೊಟ್ಟಾಳತ್ ಈ ಉಂಗುರದ ನಾ ಕೇಳಿಲ್ಲ ಇಲ್ಲ ಕೂನ ಏನು ಕೊಟ್ಟಾಳತ್ತ ನಾನೇನ ಕೇಳಿಲ್ಲ ಇಲ್ಲ ಹೇಂತಿ ಸತ್ತ ಮೇಲತ್ತ ಗಂಡನ ಏನು ನೋಡಿ ಕೂಣ ಹಿಡಿತಾರ ಈ ಜಗದಾಗತ್ತ ಕೇಳಿನ್ಯ ಹೌದು ಹೇಂತಿ ಸತ್ತಾಳನು ಅಂತದ ನನ್ನ ನೋಡಿ ಏನು ಹಿಡಿದು ಕೂಣ ನೋಡ್ತಾರೋ ಇದನ್ನ ಕೇಳಿನ ಈಗ ಅಲ್ಲಿ ಹೋಗ್ಯಾಳ ಅದೇ ಎಲ್ಲೈತಿ ಈಗ ಎಲ್ಲೈತಿ ಏನು ಅರುಳ ಮರುಳ ಹೈಯಾತೈತೆ ನೀಕಿದು ಅಂತರಂಗದ ಮಾತು ಬಹಿರಂಗದಾಗ ಕೇಳ್ತಾಳ ಯಾಕಂದ್ರ ಅಂತರಂಗದ ಮಾತು ಬಹಿರಂಗದಂಗ ಕೇಳಾಕೈತದು ಹೆಂಗ್ ನಡಿತೈತಿ ಪಕ್ಕ ಈ ಕನ್ನಡ ಲಕ್ಷ್ಮಣ್ ನೋಡಂತ ತಲೆ ಕೇಳಾಕೈತೈತಿ ಈಗದು ಮಶೀಬನಾಳ ವಿದ್ಯಾಂದ ಎಲ್ಲೂ ಸಿಕ್ಕಲ್ಲಿ ಹುಡುಕಾಡತ್ತಾಳ ಎಲ್ಲೆಲ್ಲಿ ಹುಡುಕಾಡ್ತಾಳು ಏನೇನು ಮಾಡ್ತಾಳು ಮತ್ತೇನಂತಾಳತ್ತ ಮಾತಿಗೊಮ್ಮೆ ಏನ್ ತಮ್ಮ
ಈಕೆ ಮಣ್ಣು ಕೊಡ್ತಾಳತ್ತ ಮಾಸ್ತರ್ ಭಾಳ ಮಂದಿನ ಮಣ್ಣು ಕೊಟ್ಟಾಳತ್ತ ಏಸ್ ಮಂದಿನ ಮಣ್ಣು ಕೊಟ್ಟಾಳ ಕರೆ ನಿಮ್ಮ ಅವ್ವಾಗ ನೀ ಹುಟ್ಟಿದಿ ಅಂದ್ರೆ ಹೇಳಿ ಎಷ್ಟು ಮಂದಿನ ಮಣ್ಣು ಕೊಟ್ಟದಿ ಹಾ ಲೇಖಿ ಕೊಡ್ಬೇಕು ನನಗೆ ಹೌದ ಹೆಗಲ ಮೇಲೆ ಹೆಣ ಹೊತ್ತ ಹಾ ಗಾರಿ ತೋಡಿ ಎಷ್ಟು ಮಂದಿನ ಮಣ್ಣು ಕೊಟ್ಟದಿ ಹಾ ಎಷ್ಟ ಹೇಳ ಬಾಳೇನು ಬೇಡ ಹುಡುಗ ಹುಟ್ಟಿದ ಎಷ್ಟ್ರಾಗ ಗೊತ್ತಾಕೈತಿ ನಿಂದು ಎಷ್ಟು ನಿಮ್ದು ಗಡಿಗೆ ಸುಟ್ಟೈತಿ ಎಷ್ಟಿಲ್ಲ ಅನ್ನುವಂಥದ್ದು ಹಾ ನಡಿಲಿ ಮಾಸ್ತರ್ ಯಾಕಂದ್ರ ಹಾ ಆ ಕೇಳುವಂಥ ಪ್ರಶ್ನೆ ಏನೋ ಭಾಳ ಆಗ್ಯಾವು ಭಾಳ ಉಳ್ದಾವು ಹೌದು ನಡಿಲಿ ಹಾ ಅರೆ ಮಾಸ್ತರ್ ಏನತ್ತ ಬರೇ ಡಪ್ಪು ಬಾಡ್ಸು ಬಡ್ತಿಗೆ ತಳ ಬಿಟ್ಟು ನೋಡು ಹುಡುಗಿ ಇಬ್ರು ಬಿಟ್ಟಾರ ಮಗಳ ಅವ್ವ ಮಗಳ ಇಬ್ರು ಬಿಟ್ಟಾರ ಮತ್ತು ಒಬ್ಬಕ್ಕೆ ಅಲ್ಲ ಮತ್ತು ಹಾ ಯಾಕಂದ್ರೆ ಕನ್ನಡದವ್ರು ಬಡ್ತ ಹಂಗಾಯ್ತು ಅದ ಹಾ ಕನ್ನಡದವ್ರು ಬಡ್ತಿಗೆ ಎಷ್ಟೋ ಮಂದಿ ಬಿಟ್ಟಾರ ತಳ ಹೌದು ಈಕೆ ಬಂದಾಳ ಹೆಚ್ಚಿನೇಕಿ ಹಾ ನೋಡ್ಲ ಹೆಂಗೆ ನಡೆದಾಳ ಯಾಕಂದ್ರೆ ಹಾಳಾದ ಚುಚ್ಚಿಗೆದ್ದಾವ ಕಾಲಿಗೆ ಸಾವ್ಕಾಸ ಹೋಗ ಸಾವ್ಕಾಸ ಇಲ್ಲ ಹಾ ಯಾಕಂದ್ರೆ ಏನು ಹೇಳ್ತಾಳ ಮಾಸ್ತರ್ ಏತಮ್ಮ ಇವ್ರನ್ನ ಯಾರಿಗೆ ಬಿಟ್ಟಾರ ಈಗ ಇರ್ಲಿ ಯಾಕಂದ್ರೆ ನೋಡು ಈಗ ಏನ್ ಮಾಡ್ಯಾರ ಇಲ್ಲಿ ಊಟಕ್ಕೆ ಹಾಂ ಏನು ಮಾಡ್ಯಾರು ಅಜ್ಜವ್ರು ಊಟಕ್ಕೆ ಏನ್ ಮಾಡ್ಯಾರ ಇಲ್ಲಿ ಏನು ಮಾಡ್ಯಾರಪ್ಪ ಅನ್ನಪ್ರಸಾದ ಮಾಡ್ಯಾರ ದಾಸೋಗ ನೀಡ್ ಹಾಕಿ ಇವ್ರನ್ನ ಏನ್ ಮಾಡ್ಯಾರು ಲೀಡರ್ ತಿನ್ ಮಾಡ್ಯಾರ ನೈಕಿನ ಮಶಿಬ್ನಾಳ ವಿದ್ಯಾನ ಲೀಡರ್ ತಿನ್ ಮಾಡ್ಯಾರ ಅದಕ್ಕೆ ಹೊಂಟಾಳು ಏ ನೀ ಹೇಳುದು ಬರಾಬರಿ ಐತಿ ಮಾಸ್ತರ ಹಂಗ ಇವ್ರ ಮದುವೆಯಾಗ ಒಂದು ಸಂಘ ಮಾಡ್ಯಾರ ಊಟ ನೀಡುದು ಹೌದು ಈಗ ಮಶಿಬ್ನಾಳ ಎಲ್ಲಾರ ಈಕೆ ಹಾಡಿಕೆ ಇಲ್ಲಾಗಿದ್ವು ಅಂದ್ರ ಏನ್ ಮಾಡ್ತಾಳ ಈ ಮಶಿಬ್ನಾಳ ವಿದ್ಯಾಗ ಹಾಡಿಕೆ ಇಲ್ಲಾಗಿದ್ವು ಅಂದ್ರ ಈಕೆ ಏನು ಮಾಡ್ತಾಳು ಏನ್ ಮಾಡ್ತಾಳ ಮದುವೆಯಾಗ ಊಟ ನೀಡಕ್ ಹೋಗಾಳು ಈಕೆ ಲೀಡರ್ ತದಾಳ ಅದ್ರ ಮೇಲಿಂದು ಅದಕ್ಕಾಗಿ ನಾನು ಇನ್ನತಮ್ಮ ಹಂಗೇನ ಆಗಂಗಿಲ್ಲ ಇರ್ಲಿ ಶಾಣೆ ಅದಾಳು ಆ ಹುಡುಗ ಡಪ್ಪ ಕಾಯಿಸ್ಕೊಡತಂತಿ ಅದಕ್ಕೆ ಏನಂತಾಳ ಏನಂತಾಳೆ ಪತ್ರೋಳಿ ಆರ್ಸವ್ ಬಂದ್ ನೋಡುತ್ತಾಳ ಬಾಂಧ ಅಂದ್ಬಿಟ್ನ ಅದು ಡಾಕ್ ಐತೆ ಮತ್ತು ಅವ್ರಿಗೆ ಅವ್ಗೆ ಏನು ಅನ್ನಬೇಡ ಅವ್ನು ತೊಗೊಂಡು ಹೋಗ್ಕೊಂಡು ಹೊಳ್ಳೆತ್ತ ಅದು ಡಾಕ್ ಐತೆ ಅವ್ರ ಅಪ್ಪ ಹೇಳ್ತಾನ ಅವ್ರ ಅಪ್ಪಗೆ ಡಾಕ್ ಬಿದ್ದೈತೆ ಅದು ಈಕಿಗೆ ಅಲ್ಲ ಎಲ್ಲಾರು ಹೊಳಿ ಓದಿದ್ದಾನ ಯಾಕಂದ್ರೆ ಹಂಗೇನು ಆಗಂಗಿಲ್ಲ ಶನಿ ಇದ್ರೆ ಏನಂತ ಕೇಳ್ತಾಳು ಏನ್ ಕೇಳ್ತಾಳಪ್ಪ ಯಾಕಂದ್ರೆ ನೋಡು ನಾ ಏನು ಕೇಳಿನಿ ಈಕೇನು ಹೇಳ್ತಾಳೆ ಏನ್ ಹೇಳ್ರಪ್ಪ ನಮ್ಮ ಪರಮಾತ್ಮನಿಂದ ಇಂಥದೆಲ್ಲ ಆಗೈತಿ ಹಾ. ಜೇರ್ ಕೆಡ್ತ ನಿಮ್ಮ ಅವ್ವ ಹೆಚ್ಚಿಗೆ ಇದ್ರೆ ನಿಮ್ಮ ಅವ್ವನಿಂದ ಏನೇನು ಸಜ್ಜಾಗೈತಿ ಹೇಳಿ ಹೋಗಿನ್ಯ ಹೌದು ಅವ್ರವ್ವ ಪಾರ್ವತಿ ಸುದ್ದಿ ಕೇಳ ಅಂತ ಈಕೇನು ಹೇಳ್ತಾಳು ಏನ್ ಹೇಳ್ತಾಳ ನನ್ನ ಮನೆಗೆ ನೀನ ನೋಡಾಕ ಬಂದದಿ ಹಾ ನಿನ್ನ ಮನೆಗೆ ನಾ ಏನು ಬಂದಿಲ್ಲ ತೀ ಸುದ್ದಿಗೆ ಬಂದಾಳೆ ಹೌದಾ ಅದು ನೀ ಇದೇ ಹೇಳಿದ್ಲಿ ಹಡದಾನ ಸುದ್ದಿ ನೆರದಾಗ ತೆಗಿತಳತ್ತಾಕಿ ಹೌದು ಹಂಗಾಗೈತಿ ಈಕೆದ ಹಂಗಾಗೈತಿ ಮಶಿಬನಾಳ ವಿದ್ಯಾ ಅಂದ ಹಾ ಅದ್ರಾಗ ಏನು ಹೇಳ್ತಾರೆ ಮಾಸ್ತರ ಏನ್ ಹೇಳ್ತಾವು ಭಾಳ ಶಾನ್ಯ ಹೇಳ್ಯಾರ ಯಾಕಂದ್ರೆ ನೋಡು ನಾನು ನೋಡಾಕ ನೀ ಬಂದದಿ ಹಾ ನಿನ್ನ ನೋಡಾಕೆ ನನ್ನ ಮನೆಗೆ ನಾ ಬಂದಿಲ್ಲ ಅಂತ ಹೇಳ್ತಾಳೆ ಈಕೆ ಮಶಿಬನಾಳ ವಿದ್ಯಾ ಹಾ ಏಸು ಮಂದಿ ಹೋಗ್ಯಾಳ ಏ ಬಾಟಿಗೆ ಹಾಕುವಾಗ 4 ಮಂದಿ ಹೋದ್ರತ್ 100 ಮಂದಿ ಹೌದು ನೋಡಕ್ ಹೋಗುವಾಗ 4 ಮಂದಿ ಹೋದ್ರತ್ತ ಹೌದು ಮದುವೆಯಾಗಂತೂ 1000 ಮಂದಿನ ಕರ್ಕೊಂಡ್ ಬಂದದಿ ಹೌದು ನಾ ಬೇಕಾರ ಒಬ್ಬಕ್ಕೆ ಬಂದ ನೋಡಿ ನಾಂದಟ್ಟು ಡಿಗ್ರಿ ಅಂತಾಳ ಈಕೆ ಮಶಿಬನಾಳ ವಿದ್ಯಾ ಹೌದು ಒಬ್ಬಕ್ಕೆ ಬಂದಾಳಿಕ್ಕಿ ಡಿಗ್ರಿ ಮರ್ಯಕ್ಕೆ ಬಂದಾಳ ಡಿಗ್ರಿ ಮರ್ಯಕ್ಕೆ ಹಾ ನಿನ್ನ ಮನೆಗೆ ಬರುವಾಗ ನಾವು ಒಬ್ಬಕ್ಕೆ ಬಂದ ನೋಡಿ ನಂದಟ್ಟು ಡಿಗ್ರಿ ಅಂತ ಹೇಳ್ತಾಳು ಹೌದು ಆದ್ರೆ ಈಕೆನು ಒಬ್ಬಕ್ಕೆ ಬಂದಾಳ ನಮ್ಮ ಮಶಿಬನಾಳ ವಿದ್ಯಾ ಕರೆ ನಿಮ್ಮ ಅವ್ವ ನಾಣಿ ಮಾಡಿ ಹೇಳು ಇವ್ರವ್ವ ಏನು ಹಂಗೇನು ಬೇಡ ಈಕೆ ಮಶಿಬನಾಳ ವಿದ್ಯಾ ಒಬ್ಬಕ್ಕೆ ಬಂದಿಲ್ಲ ನನ್ನ ಮನೆಗೆ ಬರ್ಬೇಕಾದ್ರೆ ಈಕೆ ಹೊಸವಾಗಿ ಏಸು ಮಂದಿ ಬಂದಾರ 5 ಮಂದಿನ ಕರ್ಕೊಂಬಂದಾಳ ಈಕೆ ಹೌದು ಎಷ್ಟು ಮಂದಿನ ಕರ್ಕೊಂಬಂದಾಳ ಜೋಡಿ 5 ಮಂದಿನ 5 ಮಂದಿನ ಕರ್ಕೊಂಬಂದಾಳ ಹಾ ಯಾಕ ಅನ್ಸುತ್ತಿದ್ದೆ ನನಗೆ ಯಾಂಬಲ ಮಶಿಬನಾಳ ವಿದ್ಯಾ ಅನ್ಸ್ತೇಳಿ ಹಂಬಲ ಹಾ
5 ಮಂದಿನ ಕರ್ಕೊಂಬಂದದಿ ಬರುವಾಗ ನೀನು ಹಂಗ ಒಬ್ಬಕ್ಕೆ ಬಂದಿಲ್ಲ ಮಶಿಬನಾಳು ವಿದ್ಯಾ. ಹೌದು ನಿನ್ನ ಮನೆಗೆ ನಾನು ನೋಡಾಕ ಬಂದನಿ, ನೀನು ನನ್ನ ಮನೆಗೆ ಬಂದಿಲ್ಲ ನೋಡಾಕ ಅಂತ ಹೇಳ್ತಾಳೆ ಈಕಿ. ಹೌದು ಯಾಕಂದ್ರೆ ಇದು ಲೌಕಿಕದಾಗಿಂದ ಯಾವಾರ ಆತು. ಹೌದು ನಾ ಏನು ನಿನ್ನ ಮನೆಗೆ ನೋಡಾಕೂ ಬಂದಿಲ್ಲ, ಹಾ ಆಕಿನೇನ ಕರಿಯಾಕೂ ಬಂದಿಲ್ಲ. ಹೌದ ನೀನಾಗೆ ನಮ್ಮ ಮಂದಿ ಬಂದು ನಾನು ನೋಡಿ ಯಾರ್ಯಾರು ನೋಡಿ ಬೆನ್ನ ಹತ್ತಿ ಬಂದಾರಂದ್ರ ಹಾ ನಮ್ಮ ಜಮ್ಮದಾಗ ನೀನು ನೋಡಿ ಇವ್ರು ಎಲ್ಲ ಬೆನ್ನ ಹತ್ತಿ ಬಂದಾಳೆ. ಹೌದು ಆದ್ರೆ ನಿನ್ನ ಆಗಕ್ಕೆ ಅಂತ ಹೇಳಿ ಲೇಖಿ ಕೊಡ್ತಾನ ತಗೋ ನಿನಗೆ. ಲೇಖಿ ಯಾಕಂದ್ರೆ ನೀ ಕಲಿಯುಗದಾಗಿಂದ ಮಾತಾಡ್ತಿ ಖರೆ. ಹೌದು ಜಮದಾಗ ನೀ ಬೆನ್ನ ಹತ್ತಿ ಇವ್ರು ಎಲ್ಲಮ್ಮ ಬಂದಾಳೆ. ಹೌದು ಎಲ್ಲಮ್ಮ ಏನು ಹೇಳ್ತಾಳೆ ಜಮದಾಗ ನೀ ಏನಂತ ಹೇಳಿ ಮದುವೆ ಆದ್ರೆ ನಾನು ನಿನ್ನ ಆಗಕ್ಕೆ ಅಂತ ಹೇಳ್ತಾಳಕಿ. ಹಾ ನನ್ನ ಮದುವೆ ಆಗಿ ನೀ ಏನು ಉಣ್ತಿ, ನಾ ಈಗ ಕಾಡು ಹರ್ಯಾಣದಾಗಿ ರಾವ ಹಣ್ಣು ಹಪ್ಪಲ ತಿಂದ ಹಣ್ಣು ಹಂಪಲ ತಿಂದ ನಾ ಜೋಪಾನಾಗವ. ಮುಂದೆ ನೋಡ್ರಿ 12 ಹರದಾರಿ ಸುಡ್ತೈತಿ, ಹಾ ಹಿಂದೆ ನೋಡ್ರಿ 6 ಹರದಾಡಿ ಸುಡ್ತೈತಿ. ನನ್ನೇನು ಮದುವೆ ಆಕಿ ಹೋಗ ಎಲ್ಲ ಮಾತು ಹೇಳ್ತಾನು. ಬ್ಯಾಡ ಹಚ್ಚಿದ ಈಗ ಹಠ ತೊಟ್ಟು ಏನು ಮಾಡ್ತಾಳ ಮಶಿಬನಾಳಿ ಎಲ್ಲಮ್ಮ ಏನ್ ಮಾಡು ಮನಗಂಡ ನೋಡಿಲ್ಲ ತಯಾರಿ ತಗೊಂಡು ಜಮದಾಗ ನಿದ ಹೌದು ಪಕ್ಕ ಮತ್ತು ಬಂದಿತ್ತದ ಎಲ್ಲಮ್ಮ ಗಿರೇಕಿ ಬಂದಿತ್ತದ. ಹೌದು ಅದಕ್ಕೆ ಹೇಳ್ತಾಳೆ ಮದುವೆ ಆದ್ರೆ ನಿನ್ನ ಮದುವೆ ಹಾಕೋಣ ಅಂತ ಹೇಳಿ ಹಾ ಹಟ್ಟಕ್ಕೆ ಬಿದ್ದು ಹಾಕಿ ಆದ್ರೂ ಬೆನ್ನ ಹತ್ತಿ ಬಂದಾಳ ಮಶಿಬನಾಳ ಹುಡುಗಿ. ಬೆನ್ನ ಹತ್ತಿ ಬಂದ್ರು ಅಲ್ಲಿ ನಾಟಕ ಆಗಲಿಲ್ಲ ಮತ್ತ ಅಲ್ಲಿ ಆದ್ರೂ ಬೆನ್ನ ಹತ್ತಿ ಎಲ್ಲಮ್ಮ ಜಮದಾಗ ನೀ ಬೆನ್ನ ಹತ್ತಿ ಬಂದಾಳು. ಹಾ ನಿಮ್ಮ ಪಾರ್ವತಿ ಆದ್ರೂ ನೋಡ ಏನ್ ಮಾಡ್ಯಾಳು ನಮ್ಮ ಪರಮಾತ್ಮನ ಬೇಕಂತೇಳಿ 1000 ವರ್ಷ ತಪ ಮಾಡಿ ಹೌದು ಆಕೆ ಆದ್ರೂ ಪರಮಾತ್ಮನ ಬೆನ್ನು ಹತ್ತಿ ಬಂದಾಳ ಪಾರ್ವತಿ. ಹಾ ಮತ್ತು ಆಕೆ ಅಲ್ಲಿ ಬಂದಾಳ. ಈಕೇನು ದೊಡ್ಡ ಪುಡಾರಿ ಈಕಿ ಈಗ ಕೇಳತ್ತಾವ ಬರೇ ಕೈ ಮಾಡ್ರೆ ಓಡಿ ಬರುವಲ್ಲ ನೀಕಿ ಮಶಿಬನಾಳ ವಿದ್ಯಾ. ಹೌದ ಯಾಕಂದ್ರ ಶಾನೆ ಆದಿ ಶಾನ್ಯಾರ್ಗಟ್ಲೆ ಮಾತಾಡತ್ ಹೇಳಿ ಹೋಗಿನಿ ನಾನು. ಹೌದು ಭಾಳ ಚಂದ ಹೇಳ್ಯಾಳ ಮಾಸ್ತರ್. ಯಾರದಿಂದ ಏನೇನು ಹುಟ್ಟೈತಿ ಹಾ ಹೆಂಗೈತೆ ಅನ್ನುವಂಥದ್ದು ಹೇಳ್ಯಾಳು. ಹೌದ ಯಾಕಂದ್ರ ಶರೀರ ಅಂಬುವಂಥದ್ದು ಹೆಚ್ಚೈತೈತ ಮಾಸ್ತರ್. ಹಂಗ ಜೀವಾತ್ಮ ಅಂದ್ರ ಜೀವಾತ್ಮಕ್ಕಿಗೆ ಶರೀರ ಬೇಕತ್ತ, ಹಾ ಪರಮಾತ್ಮಗೂ ಈ ಶರೀರ ಅನ್ನುವಂಥದ್ದು ಬೇಕತ್ತ ಒಳಗ ಹಾ ಹೇಳ್ಯಾಳು. ಹಾ ನಡೀಲಿ ಮೊದಲ ಎತ್ತ ಓಂಕಾರ ಇದ್ದಿದ್ದಿಲ್ಲ ಆಕಾರ, ಒಬ್ಬನೇ ಎದ್ದ ಶಂಕರ. ಪ್ರಾಣಜ್ಯೋತಿ ನೀರ ಬೈಲ ಅವನ ಹೊರತ ಯಾರು ಇದ್ದಿಲ್ಲ. ಸಂಬನ ಹೊರತ ಯಾರು ಇದ್ದಿಲ್ಲ. ಏನಂತ ಹೇಳ್ತಾರ ಮಾಸ್ತರ? ಏನ್ ಹೇಳ್ತಾರ? ಬೈಲ್ ರೂಪ ಶಂಕರ. ಮೊದಲ ಇತ್ತ ಓಂಕಾರ ಇದ್ದಿದ್ದಿಲ್ಲ ಆಕಾರ, ಒಬ್ಬನೇ ಇದ್ದ ಶಂಕರ. ಮೊದಲೇ ಇದ್ದ ಓಂಕಾರ ಮೊದಲ ಇತ್ತ ಓಂಕಾರ ಇದ್ದಿದ್ದಿಲ್ಲ ಆಕಾರ, ಒಬ್ಬನೇ ಇದ್ದ ಶಂಕರ. ಹಾ ಪ್ರಾಣಜ್ಯೋತಿ ನೀರ ಬೈಲ ಹೌದು ಅವನ ಹೊರತ ಯಾರು ಇದ್ದಿದ್ದಿಲ್ಲ ಅಂತ ಹೇಳ್ತಾರ ಮಾಸ್ತರ್. ಹೌದು ಈಕೇನ್ ಹೇಳ್ತಾಳ? ಈಕೆ ಬೇರೆ ಹೇಳ್ತಾಳೆ. ನಾನು ಶರೀರ ತಗೊಂಡ ನಾನು ಪರಮಾತ್ಮ ಮಾತಾಡ ಈಕಿ ಹೇಳ್ಯಾಳು. ಹೌದು ನಡಿಲಿ. ಯಾಕಂದ್ರೆ ಒಂದ ಮಾತು ನಾ ಏನು ಹೇಳಿನಿ. ಹಾ ಯಾಕಂದ್ರ ಆ ಪರಮಾತ್ಮ ಇಲ್ಲದ ನಿನಗೆ ಏನೂ ಆಗಿಲ್ಲ. ಹೌದು ಪರಮಾತ್ಮನ ಬಿಟ್ರೆ ನಿನಗೆ ಗತಿ ಇಲ್ಲ ಅಂತ ನಾ ಹೇಳಿ ಹೋಗಿನಿ. ಹೇಳಾಣ ಏನಂತಾಳು ಈಕೆ ಮಶಿಬನಾಳ ವಿದ್ಯೆ ಏನಂತಾಳು? ಏನಂತಾಳು? ಮೊದಲ ಪಾರ್ವತಿ ಬೇಕತ್ತ, ಹೌದು ಹಿಂದಾಗಡೆ ನಮ್ಮ ಪರಮಾತ್ಮ ಆತ. ಹಾ ಆದ್ರೆ ಹಂಗೇನು ಆಗಂಗಿಲ್ಲ ಮಶಿಬನಾಳ ವಿದ್ಯಾ. ಮೊದಲ ಅಪ್ಪ ಬೇಕು, ಹೌದು ತದನಂತರ ಯಾರು ಬೇಕ? ತದನಂತರ ಅವ್ವ. ಹಿಂದಾಗಡೆ ಮೊದಲ ಅಪ್ಪ ಬೇಕು. ಹೌದು ಅದಕ್ಕಾದ್ರೂ ಏನಂತ ಹೇಳ್ತಾಳು? ಗಂಡ ಅಂದ್ರೆ ನೋಡು, ಗಂಡ ಇದ್ದಾಗ ಗುಳದಾಳಿ ಐತಿ. ಹಾ ಗಂಡ ಸತ್ತ ಮೇಲೆ ಗುಳದಾಳಿ ತೆಗಿತಾರ ರೋತ ನಾ ಹೇಳಿ ಹೋಗಿನಿ. ಈಕೇನಂತಾಳ? ಈಕೇನಂತಾಳಂದ್ರ ಮಾಸ್ತರ, ಹಾ ಹಡಿಯುವಾಗೂ ಗುಳದಾಳಿ ತೆಗಿತಾರತ್ತ ಹೌದು ಅಂತ, ಜಳಕ ಮಾಡುವಾಗೂ ಗುಳದಾಳಿ ತೆಗಿತಾರತ್ತ. ಹಾ ಹಡದಾಗ ತೆಗೆದು ಬೇರೆ, ಜಳಕ ಮಾಡುವತ್ರಾಗ ತೆಗೆದು ಬೇರೆ ಅಂದ್ರೆ ನೋಡು. ಹಡದಾಗ ಯಾಕೆ ತೆಗಿತಾರು? ಯಾಕೆ ತೆಗಿತಾರ? ಇದು ಗುಳದಾಳಿ ಅಂದ್ರೆ ಹೆಂಗ? ಹೆಂಗಪ್ಪ ಗುಳದಾಳಿ ಅಂದ್ರೆ ನೋಡು, ಅದು ಪರಮಾತ್ಮನ ಸ್ವರೂಪ ಐತಿ. ಅದಕ್ಕೆ ಏನು ನಡೆಯಂಗಿಲ್ಲ. ಏನ್ ನಡೆಯಂಗಿಲ್ಲ? ಏನು ನಡೆಯಂಗಿಲ್ಲ ಅಂದ್ರೆ ಹೊಲಿ ಅದು ನಡೆಯಂಗಿಲ್ಲ ಅದಕ್ಕೆ ಮಾಸ್ತರ್. ಹೌದು ಹೊಲಿ ಹೊಲಸ ಅಂದ್ರೆ ಹೆಂಗ? ಹಾ ಅದಕ್ಕೆ ಮುತ್ತೈತನ ಅನ್ನೋದು ಒಂದು ಬೇರೆ ಇರ್ತೈತಿ. ಹೌದು ಅದರ ಸಂಬಂಧ ಅದಕ್ಕೆ ಹೊಲಿ ಅದು ನಡೆಯಂಗಿಲ್ಲ ಅಂತೇಳಿ ಹಡದಾಗ ಏನು ಮಾಡ್ತಾರೋ? ತೆಗೆದಿಡ್ತಾರ. ಗುಳದಾಳಿ ಅನ್ನುವಂಥದ್ದು ಅದು ಪವಿತ್ರವಾದ ಸ್ಥಾನ ಐತಿ. ಅದಕ್ಕೆ ಅದರ ಸಂಬಂಧ ಅದನ್ನು ಗುಳದಾಳಿ ತೆಗಿತಾರೋ. ಹಾ ಅದರ ಸಂಬಂಧ ಅದನ್ನ ಗುಳದಾಳಿ ತೆಗೆದಿಡ್ತಾರ. ಕರೆ ಅಲ್ಲಿ ಗಂಡ ಕಾಯಂ ಇರತ್ತ ನಾವು ಇರತಾನ. ಮತ್ತು ಹೊಳ್ಳಿ ಅದನ್ನೇನು ಹಾಕೋತಾಳೋ ಹಂಗ ಬಿಡ್ತಾಳೋ ಆಕೇನ?
ಮತ್ ಹೊಳೆ ಹಾಕೊಂಡಾಳ ನಾ ಏನು ಕೇಳಿ ಹೋಗಿನಿ ನೀನು ಏನಪ್ಪ ಯಾಕಂದ್ರ ಮದುವೆ ಸಾತ್ತ ಮೇಲೆ ಗಂಡ ಸಾತ್ತ ಮೇಲೆ ನೀನು ಗುಳದಾಳಿ ತೆಗಿತಾರು ಹಾ ಅದಕ್ಕಿಂತ ಮೊದಲು ಗುಳದಾಳಿ ತೆಗಿಯಾಕ ಬರಂಗಿಲ್ಲ ಆತ ನಾ ಹೇಳಿ ಹೋಗಿನಿ ಮಾಸ್ತರ್. ಹೌದು ಆದ್ರೆ ಈಕೆನೆ ಹೇಳ್ತಾಳ ಗಂಡನ ಈಗ ಕುಲಾತಾಳಕಿ ಗಂಡ ಸತ್ತಾಗ ಆದ್ರ ಅಲ್ಲ ಹಡದ ಮೇಲತ್ತು ತೆಗಿತಾರ ತೀ ಕೇಳ್ತಾಳು. ಹಾ ಆದ್ರ ಗಂಡ ಸತ್ತ ಮುಂಡಿಗೆ ಕಟ್ಟನಿ ಗುಳದಾಳಿ ಹೌದು ಅಂದ್ರ ಇವತ್ತು ಹೆಚ್ಚಾಕಿ ನೀ ಮಶಿಬನಾಳ ವಿದ್ಯಾ. ಹಾ ಈಗೇನು ಗಂಡ ಸತ್ತಿರ್ತಾರಲ್ಲ ಹೌದು ಅಂಥವ್ರಿಗೆ ನೀವು ಗುಳದಾಳಿ ಕಟ್ಕೊಂಡ್ ಬಂದೆ ಅಂದ್ರೆ ಅಟ್ಟ ನೀ ಹೆಚ್ಚು ಹೌದು ಮತ್ತೆ ಅನ್ಕೋತನ ಈಗ ಹೆಂಗೆ ಹೆಚ್ಚಾಕಳ ಮಾಸ್ತರ್ ಹೆಚ್ಚಾಗಂಗಿಲ್ಲ ಹೆಚ್ಚಾಗಂಗಿಲ್ಲ ಭಾಳ ಅಷ್ಟೇ ನೀ ಏನು ಶಾಣೆ ಅಲ್ಲ ಹಾ ಪಕ್ಕಾ ಶಾಣೆ ಅಲ್ಲ ಮಾಸ್ತರ್ ಬೇರೆ ಬೇರೆ ಕೇಳ್ತಾಳ ಬರೇ ಹೌದಾ ಏ ಬಯಲ್ ರೂಪ ಶಂಕರ ಅವಾಗೆಲ್ಲ ಖಾರ ಏ ಬಯಲ್ ರೂಪ ಶಂಕರ ಅವಾಗೆಲ್ಲ ಖಾರ ಏ ಬಯಲ್ ರೂಪ ಶಂಕರ ಅವಾಗೆಲ್ಲ ಖಾರ ನೋಡ ಒಬ್ಬನೇ ಇದ್ದ ಶಂಕರ ಶಾಶ್ವತ ನಿರಬೈಲ ಅವನ ಹೊರತ ಯಾರು ಇದಿರಲ್ಲ ಸಂಬಣ ಹೊರತ ಯಾರು ಇದಿರಲ್ಲ ಏ ಶಕ್ತಿನ ಉಡ್ಸ್ಯಾನೀಶ್ವರ ಸೃಷ್ಟಿಗೆ ಅವನೇ ಅಧಿಕಾರ ಏ ಸೃಷ್ಟಿ ಉಡ್ಸ್ಯಾನೀಶ್ವರ ಸೃಷ್ಟಿಗೆ ಅವನೇ ಅಧಿಕಾರ ನೋಡ ಮಂದನ ತಯ್ಯಾರ ಹೆಂಗ ಗೋರಮಿಗೆಲ ಮತ್ತೊಮ್ಮೆ ಕೇಳ ಹೆಂಗ ಗೋರಮಿಗೆಲ ಮಲ್ಲೇಶ ಹೆಂಗ ಸಖೆ ಅನಸಲ ಹೆಂಗ ಸಖೆ ಅನಸಲ ಮತ್ತೇನು ಮಾಡ್ಯಾಳತಮ್ಮ ಏನ್ ಮಾಡ್ಯಾರ್ರಿ ಮಾಸ್ತರ ಯಾವ ಬಾಡ್ಯಾನ ಮಗ ಹಾಡುದಾನ ಅವನಿಗೆ ಹೇಳ ಅವ್ರ ತಾಯಿ ತಂದೆ ಹೆಸರ ಹೌದು ಹೌದು ದೇವ್ರದ್ ಕೊಂಗ ಬಿಡುವಾತಿಕಿಗೆ ಇನ್ನಾದ್ರೂ ಬಿಡವಾತು ಇನ್ನಾದ್ರೂ ಕೇಳ್ತಾಳು ಹಾ ನಿಮ್ಮ ಪರಮಾತ್ಮನ ಯಾರು ಹಡದಾರ ಹೌದು ಯಾರು ಸಲಿವ್ಯಾರ ಯಾರು ಹೆಂಗ ಮಾಡ್ಯಾರ ಅಂತ ಕೇಳ್ತಾಳು ಹೌದ ನನ್ನ ಪರಮಾತ್ಮಗ ಹೆಂಗೈತಿ ಮಾಸ್ತರ ಹಂಗದಾನಪ್ಪ ಪರಮಾತ್ಮಗ ತಾಯಿ ಇಲ್ಲ ತಂದಿ ಇಲ್ಲ ಬಂದಿಲ್ಲ ಬಳಿಗಿಲ್ಲ ಜನನಿಲ್ಲ ಮರನಿಲ್ಲ ಹೌದು ಹಸುವಿಲ್ಲ ತ್ರಸ್ಯ ಇಲ್ಲ ನಿದ್ದಿಲ್ಲ ನೀರಡಿಕಿಲ್ಲ ಏನೇನು ಇಲ್ಲ ಅವಾಗ ಪರಮಾತ್ಮ ಹೌದ ಪರಮಾತ್ಮ ಇಲ್ಲದ ಪರಮಾತ್ಮಗ ಏನೇನು ಇಲ್ಲ ಅಂತ ಪರಮಾತ್ಮಗೆ ಈಕೇನು ಕೇಳ್ತಾಳು ಏನ್ ಕೇಳ್ತಾಳತಮ್ಮ ನಿಮ್ಮ ಪರಮಾತ್ಮ ಇದ್ದಾವ ಹಾ ಯಾಕ ಒಂದು ಸಾವಾಗೈತಿ ಅಂತ ಕೇಳ್ತಾಳ ಕೃಷ್ಣ ಪರಮಾತ್ಮ ಅಂದ ಹೌದು ನೋಡಿ ಎಲ್ಲಿ ಹೋಗ್ಯಾಳ ಮಾಸ್ತರ್ ಅದು ಮತ್ತೆ ಏನಂತ ಕೇಳ್ತಾಳು ಏನ್ ಕೇಳ್ತಾಳ ಮಹಾಭಾರತದಾಗಿಂದ ಮಾತೈತಿ ರಾಮಾಯಣದಾಗಿಂದ ಮಾತೈತಿ ಅಂತ ಕೇಳ್ತಾಳು ಹೌದು ಆದ್ರ ಕೃಷ್ಣ ಪರಮಾತ್ಮ ಒಬ್ಬ ದೇವರದಾನು ಅವನ್ ಯಾಕೆ ಸಾವಾತು ಅಂತ ಕೇಳ್ತಾಳ ಹೌದು ಯಾಕಂದ್ರ ಆ ಕೃಷ್ಣ ಪರಮಾತ್ಮನ ಸಾವು ಆಗ್ಬೇಕಾದ್ರ ಏನಾಗೈತಿ ಯಾಕಂದ್ರ ನೋಡು ರಾಮಾಯಣದಾಗಿಂದ ಮಾತು ಹೇಳ್ತಾಳು ಹಾ ಅದ ರಾಮಾಯಣದಾಗಿಂದ ಮಾತ ಲೇಖಿಬದ್ಧವಾಗಿ ನಿನಗೆ ಹೇಳ್ತಾನೆ ಹೌದು ಕೃಷ್ಣ ಪರಮಾತ್ಮನ ಸಾವಾಗಬೇಕಾದ್ರೆ ನಿನಗೆ ಮೊದಲ ಹೇಳಿ ಪರಮಾತ್ಮನು 10 ಅವತಾರದಾವ ಹೌದು ಯಾವ್ಯಾವ 10 ಅವತಾರದಾಗ ಏನೇನೋ ಕಾಯ್ಕ ಮಾಡ್ಕೊಂಡ್ ಬರ್ಬೇಕಾಗೈತಿ ಅದನ್ನೆಲ್ಲ ಮಾಡ್ಕೊಂಡು ಬಂದಾನು ಹೌದು 10 ಅವತಾರ ಯಾವ್ಯಾವದಾವ ನಮ್ಮ ಪರಮಾತ್ಮನು ಯಾವಪ್ಪ ಮತ್ಸ್ಯ ಕೂರ್ಮ ಕೂರ್ಮ ವರ ನರಸಿಂಹ ವಾಮ ಪರಶುರಾಮ ರಾಮ ಕೃಷ್ಣ ಬೌದ್ಧ ಕಲ್ಕಿ ಹಾ ನಮ್ಮ ಪರಮಾತ್ಮನು 10 ಅವತಾರದಾವು ಹೌದು 10 ಅವತಾರದಾಗ ಅವ ಏನೇನು ಮಾಡ್ಕೊಂಡ್ ಬರ್ಬೇಕು ಅದನ್ನ ಎಲ್ಲ ಮಾಡ್ಕೊಂಡ್ ಬಂದಾನ ಮಶೀಬನಾಳ ವಿದ್ಯಾ ದೈತ್ರಿ ಎಲ್ಲ ಈ ಸೃಷ್ಟಿ ಸಜ್ಜು ಮಾಡ್ಕೊಡ್ಲಾಕ್ಕಿರ ಯಾಕಂದ್ರ ಪರಮಾತ್ಮನ 10 ಅವತಾರದಾಗ ಎಲ್ಲ ಮಾಡ್ಕೊಂಡು ಬಂದಾನು ದೈತ್ರಿನೆಲ್ಲ ಕೊಲ್ಕೋತ ಬಂದಾನು ನಷ್ಟ ಮಾಡ್ಕೋತ ಬಂದಾನು ಉಳಿಸ್ಕೋತ ಬಂದಾನು ಬೆಳೆಸ್ಕೋತನು ಬಂದಾನು ಬಾಂಧಿಕೇಶಿಂದ ಇಲ್ಲಿ ಸೃಷ್ಟಿ ಸಜ್ಜು ಮಾಡಿಬಿಟ್ಟಾನ ಸೃಷ್ಟಿ ಸಜ್ಜು ಮಾಡಿಬಿಟ್ಟಾನು ಅದರ ಸಲುವಾಗಿ ಈಕೆ ಮಶೀಬನಾಳ ವಿದ್ಯಾ ಒಂದು ಪ್ರಶ್ನೆ ಏನಂತ ಕೇಳ್ತಾಳು ಏನ್ ಕೇಳ್ತಾಳ ನಿನ್ನ ಕೃಷ್ಣ ಪರಮಾತ್ಮನು ಒಬ್ಬ ದೇವರದಾನು ಒಂದು ಬ್ಯಾಡನ ಕೈಲಿ ಅವನ್ ಯಾಕೆ ಮರಣ ಆತು ಅಂತ ಕೇಳ್ಯಾಳ ಹೌದು ಯಾಕಂದ್ರ ಅದ ರಾಮಾಯಣದೊಳಗ ಏನಂತ ಹೇಳ್ತಾರಂದ್ರ ಏನ್ ಹೇಳ್ತಾರು ಅದ ರಾಮಾಯಣ ಒಳಗ ನೋಡಿ ಏನಂತ ಹೇಳ್ತಾರಂದ್ರ ರಾಮ ಅವತಾರದಾಗ ಹೌದು
ರಾಮ ಅವತಾರದಾಗ ಏನಾಗಿತ್ರಿ ಮಾಸ್ತರ? ಏನಾಗಿತ್ತು? ರಾಮ ಅವತಾರದಾಗ ಏನಾಗಿತ್ತಂದ್ರ ಸುಗ್ರೀವ ಮತ್ತು ವಾಲಿಯನ್ ಅವ್ರು ಇಬ್ಬರು ಮಂದಿ ಅಣ್ಣ ತಮ್ಮ ಇದ್ರು. ಹೌದು. ರಾಮ ಅವತಾರದಾಗ ವಾಲಿ ಮತ್ತು ಸುಗ್ರೀವರ ಅವ್ರು ಇಬ್ಬರು ಮಂದಿ ಇದ್ರು, ಅಣ್ಣ ತಮ್ಮ ಇದ್ರು. ಅಣ್ಣ ತಮ್ಮ ಇಬ್ಬರು ಮಂದಿ ಇದ್ದಾಗ ಇವ್ ಏನ್ ಮಾಡ್ತಾನ, ರಾಮದೇವರು ಸೀತಾನ ಸೋದಿಗೆ ಹೋಗಿದ್ದ. ಹೌದು. ಸೀತಾನ ಸೋದಿಗೆ ಹೋದಾಗ ಇವ್ ಹೇಳ್ತಾನ ಸುಗ್ರೀವ್ಗ, ಏನಂತ? ನನಗ ನೀ ಸಹಾಯ ಮಾಡ್ಬೇಕಪ್ಪ ಅಂತ ಹೇಳಿ ಬೇಡಿದಾಗ ಅವ ಏನಂತ ಹೇಳ್ತಾನು, ಏನ್ ಹೇಳಿದ? ಸುಗ್ರೀವ್ ತಿರುಗಿ ನಾ ಮಾತ್ರ ನಿನಗೆ ಸಹಾಯ ಮಾಡ್ತಾನ ಕರೆ, ಹೌದು, ನೀವೊಂದು ನನಗೆ ಸಹಾಯ ಮಾಡಬೇಕು, ನೀ ನನಗೆ ಮಾತು ಕೊಡಬೇಕು ಅಂತ ಹೇಳ್ತಾನ ಅವ್ನು ಸುಗ್ರೀವ್. ಹೌದು. ಸುಗ್ರೀವ್ ಮಾತು ಕೊಡ್ಬೇಕಂದಾಗ ರಾಮದೇವ್ರ ಮಾತು ಕೊಟ್ಟ. ಏನಂತ? ಕೊಟ್ಟ ಏನ ಹೇಳ್ತಾನಂದ್ರ, ನಮ್ಮ ಅಣ್ಣ ವಾಲಿ ಅದಾನು, ಹೌದು, ನಾನು ಹೆಂಡತಿನೂ ತಗೊಂಡು ಹೋಗ್ಯಾನು, ನನ್ನ ರಾಜ್ಯನೂ ಕಿತ್ಕೊಂಡು ಹೋಗ್ಯಾನು ಅಂತ ಹೇಳ್ತಾನ ಅವ್ನು ಸುಗ್ರೀವ್. ರಾಜ್ ಕೊಡುವಲ್ಲ, ನನ್ನ ರಾಜ್ಯನೂ ಕೊಡುವಲ್ಲ, ಹೆಂಡತಿನೂ ಇಟ್ಕೊಂಡ್ ಕೂತಾನು. ಹೌದು. ಅದನ್ನೇ ಬಿಡಿಸಿಕೊಡ್ರಿ ರಾಮದೇವ್ರ ಆತ ಬೇಡಿಕೊಳ್ತಾನೆ ಯಾರ ಸುಗ್ರೀವ್ ರಾಮನ ತೇಕ. ಹೌದು. ಬೇಡಿದಾಗ ಅವಾಗ ರಾಮದೇವ್ರ ಹೇಳ್ತಾನ, ಏನ್ ಹೇಳಿದ? ಅವ ಹೆಂಗ ಕೊಡಂಗಿಲ್ಲ ನೋಡೋನ್ ನಡಿ ಅಂತೇಳಿ ಸುಗ್ರೀವ್ನ ಕರ್ಕೊಂಡ್ ಹೋಗ್ಕಾನು. ಹೋಗಿ ಏನ? ಸುಗ್ರೀವ್ನ ಕರ್ಕೊಂಡು ಹೋಗಿ ವಾಲಿಗೆ ಹೇಳ್ತಾನ ರಾಮದೇವ್ರ. ಏನಂತ? ಯಾಕಂದ್ರ ಸುಗ್ರೀವ್ಗೆ ನೀ ಏನ್ ರಾಜ್ಯ ಮತ್ತ ಅವನ ಹೆಂಡತಿನ ಏನ ಬಿಡ್ತು ಹೆಂಗ ಅಂತ ಕೇಳ್ತಾನು. ಹೌದು. ಅವಾಗ ಅವನಲ್ಲಿ ಎಲ್ಲಾ ತರ ಅನ್ನುವಂಥದ್ದು ಅಹಂಕಾರ ಬಂದು ತುಂಬಿತ್ತ ಅವಾಗ ವಾಲಿಯಲ್ಲಿ. ಹೌದು. ವಾಲಿ ಹೇಳ್ತಾನೆ ಏನಂತ? ಏನಂತ ಹೇಳ್ತಾನ? ನನ್ನ ಜೀವ ಹೋಗ್ಲಿಕ್ಕರೆ ಒಟ್ಟ ನನ್ನ ರಾಜನೂ ಕೊಡಂಗಿಲ್ಲ, ಅವನ ಹೆಂಡತಿನೂ ಕಳ್ಸಂಗಿಲ್ಲ ಅಂದ್ಬಿಟ್ಟು. ಹೌದು. ಅವಾಗ ಪರಮಾತ್ಮ ರಾಮದೇವರ ಸಿಟ್ಟಿಗೆದ್ದು ಏನು ಮಾಡ್ತಾನು? ಏನ್ ಮಾಡುದು? ಸಿಟ್ಟಿಗೆದ್ದು ವಾಲಿನ ಹೊಡೆದು ಬಿಡ್ತಾನ ಬಾಣ್ಲೆ. ಹೌದು. ಸಿಟ್ಟಿಗೆದ್ದು ವಾಲಿನ ಹೊಡೆದಾಗ ಅವಾಗ ಅವ ಏನತ್ತ ಮಾತು ತಗೋತಾನು. ಏನಂತಾನು? ನಾನೆಲ್ಲ ನೀವು ಹೊಡೆದಿ ರಾಮದೇವ್ರ ಅದೆಲ್ಲ ಬರಾಬರಿ ಐತಿ, ಆದ್ರ ನಂದ ನಿಂದ ಜಗಳ ಏನೇನೂ ಇಲ್ಲ ಆಗಿತ್ತ. ಹೌದು. ನಾನು ಯಾಕೆ ನೀ ಎದರ ಸಂಬಂಧ ಹೊಡೆದಪ್ಪ ಅಂತ ಕೇಳ್ತಾನು. ಹೌದು. ಅವಾಗ ರಾಮದೇವ್ರು ಹೇಳ್ತಾನ, ಯಾಕಂದ್ರೆ ನಿನ್ನಲ್ಲಿ ನಿಷ್ಠೆ ಅನ್ನುವಂಥದ್ದಿಲ್ಲ, ಮಾತಿನ ಮೇಲೆ ನಡೆಯವಲ್ಲ, ಅಧರ್ಮ ಅನ್ನುವಂಥದ್ದು ನಿನ್ನ ತೇಕ ತುಂಬಿ ತುಳಿಕಾಡತ್ತೀವಿ, ಅದರ ಸಂಬಂಧ ನೀನು ಹೊಡಿಬೇಕಾಗೈತಿ. ನಿನಗ ಜಗಳ ಏನು ಇಲ್ಲ, ಕರೆ ಸುಗ್ರೀವನ ಸಂಬಂಧ ನೀನು ಹೊಡೆದನೆ ಅಂದ ಬಳಕ ಮುಂದೆ ನಾ ಕೃಷ್ಣ ಅವತಾರದಾಗ ತಾಳಿ ಬರ್ತಾನೆ. ಹೌದು. ಮುಂದೆ ನಾ ಕೃಷ್ಣ ಅವತಾರದಾಗ ಬರ್ತೀನಿ, ನೀ ಬ್ಯಾಡಾಗಿ ಹುಟ್ಟು ಬಾ ಅಂತ ಹೇಳ್ಯಾನ ನಾವು ಸುಗ್ರೀವ್ಗ. ಯಾರಿಗೂ? ವಾಲಿಗೆ. ವಾಲಿಗೆ ಹೇಳಿದ. ಯಾಕಂದ್ರ ನನ್ನ ರಾಮಾಯಣದಾಗ ಹಿಂಗ ಲೇಖ ಐತಿ. ಹೌದ. ಮತ್ತ ನಿಂದ ಏನಾರ ಬ್ಯಾರೆ ಇತ್ತಂದ್ರ ತಗೊಂಬರ್ಬೇಕಲ್ಲ, ಅದಕ್ಕೇನಾಯ್ತು ಮಶೀಬ್ನಾಳ ಹುಡುಗಿ ಹೇಳ್ಬೇಕಾಗೈತಿ. ಅದ ರಾಮಾಯಣದಾಗ ಹಿಂಗತ್ತೇಳಿ ಬರದಿಟ್ಟಾರು. ಮತ್ತ ನಿಂದ ಏನಾರ ಇತ್ತಂದ್ರ ಬ್ಯಾರೆ ನೋಡೋನು ಏನಂತ ಹೇಳ್ತಾಳು. ಅದು ಅಲ್ಲ ಮತ್ತೆ ಏನಂತ ಕೇಳ್ತಾಳ ಮಾಸ್ತರ್? ಏನ್ ಕೇಳ್ತಾಳು? ಈಗ ಸದ್ದ ಗಂಡ ಮಕ್ಕಳನ್ನ ಗುಳದಾಳಿ ಕಟ್ತಾರು, ಗಂಡ ಮಕ್ಕಳ ಗುಳದಾಳಿ ಕಟ್ತಾರೋ, ನೀವೇನು ಕಟ್ಟಂಗಿಲ್ಲ ಅಂತ ನಾ ಹೇಳಿ ಹೋಗಂತ್ಲಿ. ಏನಂತಾಳ? ಗುಳದಾಳಿ ಅನ್ನುವಂಥದ್ದು ಒಂದು ಗಂಡ ಐತತ್ ನಾ ಹೇಳಿ ಹೋಗಿನಿ ಮಾಸ್ತರ್. ಹೌದು. ಈಗ ಮಶೀಬ್ನಾಳ ವಿದ್ಯೆ ಏನಂತ ಹೇಳ್ತಾಳೆ? ಏನ್ ಹೇಳ್ತಾಳು? ಮುಸ್ಲಿಂ ಧರ್ಮದಾಗ ತಾಯಿ ತಂದೆ ಗುಳದಾಳಿ ಕಟ್ತಾರೋ ಮತ್ತು ಅಲ್ಯಾಕ ಕಟ್ತಾರೋ ಅಂತ ಕೇಳ್ತಾಳ. ಹೌದು. ನೋಡಿ ಎಲ್ಲಿ ಹೋಗ್ಯಾಳ, ಅಗಲ ಅಂತ ಏನಂತಲೇ ಬಗಲಾಗಿ ತೆಗಿತಾಳ ಆಕಿ. ಇವ್ರದ್ದು ಹಂಗಾಯ್ತು ಹೋತಮ್ಮ. ಮಶೀಬ್ನಾಳ ಹುಡುಗಿದಾಗದನ ಹಂಗೈತಿ. ಈಕಿನ್ ನೋಡಾತ್ಲೆ ಒಂದು ದಗದ ನೆನಪಾಕೈತಿ ಮಾಸ್ತರ್ ನನಗ. ಏನಪ್ಪ? ಪರಮಾತ್ಮಗ ಪಾರ್ವತಿ ಒಂದು ಏನ್ ಮಾಡ್ತಾಳಂದ್ರ ಜಗಳ ತೆಗಿಯಾಕೈತಿ ಬಿಟ್ಟಳ ಪರಮಾತ್ಮನ ಒಂದು ದಿವಸ. ಹೌದು. ಪರಮಾತ್ಮ ಮಾನವರಲ್ಲಿ ನೀ ಯಾರು ಭಾವನ ಯಾಕೆ ಮಾಡ್ತಿ? ಒಂದು ಊರಾಗ ಏನಾಗಿತ್ತಂದ್ರ ಒಂದು ಗಣಪತಿ ಕುಣಿಸಿರು ಮಾಸ್ತರ್ ಒಂದು ಊರಾಗ. ಹೌದು. ಗಣಪತಿನ ಕುಣಿಸಿರು, ಎಲ್ಲಾರು ಏನಂತಿರು, ಗಣೇಶ್ ಮೋರ್ಯ ಅಂತ ಹೇಳಿ ಅವ ಜಿಗದಾಡ್ತಿದ್ದು ಡ್ಯಾನ್ಸ್ ಮಾಡ್ತಿರು, ಎಲ್ಲಾರು ಮಾಡ್ತಾರ ಅವ್ರ ಊರಾಗ. ಹೌದು. ಮಾಡೋ ಟೈಮ್ದಾಗ ಅದ ಊರಾಗ ಒಬ್ಬ ಯಾವ ಇದ್ದ ಮೂಕಿದ್ದ ಮಾಸ್ತರ್, ಅವಾಗ ಮಾತು ಬರ್ತಿರ್ಕಿಲ್ಲ. ಹೌದು. ಆ ಮೂಖ ಏನ್ ಮಾಡ್ತಿದ್ದ? ಏನ್ ಮಾಡ್ತಿದ್ದ? ಎಲ್ಲಾರು ಗಣೇಶ್ ಮೋರ್ಯ ಅಂತ ಹೇಳಿ ನಾಮಸ್ಮರಣೆ ಮಾಡ್ಕೋತ ಅವರು ಡ್ಯಾನ್ಸ್ ಮಾಡ್ತಿದ್ರು. ಹೌದ. ಇವ್ ಹೊಯ್ ಮಾಡ್ಕೋತ ಇವ್ ಡ್ಯಾನ್ಸ್ ಮಾಡ್ತಿದ್ರು. ಇದನ್ನ ಯಾರು ನೋಡ್ರು? ಪಾರ್ವತಿ ನೋಡಿ. ಇದನ್ನ ಒಂದು ದಿವಸ ಪಾರ್ವತಿ ಕಣ್ಣಿಟ್ಟು ನೋಡಿಳು. ಅವಾಗ ಪರಮಾತ್ಮ ಹೇಳ್ತಾಳೆ, ಯಾಕ್ರಿ ಪರಮಾತ್ಮ ಮಾನವರಲ್ಲಿ ನೀವು ಯಾಡ ಭಾವನೆ ಯಾಕೆ ಇಟ್ಟರಿ? ಒಂದ ಸವನ ಇಡಬೇಕಾಗಿತ್ತಲ್ಲ ಅಂತೇಳಿ ಪರಮಾತ್ಮನ ತೆಗಿಕೊಂದು ಮಾತಿಡ್ತಾಳ ಪಾರ್ವತಿ. ಹೌದು. ಅವಾಗ ಏನ್ ಮಾಡ್ರು? ಪಾರ್ವತಿ ಇಟ್ಟಾಗ ಅವಾಗ ಪರಮಾತ್ಮ ಹೇಳ್ತಾನು, ಏ ಹುಚ್ಚಿ, ಅದ್ರ ತಾತ್ಪರ್ಯ ನಿನಗ ಗೊತ್ತಿಲ್ಲ, ನಾ ಯಾರನ್ನ ಹೆಂಗ್ ಇಡ್ಬೇಕು ನನಗ್ ಗೊತ್ತೈತಿ, ನೀವು ಸುಮ್ಮಿರೋ ಅಂದವ್. ಹೌದು. ಅದಕ್ಕೆ ಏನಂದ್ಳು? ಅವಾಗ ಈಕ ಮಶೀಬ್ನಾಳ ಪಾರ್ವತಿನ ಗಪ್ ಕೊಡ್ತಾಳನು. ಗಪ್ ಕೊಂಡ್ರಲ್ಲ. ಇಲ್ಲ ಪರಮಾತ್ಮ, ಅವಗೂ ನೀವು ಮಾತು ಕೊಡಬೇಕ ಅಂದಳು ಈಕಿ. ಅಂದಾಗ ಪರಮಾತ್ಮ ಹೇಳ್ತಾನೆ, ಬ್ಯಾಡ ಅದ್ರ ಸುದ್ದಿ ಬ್ಯಾರೆ ಆಕೈತೆ ಅಂತ ಹೇಳ್ತಾನ ಅವ. ಎಲ್ಲ ನೀವು ಕೊಟ್ರ ಕೊಡಬೇಕಂತೇಳಿ ಪರಮಾತ್ಮನ ಜಗಳ ತಗದಳು. ಅವಾಗ ಪರಮಾತ್ಮ ಹೇಳ್ತಾನ ಪಾರ್ವತಿಗೆ, ಏನಂತ? ಆದ್ರ ಆತು ಒಂದು ಕುಂಡಲದಾಗ ನಿನಗ ನೀರು ಮಂತ್ರಿಸಿ ಕೊಡ್ತನು, ಆ ನೀರು ಆ ತೀರ್ಥ ಹೋದ ಅವನ ಮೇಲೆ ಸಿಬಿಡಿಸುವ ಅವಾಗ ಮಾತು ಬರ್ತಾವ ಅಂತ ಹೇಳಿದ ಅವ ಪರಮಾತ್ಮ. ಹೌದು. ಈಕೇನು ಮಾಡ್ತಾಳ ಪಾರ್ವತಿ? ಮಶೀಬ್ನಾಳ ಪಾರ್ವತಿ ಏನ್ ಮಾಡ್ತಾ ಮೂಕಗ ಮಾತು ಕೊಡಕ್ಕಿದ್ದಳ ಈಕೆ ಪಾರ್ವತಿ. ಈಕೆ ಮಶೀಬ್ನಾಳ ಪಾರ್ವತಿ ಹಾದಳ್ರಿ. ಹೋಗಿ ಏನ್ ಮಾಡ್ತಾಳ? ಪರಮಾತ್ಮನ ತೇಕಿನ ತೀರ್ಥ ಇಸ್ಕೊಂಡ್ಳು. ಆ ಕುಂಡಲ ಇಸ್ಕೊಂಡ್ ಅದ್ರಾಗಿನ ನೀರು ತಗೊಂಡ್ ಆ ಮೂಕಗ ಹೊಡೆದು ಬಿಟ್ಟಳು ಈಕೆ.
ಮುಂದೇನಾತ ಆ ಮೂಕಿದ್ದ ಅವ್ ಮಾತು ಬಂದೈತೆ ಅಂತೇಳಿ ಅವ್ ಮೋರ್ಯ ಅನ್ಲಿಲ್ಲ. ಈ ಪಾರ್ವತಿ ಯಾವಾಗ ಅವನ ಮ್ಯಾಲ ನೀರು ಸಿಂಪಿಡಿಸಿಲ್ಲ ಮಾಸ್ತರ್, ಯಾವಾಗ ರಾಂಡಿ ಮಗಳು ನನಗೆ ನೀರು ಗೊಜ್ಜದಕ್ಕಂದ ಅವ್ ಮೂಕ್ ರಾಂಡಿ ಮಗಳಂದ. ಯಾವಾಗ ರಾಂಡಿ ಮಗಳು ನನಗೆ ನೀರು ಗೊಜ್ಜದಕ್ಕೆ ಅಂದಳು. ಮತ್ ಮೂಕಟ್ಟು ಕ್ಯಾಟ ಗೊತ್ತಿತ್ತು. ಅವಾಗ ಈಗ ಹೋಗ್ಕಳ ಪರಮಾತ್ಮ ಮಾಡ್ತೇಕ ನಾಚಕೋತ. ಪರಮಾತ್ಮ ನೀ ಹೇಳಿದಂಗೆ ಎಲ್ಲ ಆತು, ನೀ ಹೆಂಗಿಡ್ಬೇಕು ಹಂಗಿಡ್ತೀನಿ ಅನ್ನೋದು ನಿನ್ನ ಮಾತು ಕರೆ ಐತಪ್ಪ. ನಿನ್ನ ಮಾತಿಗೆ ನಾವು ಯಾರೂ ಹತ್ತಂಗಿಲ್ಲ. ಅವನು ಪೈಲೆ ಹೆಂಗ ಮಾಡಿದ್ಲ ಪರಮಾತ್ಮ ಹಂಗ ಮಾಡಿಬಿಟ್ಟು ಅವ್ ಬಾಳಿ ಕೆಟ್ಟದಾನ ಅಂದಳಾಕಿ ಪಾರ್ವತಿ. ಹಂಗ ನಡೆದೈತಿಕ್ಕಿದ ಮಶೀಬನಾಳ ವಿದ್ಯಾ ಅಂದ ಹಂಗೇನಾಗಂಗಿಲ್ಲ ನೋಡು. ಮುಸ್ಲಿಂ ಧರ್ಮದಾಗ ತಾಯಿ ತಂದೆ ಕಟ್ತಾರ ಗುಳದಾಳಿ. ಎದರ ಸಂಬಂಧ ಕಟ್ತಾರು? ನಮ್ಮ ಧರ್ಮದಾಗ ನಾವು ಗಂಡ ಮಕ್ಕಳ ಕಟ್ತು ಗುಳದಾಳಿ. ಮುಸ್ಲಿಂ ಧರ್ಮದಾಗ ಯಾಕೆ ತಾಳಿ ತಾಯಿ ಕಟ್ತಾರೋ ಅಂತ ಕೇಳ್ತಾಳಿ. ಅಲ್ಯಾಕ ನಿಮ್ಮ ಅಪ್ಪ ಕಟ್ಟಿಲ್ಲ ಅಂತ ಕೇಳ್ತಾಳು. ಅದರ ತಾತ್ಪರ್ಯನ ಬೇರೆ ಐತಿ. ಯಾಕಂದ್ರೆ ನೋಡು ಏನಾಗಿತ್ತಂದ್ರೆ ಹುಸೇನಿ ಇದ್ದ ಟೈಮ್ದಾಗ ಏನಾಯ್ತು ಮಾಸ್ತರ? ಏನಾಗಿತ್ತು? ಬೀಬಿ ಫಾತಿಮಾ ಹೇಳ್ತಾಳು ತನ್ನ ಮಕ್ಕಳು ದೊಡ್ಡವರಾಗ್ಯಾರತ್ತ ತಿಳ್ಕೊಂಡು ಅವ್ರಿಗೆ ಮದುವೆ ಮಾಡ್ಬೇಕಂತೇಳಿ ಏನು ಮಾಡ್ತಾಳು? ಏನು ಮಾಡ್ರು? ಮುಹೂರ್ತ ತೆಗೆದು ಹೆಣ್ಣು ಹುಡುಕಾಡಕೈತಿ ಬಿಡ್ತಾಳು. ಹೆಣ್ಣು ಹುಡುಕಾಡಿದ ತಕ್ಷಣ ಏನು ಮಾಡ್ತಾಳು? ಮುಹೂರ್ತ ತೆಗಿತಾಳು. ಮುಹೂರ್ತ ತೆಗೆದು ಶುಭ ಮುಹೂರ್ತದಾಗ ಅವ್ರು ಇಬ್ಬರು ಮಂದಿ ಲಗ್ನ ಎಬ್ಬಿಸಿ ಬಿಡ್ತಾಳೆ. ಹುಸೇನಿದು ಲಗ್ನ ಮಾಡೋ ಟೈಮ್ದಾಗ ಏನಾತ ಅಲ್ಲಿ? ಏನಾಯ್ತು? ಯಾಕಂದ್ರ ಮುಹೂರ್ತಾರ ತೆಗೆದ್ರು ಮದುವೆಯಾರ ಮನಗಂಡ ಎಬ್ಬಿಸ್ರು. ಮದ್ವಿ ಎಬ್ಬಿಸದ ನಂತರ ಜಗಲಿ ಮೇಲೆ ಕುಣಿಸಿ ಇಬ್ರು ಮಂದಿನ ಏನು ಮಾಡ್ತಾರೋ? ಏನ್ ಮಾಡ್ರು? ಹೆಂತಿಗಳು ಮಗಲಾಗ ಕುಣಿಸಿ ಇನ್ನೇನು ತಾಳಿ ಕಟ್ಟು ಟೈಮ್ ಬಂದಿತ್ತು. ಅರ್ಧ ಕಾರ್ಯನು ಮುಗಿದಿತ್ತು. ಬರೇ ತಾಳಿ ಕಟ್ಟು ಟೈಮ್ ಅಟ್ಟ ಬಂದಿತ್ತು. ಅಮಂತ್ರಣ ಬಂತ. ಅಟ್ಟ ತಾಳಿ ಕಟ್ಟು ಟೈಮ್ ಬರಗುಟ್ಟಿಗೆ ಹುಸೇನಿ ಏನಂತೇಳಿ ಬತ್ತ ಆಮಂತ್ರಣ? ಯುದ್ಧ ನಡೆದೈತಿ, ನೀವು ಯುದ್ಧಕ್ಕೆ ಬರ್ಬೇಕಂತೇಳಿ ಹುಸೇನಿಗೆ ಆಮಂತ್ರಣ ತಗೊಂಬಂದ್ರ ಸೈನಿಕರು. ತಗೊಂಬಂದ್ಬಿಟ್ಟು ನಾವು ಕುರಾಣದಾಗಿಂದ ಮಾತೈತಿದ ಹುಸೇನಿ ಹೇಳ್ತಾರ ತಾಯಿ ತಂದಿಗೆ ಏನಂತ? ಯಾಕಂದ್ರೆ ನಾವು ಮದುವೆ ಆಗ್ಬೇಕಾದ್ರೆ ನಾಳೆ ಆಗ್ಬೋದು, ನಾಡ್ದಾಗ್ಬೋದು, ಅಚ್ಚಿ ನಾಡ್ದಾಗ್ಬೋದು, 8 ದಿನ ಬಿಟ್ಟಾಗ್ಬೋದು, ತಿಂಗಳಾಗ ಬಿಟ್ಟಾಗಬಹುದು. ಯುದ್ಧ ನಡೀತಂದ್ರೆ ಹಗಲೆಲ್ಲ ಯುದ್ಧ ಆಡಕ್ ಹೋಗಾಕ ಬರಂಗಿಲ್ಲ. ತಾಯಿ ಮದುವೆನ ನಮಗೆ ಬ್ಯಾಡ ಮುಂದೆ ಇಟ್ಕೊಂಡು ಅಂತ ಹೇಳಿ ಮದುವೆ ಬ್ಯಾಡ ಅಂತೇಳಿ ಬಿಟ್ಟು ಏನು ಮಾಡ್ತಾರೋ ಯುದ್ಧಕ್ಕೆ ಹೋಗಿ ಬಿಡ್ತಾರ. ಯುದ್ಧಕ್ಕೆ ಹೋದಾಗ ಅವಾಗ ಏನಾತ ಅಲ್ಲಿ ಮುಂದೆ? ಏನಾಯ್ತು? ಯುದ್ಧಕ್ಕೆ ಹೋದಾಗ ಹುಸೇನಿ ಇದ್ದವ್ರು ಲಡಾಯಿ ಸುಡು ಮಾಡ್ರಿ. ಲಡಾಯಿ ಶುರು ಮಾಡಿದ ನಂತರ ಅವ್ರನ್ನ ಎಲ್ಲ ಇವರು ಹೊಡೆದ್ರು. ಹೊಡೆದ ತಕ್ಷಣ ರಕ್ತದ ಹೊಳಿನ ಅಲ್ಲಿ ಹರಿಯಾಕ ಹತ್ತಿ ಬಿಡ್ತು. ಕರೆ ಆ ರಕ್ತದ ಹೊಳಿಯಾಗ ಏನಾಯ್ತು? ಹುಸೇನಿದು ಮರಣಾಗಿ ಬಿಡ್ತಾಳೆ. ಹುಸೇನಿದು ಸಾವಾತು. ಸಾವಾದಾಗ ತಾಯಿ ಒದರ್ತಾಳೆ ಏನಂತೇಳಿ? ಹುಸೇನಿ ತಾಳಿ ಮಂತ್ರ ನಾವು ಕಟ್ಟಿದ್ವು ಟೈಮ್ ಆಗೈತನ ಅಂತಲೇ. ತಾಳಿ ಮಂತ್ರ ಮುಹೂರ್ತ ನೋಡಿ ನಾವು ಕಟ್ಟಿದ್ವಪ್ಪ. ಬರೇ ನೀವು ಬಾಂಧ ಬರೇ ಕುಕುಮ ಆಟ ಇಡಬರ್ರಿ ತಂದೊಳಿಕೆ. ತಾಯಿ ಅಂದಾಗ ಅವ ಹೇಳ್ತಾರ ಹುಸೇನಿ ತಾಯಿ ನಾವು ಇನ್ನುವರೆಗೂ ಬರಾಕ ಮೇಲಿಲ್ಲ, ಮುಹೂರ್ತ ಬರಾತೈತಿ ಅಂತಲೇ ನೀವು ತಾಳಿ ಕಟ್ಟಿರಿ ಅದೆಲ್ಲ ಬರಾಬರಿ ಐತಿ. ನಾವು ಎದ್ದು ಬಂದು ಕುಕುಮ ಇಡಾಕ ಮೇಲಿಲ್ಲಾಗೈತಿ, ನಾವು ರಕ್ತದ ಹೊಳ್ಯಾಗ ಹರ್ಕೊಂಡು ಹೊಂಟದ್ವಿ ಅಂತ ಹೇಳ್ತಾರ. ಅವಾಗ ಮುಂದೆ ಒಂದು ಮಾತು ಕೊಡ್ತಾರ ಅವ್ರ ಈಕಿಗೆ ಏನಂತೇಳಿ? ನಾವು ಯಾವಾಗ ರಕ್ತದ ಹೊಳ್ಯಾಗ ಹರ್ಕೊಂಡು ಹೊಂಟದ್ವಿ ಒಂದ ಮೇಲತ್ತ ನಮ್ಮ ಧರ್ಮದಾಗ ಇನ್ನು ಮೇಲತ್ತು ಕುಕುಮಾನು ಹಚ್ಚಬಾರದು. ನಾವು ಹೊಳ್ಳಿ ಬರೋವರೆಗೂ ಕುಕುಮಾನು ಹಚ್ಚಬಾರದು ನಮ್ಮ ಧರ್ಮದವ್ರ. ನಮ್ಮ ಧರ್ಮದಾಗ ನೀವೇನು ತಾಯಿ ತಂದೆ ಗುಳದಾಳಿ ಕಟ್ಟಿರಲ್ಲ ನಮ್ಮ ಹೆಂಡ್ರಗಳಿಗೆ, ಇದೇ ಪ್ರಕಾರವಾಗಿ ಮುಸ್ಲಿಂ ಧರ್ಮದಾಗ ತಾಯಿ ತಂದಿನ ಗುಳದಾಳಿ ಕಟ್ಲೆ ಅಂತ ಹೇಳಿ ಹುಸೇನಿ ಅಲ್ಲಿ ಸಾರಿ ಹೋಗ್ಯಾರ. ಎಷ್ಟು ನನಗೆ ಗೊತ್ತಾಯ್ತು. ಮತ್ತೆ ನಿಮ್ದೊಂದು ಪುರಾಣ ಏನು ಬ್ಯಾರೆ ಅದಾಗಿತ್ತಂದ್ರೆ ತಗೊಂಬಾಲ ಮತ್ತು ನೋಡುನು. ಇದಕ್ಕೂ ಬ್ಯಾರೆ ತರ್ತಾಳ ಆಕೆನ ಪುರಾಣ ಭಾಳ ಓದ್ಯಾಳ ಮಾಸ್ತರ್ ಆಕೆಗೆ ಮಸಾಲಕ್ಕೆ ಆಗಿಸೋದಕ್ಕೆ ಸಾಲಿಲ್ಲ. ಪುರಾಣ ಓದಿ ಬಿಟ್ಟಾಳಿಕೆ ಊದಿ ಹೆಂಗಪ್ಪ ಈಕೇನ ಓದಿ ಬಿಟ್ಟಲ್ಲ, ಊದಿ ಬಿಟ್ಟಾಳ ಬರೀ ಉದ್ಗೊಳಿಲಿ ಮನ್ಯಾಗ ಮತ್ತೆ ಉದ್ಗೊಳಿಲೆ ಊದ್ತಾಳ ಅಡಿಗೆ ಮಾಡುವಾಗ. ಅದ್ರೊಳಗೆ ಏನು ತರ್ತಮ್ಮ? ಏನಂತಾರು? ಕಣ್ಣಾಗ ಹಾಳು ಬಿದ್ರ ಕುಂಡ್ಯಾಗ ಉದಾವ್ರತ್ತೀವಿ. ಅವ್ ಭಾಳ ಶಾಣೆ ಅದ ನಾವು. ಯಾಕಂದ್ರೆ ನೋಡು ಪುರಾಣ ಪಂಡಿತದ ನಾವು. ಯಾರು ಹಿಂದ್ಸು ಅಲ್ಲ, ಹಿರ ಮನುಷ್ಯ ಆದಿ ಇಚಕ್ ನೋಡ್ತೇ ಹೆಂತಿದಾಳು, ಇಚಕ್ ನೋಡ್ತೇ ಮಗಳದಾಳ. ಬುದ್ಧಿಯರ ಎಲ್ಲಿ ಇಟ್ಟದ ಏತ್ ಕೇಳ್ತಾರ. ನಾ 20 ವರ್ಷ ಆತ ಹಾಡಿಕೆ ಮಾಡ್ತಿ. ಮಗಳಾಗಿ ಹೆಂತಿನ ಇಟ್ಟಾನು, ಈಚ ಕಡೆ ಮಗಳನ್ನೂ ಇಟ್ಟಾನು. ಪ್ರಶ್ನೆ ಎಂತ ಕೇಳ್ತು? ಗಬುರುಷ ಇರ್ಬೇಕು, ನೀನೇಮಿ ಹುಟ್ಟಿ ಬರ್ಬೇಕು. ಕಣ್ಣಾಗ ಹಾಳು ಬಿದ್ರ ಕುಂಡ್ಯಾಗ ಊದ್ತಾರ ಅಂತ ಹೇಳ್ತಾನ. ಕಣ್ಣಾಗ ಹಾಳು ಬಿದ್ರ ಕುಂಡ್ಯಾಗ ಊದ್ತಾರ ಅಂತ ಹೇಳ್ತಾನ. ಇವ್ರು 3 ಮಂದಿನ ಒಂದು ಕೋಲ್ಯದಾಗ ಹಾಕೊಂಡು ಮಕ್ಕಳ ಹೆಂಗ ಮಾಡ್ತಾರ ಇದನ್ನು ಕೇಳ್ತಾನ. ನಾನು ಒಂದು ಪ್ರಶ್ನೆ ನಿನಗೆ ಮಾಡ್ತೀನಿ ಅಂದ್ರೆ ನಿನಗೆ 3 ಮಂದಿನ ಒಂದು ಕೋಲ್ಯದಾಗ ನಾನು ಹಾಕ್ತಾನೆ ಇವತ್ತು.
3 ಮಂದಿ ಮಕ್ಕಳ ಮಾಡಿ ತೋರಿಸ್ರಿ ನೀವು ಮಕ್ಕಳಾದ್ರೆ ಹಿಂದಾಗಡೆ ಆಗುವರಕ್ರಿ ನಿನಗೂ ಸೀರೆ ಉಡ್ಸುನು ಒಂದು ಹಂಗಾದ್ರೆ ಆಕತ್ತನ ಮಲ್ಲಪ್ಪನ ಶಾನ್ಯ ಅದಿ ಹಾ ವಿಚಾರ ಮಾಡಿ ಮಾತಾಡಿ ಯಾಕಂದ್ರೆ ದೊಡ್ಡವದಿ ಶಾನ್ಯ ಅದಿ ಅಲ್ಲಿ ಚಪಾತಿನ ಆಗುದ ಯಾಕಂದ್ರೆ ನೋಡು ಅಲ್ಲಿ ಕೋಲೆದಾಗ ಹೋಗಿ ಹಾಕಿರು ಅಲ್ಲೇನೇನು ಆಗಂಗಿಲ್ಲ ಹೌದು ಅಲ್ಲಿ ಬ್ಯಾರೆದಾಗ ಆಕತಿ ಇವ್ರಿಗೆ ಅದ ತಿಳಿ ಮಾತಲ್ಲ ಹೌದಾ ಏ ತಮ್ಮ ಇವ್ರ 3 ಮಂದಿನ ಕೋಲ್ಯಾಗ ಹಾಕಿ ಮತ್ ಹೊಳ್ಳೆ ಕಾಲು ಬಿದ್ದಿರ್ತಾವಲ್ಲ ಹೌದು ಹೌದು ಹಾಳ ತೆಗಿಯವ ಬಂದು ಮತ್ತೆ ಕುಂಡ್ಯಾಗ ಓದ್ತಾನು ಅವನ ಕಳಿಸೋಣ ಅಂದೆ ಅಲ್ಲಿ ಮತ್ತೆ ಹೊಳಿ ಉದ್ಗಳಿಗೆ ತಗೊಂಡ ಕುಂಡ್ಯಾಗ ಓದಕ್ಕೆ ಯಾಕಂದ್ರೆ ನೋಡು ಅವ್ರು ಶಾನ್ಯಾರದಾಗದೈತದ ಹಂಗೆ ಮಾತಾಡ್ತಾರ ಅವ್ರು ಹೇಳಿ ಏ ಗುರು ಮಾರ್ಗದಲ್ಲಿಲ್ಲ ಹಿರಿಯರ್ ಬಗಾರು ಕೇಳ ಪರಬರಾತ್ರಿ ಅದು ಗುರು ಕೇಳ ಮತ್ತೊಮ್ಮೆ ಕೇಳ ಪರಬರಾತ್ರಿ ಅದು ಗುರು ಕೇಳ ಹೆಚ್ಚ ಕಡಿಮೆ ಅನ್ನಬಾರದೊಂದರ ಶಕ್ತಿ ಸಂಬಳ ಸರಿ ಅಲ್ಲ ಹೆಚ್ಚ ಕಡಿಮೆ ಅನ್ನಬಾರದು ಅಂದರ ಶಕ್ತಿ ಸಂಬಳ ಸರಿ ಅಲ್ಲ ನಮ್ಮ ಜೋಡಲ್ಲ ಏ ಪರಮಾತ್ಮನ ಪಾರ್ವತಿ ಕೇಳತಾಳು ಕೇಳ್ತಾಳೆ ಏನ್ ಕೇಳತ್ತಮ್ಮ ಇಲ್ಲಿ ಈ ಪಾರ್ವತಿ ಕೇಳತ್ತಾಳ ಈ ಕಣದಾಳ ಪರಮಾತ್ಮನ ಹೌದು ಸೃಷ್ಟಿ ಹೆಂಗ ಸಜ್ಜು ಮಾಡ್ಯಾರ ಹೇಳತ್ ಈಕಿ ಕೇಳಕತ್ತಾಳು ಇದೆಲ್ಲ ಸಜ್ಜಾಗಬೇಕ ಅಲ್ಲಿ ಸ್ವತಃ ಪಾರ್ವತಿ ಪರಮಾತ್ಮನ ಕೇಳಕತ್ತಾಳ ಹೌದು ಈ ಸೃಷ್ಟಿ ಪ್ರಥಮದಾಗ ನೀವು ಸಜ್ಜು ಮಾಡ್ಬೇಕಾದ್ರೆ ಹೆಂಗ ಮಾಡ್ಯಾರ ಹೇಳ ಪರಮಾತ್ಮ ತಾಲಿ ಕೇಳತ್ತಾಳು ಹಾ ಈಕಿ ಕೀಲಿ ಕೇಳಕತ್ತಾಳ ನಾನು ಹೌದು ನಡಿಲಿ ಮಾಸ್ತರ್ ಏ ಪರಮಾತ್ಮನ ಪಾರ್ವತಿ ಕೇಳತ್ತಾಳು ಏ ಕೈಯ ಮುಗದ ಬಾಡಿಯ ಲೀಲ ಮತ್ತೊಮ್ಮೆ ಕೇಳ ಕೈಯ ಮುಗದ ಬಾಡಿಯ ಲೀಲ ಸೃಷ್ಟಿ ಆಕಾರವಿದು ಹೆಂಗಂತ ಹೇಳರಿ ಬ್ಯಾರೆ ಸ್ವಾಮಿ ತಪಸ್ಸೇನ ಸೃಷ್ಟಿ ಆಕಾರವಿದು ಹೆಂಗಂತ ಹೇಳರಿ ಮರ ಬ್ಯಾರೆ ಸ್ವಾಮಿ ತಪಸ್ಸೇನ ಏ ಸಂಬ ಹೇಳತಾನು ಶಕ್ತಿ ಪಾರ್ವತಿಗೆ ಕೇಳ ಪ್ರಥಮ ಪೈಲವೇನು ಇದ್ದಿಲ್ಲ ಮತ್ತೊಮ್ಮೆ ಕೇಳ ಪ್ರಥಮ ಪೈಲವೇನು ಇದ್ದಿಲ್ಲ ಅಷ್ಟ ದಿಕ್ಕಗಳು ಅಷ್ಟ ವಾಸುಗಳು ನೀನು ಮೊದಲಾಗ ಎದ್ದೇಳ ಏನಂತ ಹೇಳ್ತಾಳ ಒಂದು ಮಾತ ಏನ್ ಹೇಳ್ತಪ್ಪ ಯಾಕಂದ್ರ ನಾ ದನಿ ಬಿದ್ದಿತ್ತು ಹಾ ದನಿ ಬೀಳಂತ್ಲೆ ಈಕಿ ಪರಮಾತ್ಮನ ನೆನೆಸ್ಯಾಳು ಹೌದು ಅದರ ಸಂಬಂಧ ಈಕಿಗೆ ದನಿ ಬಂದೈತಿ ಎತ್ ಇಟ್ಟ ಹೇಳಿನ್ಯ ಹೌದು ನೋಡಿ ಎಷ್ಟು ಒದರಾಡಿ ಹೋದಳ ಅದಕ್ಕೆ ಭಾಳ ತಾಪ್ ಮಾಡ್ಕೊಂಡಳ BP 100ಕ್ಕೆ ಹೋಗಿ ಬಂದಿರ್ಬೇಕು ಹೌದು ಹೆಚ್ಚು BP ಏರ್ಸ್ಕೊಬೇಡ ಸತ್ತದ ವಾದಿ ಹಂಗ ಮಾಡಬೇಡ ಇನ್ನೊಂದು 4 ದಿನ ಯಾಕಂದ್ರೆ ನೋಡು ಆಕಿದ ಏನಾಗೈತಿ ಗೊತ್ತೈತೆ ಮಶಿಬನಾಳು ವಿದ್ಯಾಂದ ಏನಾಗಿತ್ತಮ್ಮ ಕೈಯಾಗಿದ್ದಾಟ ರಟ್ಟಿ ಆಗಿಲ್ಲ ಆಗೈತಿ ಮಾಸ್ತರ್ ಮ್ಯಾಲ ಐತಿ ಕರೆ ಹೌದ ಅದೇನು ಅಂತಾರಲ್ಲ ಏನಂತಾರ ಎಲ್ಲೂ ಇಲ್ಲದ ಶಕ್ತಿ ಎಲ್ಲೂ ಇಲ್ಲ ಆಗಿತ್ತ ಹಾ ಅದರ ಸಂಬಂಧ ಈಕೆದ ಹಂಗಾಗೈತದಾಗದ ಹಾ ನಾವು ಒಂದ ಮಾತ ಹೇಳಿ ನಿನಗೆ ದನಿ ಬರ್ಬೇಕಾದ್ರೆ ಪರಮಾತ್ಮನ ನಾಮಸ್ಮರಣೆ ಮಾಡಿದಿ ಅದಕ್ಕೆ ನಿನ್ನ ದನಿ ಬಂದತ್ತ ಹೇಳಂತ ಏನು ಹೇಳ್ತಾಳ ಪರಮಾತ್ಮನೇ ನೆನಸತ್ನಿ ನಾ 10 ದಿನ ಆತ ಕಾರ್ಯಕ್ರಮ ಮಾಡತ್ತೀನಿ ಅಂತ ಹೇಳ್ತಾಳೆ ಹೌದು ನಾ 11 ದಿನ ಆತ ಕಾರ್ಯಕ್ರಮ ಮಾಡತ್ತೀನಿ ಅದು ನಿನ್ನ ಜೋಡಿನ ಹೌದು ಬ್ಯಾರೆದವ್ರ ಜೋಡಿ ಯಾರ ಜೋಡಿ ಅಲ್ಲ ಮತ್ತೆ ಇಲ್ಲ ಯಾಕಂದ್ರೆ 10 ದಿನ ಆತ ನಾವು ಕಾರ್ಯಕ್ರಮ ಮಾಡ್ಕೊಂಡ್ ಬರತ್ತಿದೆವು ನೀನು ಸೊಕ್ಕಿನ ಮಾತು ಮಾತಾಡಬೇಡ ವಿನಂತಿ ಮಾಡ್ಕೊ ಹೌದು ವಿನಂತಿ ಮಾಡ್ಕೊಂಡೆ ಅಂದ್ರೆ ಮುಂದೆ ಹೋಗಿ ಮಶಿಬನಾಳು ವಿದ್ಯಾ ಹೌದು ಅದನ್ನೆಲ್ಲ ಬಿಟ್ಟು BP ಏರ್ಸ್ಕೊಂಡು ಹಿಂಗೆಲ್ಲ ಜಗದಾಡ್ತಾನಂದ್ರೆ ಕೆಲಸ ಕೊಡು ಮಾತು ಅಲ್ಲಿ ಅದು ಹೌದು ಯಾಕಂದ್ರೆ
ಯಾರ್ದು ಕೈಯಾಗಿಲ್ಲ ಅದು. ಯಾಕಂದ್ರೆ ನೀ ಹೇಳ್ತಿ ಹಂಗತ್ತ ಮನುಷ್ಯರ ಕೈಯಾಗಿಲ್ಲ, ಮನುಷ್ಯರ ಕೈಯಾಗ ಏನೇನು ಇಲ್ಲ. ಯಾಕಂದ್ರೆ ನೋಡು ಮಿಷನ್ ಅಂತ ಮಿಷನ್ ನಿಲ್ತೈತಿ. ಹೌದು. ಮತ್ತು ಇದ್ಯಾವ ಮಾತು? ಹಾ, ಯಾಕಂದ್ರೆ ನಾವು ಇಟ್ಟ ಹಾಡ್ತು ಬಾರಿಸಾಡ್ತು ಒದರಾಡ್ತು ಅಂದ್ರೆ ಅದು ದೈವದ ಆಶೀರ್ವಾದ. ಅದು ಹೌದು. ದೈವದ ಆಶೀರ್ವಾದ ನಮ್ಮ ಮೇಲೆ ಇತ್ತಂದ್ರೆ ಹಾ. ನಾವಿನ 20 ದಿನ ಹಾಡ್ರು ನಮಗೇನೂ ಆಗಂಗಿಲ್ಲ. ಹೌದು. ಮತ್ತು ಅದನ್ನೆಲ್ಲ ಬಿಟ್ಟು ನಾವು ಹಂಗಾತು ಹಿಂಗಾತು ಅಂದ್ರೆ ಅದೇನು ಕೆಲಸ ಕೊಡು ಮಾತಲ್ಲ. ಹಾ, ಯಾಕಂದ್ರೆ ನಮ್ಮದು ಎಲ್ಲೆಲ್ಲಿ ಹೋಗ್ಬೇಕು ಹಂಗಂಗೆ ಇರ್ತೈತೆ ಅದು ಮಾಸ್ತರ್. ಹೌದಾ? ನಡೀಲಿ. ಹಾ, ಏಳು ಪಾತಾಳವಿಲ್ಲ. ಹಾ, ಏಳು ಪಾತಾಳವಿಲ್ಲ, ಯಾಕುಸ ಸ್ವರ್ಗಿಲ್ಲ, ನೀನು ಮೊದಲಾಗ ಎದ್ದೇದಿಲ್ಲ, ನಿನ್ನ ಹೆಣ್ಣವಿದ್ದ ಅಷ್ಟ ದಿಕ್ಕಗಳು ಅಷ್ಟ ವಾಸುಗಳು ಕೇ ಸಪ್ತ ಸಮುದ್ರ ಏನೇನು ಇಲ್ಲ. ಮತ್ತೊಮ್ಮೆ ಕೇಳ ಸಪ್ತ ಸಮುದ್ರ ಏನೇನು ಇಲ್ಲ. ಅಷ್ಟ ದಿಕ್ಕ ಇಲ್ಲ, ಸೂರ್ಯ ಚಂದ್ರರಿಲ್ಲ, ಮೇಲೆ ಆಕಾಶ ಇದ್ದದಿಲ್ಲ ಮುಗಿಲ್ಲ. ಅಷ್ಟ ದಿಕ್ಕ ಇಲ್ಲ, ಸೂರ್ಯ ಚಂದ್ರರಿಲ್ಲ, ಮೇಲೆ ಆಕಾಶ ಇದ್ದದಿಲ್ಲ ಮುಗಿಲ್ಲ. ನಿರಂಕಾರ ಎತ್ತಾದ ನೇಮ ಎತ್ತಾದ ನೇಮ ಎತ್ತಾದ ನೀರಿನೊಳಗ ಇರವ ಪರಬ್ರಹ್ಮ. ಅವನಿಂದ ಆಗುದು ಸಂಗ್ರಾಮ, ಆಗುದು ಸಂಗ್ರಾಮ, ಆಗುದು ಸಂಗ್ರಾಮ. ಆಚೆ ಕಡೆ ಯಾರು ಇಲ್ಲ ಥಾಮ. ಆಕಾರ ನಿರಾಕಾರ ಓಂಕಾರ ಜೇಕಾರ, ಓಂಕಾರ ಜೇಕಾರ, ಓಂಕಾರ ಜೇಕಾರ. ಏ ಆಕಾರ ನಿರಾಕಾರ ಓಂಕಾರ ಜೇಕಾರ, ಆಚೆ ಕಡೆ ಮಾತಾಡಿಲ್ಲ, ಹೆಚ್ಚ ಕಡಿಮೆ ಮಾರ ಬಂದರ ಸರಿಯಲ್ಲ. ಮತ್ತೇನತ್ ಕೇಳ್ತಾಳ್ರಿ ಮಾಸ್ತರ? ಬ್ಯಾರೆ ಬೇರೆ ಕೇಳ್ತಾಳ ಮಾಸ್ತರ. ಏನತ್ತ ಏನಂತ ಕೇಳ್ತಾಳ? ಗಂಡನ ನೀವು ಮೆಟ್ಟಿಗೆ ಹಚ್ಚವ್ರ ಹಾ, ದುಷ್ಟ ದುಶಾಸನ ಶಿರೀಶ್ ಹೇಳ್ತದ ದ್ರೌಪದಿದ. ಹೌದು. ಅಕ್ಕಿನ ಯಾಕೆ ನೀವು ಹೋಗಿ ಮೆಟ್ಟಿಗೆ ಹಚ್ಚಿಲ್ಲ ಅಂತ ಕೇಳ್ತಾಳ. ಕೀಚಕನತೆಕ್ ಹೋಗ್ಯಾಳ. ಕೀಚಕನ ತೇಕ ಹೋಗ್ಯಾಳು. ಹೌದು. ಕೀಚಕನ ತೇಕ ಹೋಗ್ಬೇಕಾದ್ರೆ ಏನಾಗಿತ್ತ ಅಲ್ಲಿ ಭೀಮಸೈನ ಗಪ್ ಹೋಗ್ಬೇಕಾಗಿತ್ತಲ್ಲ ನಾಟಕಕ್ಕೆ. ಗಪ್ ಹೋಗ್ಬೇಕಾಗಿತ್ತಲ್ಲ. ಏನಂತಾಳ? ಏನಂತಾಳಾಗ? ಏನಂತಾಳು? ಕೀಚಕ ಬೆನ್ನ ಹತ್ತಿ ಟೈಮ್ದಾಗ ನೀ ನನಗೆ ಬೇಕಂದಾಗ ಏನು ಮಾಡ್ತಾಳಿಕ್ಕಿ? ಏನು ಮಾಡ್ತಾಳ ಅಂದ್ರ ಓಡಾಡಕತ್ತಳು. ಮಶಿಬನಾಳ ವಿದ್ಯಾ ಒಂದು ಮಾತು ಹೇಳ್ಯಾಳ. ಏನ? ಗಂಡಸ್ರ ಸೀರೆ ಹುಟ್ಟಿರಬಾರ್ದತ್ತ. ಹಾ, ಆ ಲೇಖಿ ನನಗೆ ಬದಲು ಮಾಡಿ ತೋರಿಸು. ಹಾ, ಆ ಲೇಖಿ ಎಲ್ಲಾರ ಬದಲು ಮಾಡಿ ತೋರಿಸಿದ ಅಂದ್ರ ಹೌದು. ಈಕೇನು ಇವತ್ತು ಹಿಡ್ದಾಳತ್ತಲ್ಲ ಬಿದೈ ಹಾಡಿಕೆದು, ಹೌದು, ಅವನ್ನೆಲ್ಲ ನಂಗ ಕೊಡ್ತಾಳತ್ತ. ಅದ ಸೀರೆ ಅಲ್ಲತ್ತೇಳಿ ತೋರಿಸ್ಬೇಕತ್ತ ನಾವು. ಹೌದು. ಪಕ್ಕ ತೋರ್ಸುನು ಒಟ್ಟ ಆಕಿನ ಪಕ್ಕ ತೋರ್ಸುನು. ಹೌದು. ಯಾಕಂದ್ರ ಕೇಳ್ಯಾಳ ಅಂದ್ಮೇಲತ್ತ ಮಾಸ್ತರ ಹೇಳಬೇಕ. ಸೀರೆ ಊಟಾರತಿ ಈಕೆ ಹೇಳ್ತಾಳು. ಹೌದು. ನಿನಗೊಂದು ಮಾತು ಕೇಳ್ತಾನ ಮಶಿಬನಾಳ ವಿದ್ಯಾ. ಹೌದು. ಯಾಕಂದ್ರ ನಿಮ್ಮ ಅವ್ವಗಳು ಬಂದ ನಿಮ್ಮ ದ್ರೌಪದಿ ಬಂದ ಹಾ ಭೀಮನ ಸಹಾಯ ಮಾಡತ್ ಕೇಳಿರಬಾರ್ದು. ಅಲ್ಯಾಕ ಹೋಗಿ ಡೊಂಜಿ ಕಾಲು ವಿಷ್ಣು ದೇವ್ರನ್ನ ಬಂದ ಪಾರ್ವತಿ ಕೇಳಿರಬಾರ್ದು. ಹೌದ, ನೀ ಕಾಪಾಡತ್ ಹೇಳಿ. ಹೌದ. ಕೃಷ್ಣ ಪರಮಾತ್ಮ ಸೀರೆ ಊಟಾನು ಹಾ ಅಲ್ಲಿ ಕೂಸನ ಮಾಡ್ಕೊಂಡು ತಂದಾನು. ನಿನ್ನ ಯಾವ ಬಸರು ಮಾಡಿದ ಆತ ಕೇಳ್ತಾರೆ ಇವ್ರು.
ಎಟ್ ಆಗಿರ್ಬೇಕು ಹೇಳಿಕಿ ಯಾಕಂದ್ರ ಗಂಡಸರನ್ನ ಯಾರು ಬಸರು ಮಾಡ್ಯಾರು ಹಾ ಯಾರು ಹಡದಾರು ಅನ್ನುವಂಥದ್ದು ಅದನ್ನಾದ್ರೂ ನಿನಗೆ ಹೇಳ್ತಾನ ನಾ ಲೇಖಿಬದ್ಧವಾಗಿ. ಗೋಕುಲದಾಗ ಕೃಷ್ಣ ಯಾರು ಬಸರು ಮಾಡಿರ ಅಂತ ಕೇಳ್ತಾಳ. ಯಾರು ಬಸರು ಮಾಡಿರತ್ತ ಕೇಳ್ತಾಳು. ಅವನೇನು ಯಾರು ಬಸರು ಮಾಡಿಲ್ಲ. ಹಾ ಅವ ಏನು ಮಾಡ್ತಿದ್ದ ಮಾಸ್ತರ? ಹಾ ಸತ್ಯಭಾಮಿ ಇದ್ದ ಕೇಳ್ರಿ ಏನು ಮಾಡ್ತಾಳ? ಕೃಷ್ಣ ಪರಮಾತ್ಮನ ಪಾದಕ ಬಿದ್ದು ಕೇಳ್ತಾಳ. ಏನಂತ? ಪರಮಾತ್ಮ ನನಗೆ ಆಶೀರ್ವಾದ ಮಾಡ ಕೃಷ್ಣ ಪರಮಾತ್ಮ ಅಂತ ಹೇಳ್ತಾಳ. ಹೌದು. ಕೃಷ್ಣ ಪರಮಾತ್ಮಗೆ ಆಶೀರ್ವಾದ ಅಂತೇಳಿ ಪಾದಕ ಬಿದ್ದಾಳು. ಪಾದಕ ಬಿದ್ದು ಏನು ಕೇಳ? ಪಾದಕ ಬಿದ್ದು ಏನು ಆಶೀರ್ವಾದ ಪಡ್ಕೋತಾಳೆ ಈಕೆ? ಏನ? ಸತ್ಯಭಾಮಿ ಇದ್ದಾಕಿ ನಾ ಶಕ್ತಿ ಪೂಜೆ ಹಾಕಕ್ಕಿದೀನಿ, ಹಾ ಗಂಡಸು ಮಕ್ಕಳು ಯಾರೂ ಬರಬಾರ್ದಂಗ ನನಗೆ ಆಶೀರ್ವಾದ ಮಾಡು ಸ್ವಾಮಿ ಅಂತೇಳಿ ಆಶೀರ್ವಾದ ಪಡ್ಕೊಂಡ್ಳು. ಹೌದು. ಅದು ಯಾರ ಕಡೆದಿಂದ? ಕೃಷ್ಣ ಪರಮಾತ್ಮನ ಕಡೆಯಿಂದ ಹೌದು. ಪಡ್ಕೊಂಡು ಹಿಂದಾಗಡೆ ತಿರುಗಿ ಏನಂತ ಬೀಳ್ತಾಳೆ ಈಕೆ ಸತ್ಯಭಾಮಿ. ಏನಂತ? ಆಕೆಗೂ ಈ ಮಶಿಬನಾಳ ಹುಡುಗಿ ಗತ್ಲಿ ಆಕೆಗೂ ಚಟ ಬ್ಯಾರೆ ಬಿದ್ದತ್ತು. ಹೌದು. ಮಾತಿನ ಮೇಲೆ ನಿಲ್ಲ ಅವ್ರು ಅಲ್ಲಿ ಇವ್ರು ಹಂಗ ಮಾತು ಬಿಟ್ಟು ಮುಂದೆ ಹೋಗ ಅವ್ರು ನೋಡಿ ಇವ್ರು. ಯಾಕಂದ್ರ ಏನು ಮಾಡು? ಮೂರು ಬಿಟ್ಟು ಅವ್ರ ಹತ್ರ ನಿಮಗೆ ಮೊದಲ ಹೇಳಿ ಹೋಗಿ ಅಂಥವ್ರ ನೀವು ಪಕ್ಕ. ಹೌದು. ಯಾಕಂದ್ರ ಹಾ. ಏನ್ ಹೇಳ್ತಾಳ ಕೃಷ್ಣ ಪರಮಾತ್ಮಗ? ಏನ್ ಹೇಳು? ಶಕ್ತಿ ಪೂಜಾರನ ಹಾಕೊಂಡ ಕುಂಡ್ತನು ಹಾ ಗಂಡ ಮಕ್ಕಳು ಬರಬಾರ್ದತ್ತೇಳಿ ನೀನ ನನಗೆ ವರ ಕೊಟ್ಟಿದ್ದಿ ಕೃಷ್ಣ ಪರಮಾತ್ಮ. ಹಾ ಮುತ್ತಿನ ಹಾರ. ಈ ಮುತ್ತಿನ ಹಾರ ಹೆಂಗ ಹೋಯ್ತು ಒಯ್ಯ ಒಂದು ಬಿಟ್ಟಳಿಕೆ ಮಾತು ಹಠ ತೊಟ್ಟಳು. ಯಾರಿಗೆ? ಕೃಷ್ಣ ಪರಮಾತ್ಮ ಹೇಳ್ತಾಳು ಹೌದ. ನನಗರ ಗಂಡ ಮಕ್ಕಳು ಬರಬಾರ್ದತ್ತೇಳಿ ನನಗರ ಮಾತು ಕೊಟ್ಟಿದ್ದಿ. ಹಾ ಈ ಮುತ್ತಿನ ಹಾರ ಹೆಂಗ ಹೋಯ್ತು ಒಯ್ಯ ನಾ ಶಕ್ತಿ ಪೂಜೆ ಹಾಕಕ್ಕಿದನ್ನ ತಿಳ್ತಾಳೆ ಈಕೆ ಸತ್ಯಭಾಮಿ. ಹೌದು. ಅವಾಗ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನು. ಏನ್ ಹೇಳ್ತಾನು? ಇದನ್ನ ಎಲ್ಲಾರ ನಾ ಬಿಟ್ನೆ ಅಂದ್ರ ಅಂತ ಹೇಳ್ತಾನ ಅವ. ಹಾ ಬಿಟ್ಟು ಹೋದ್ರ ಇದನ್ನ ಎಲ್ಲಾರ ಬಿಟ್ಟು ಹೋದ್ನಿ ಅಂದ್ರ ನೀ ಏನ್ ಹೇಳ್ತೀಯ ಅದನ್ನೆಲ್ಲ ಕೇಳ್ತಾನ ಅಂತ ಹೇಳ್ತಾನವ. ಹೌದು. ಅವಾಗ ಈಕೆ ಸತ್ಯಭಾಮಿ ಶಕ್ತಿ ಪೂಜೆಗೆ ಹಾಕೊಂಡು ಕೂತು ಬಿಟ್ಟಳು. ಹೌದು. ಅವಾಗ ಕೃಷ್ಣ ಪರಮಾತ್ಮ ಸೀರೆಯಲ್ಲಿ ಹುಟ್ಟಿಲ್ಲ, ಏನ್ ಮಾಡ್ಯಾನು? ಎಂತ ಅರಿವಿ ಮಾಡಿ ತೊಟ್ಟಾನಂದ್ರು ನಿನಗೆ ಹೇಳ್ತಾನೆ ಕೇಳು. ಯಾಕಂದ್ರ ನೋಡು ಸೀರೆ ಅಂದ್ರ ಎಂತ ಸೀರೆ ಯಾವಾಗ ಆಕತಿ ಮಾಸ್ತರ? ಬಣ್ಣ ಕೊಡೋಣ ಸೀರೆ ಆಕತಿ. ಈಕೇನು ಇವತ್ತು ಉಟ್ಕೊಂಡ್ ಬಂದಾಳ ಈಕೆ ಹಂಡ ಬಂಡ ಸೀರೆ. ಹಾ ಈ ಸೀರೆ ಬೇರೆ ಈ ಕುಡು ಸೀರೆ ಬೇರೆ. ಹಾ ಆ ಪರಮಾತ್ಮಗಳು ತೊಟ್ಟಂತ ಅರಿವಿ ಬೇರೆ. ಹಾ ಅದು ಎಂತಂದ್ರೆ ನಿರಾಕಾರ ವಸ್ತು ಅರಿವಿ ಮಾಡಿ ಹುಟ್ಟಾರ ಅವ್ರು. ಹೌದ. ಶಾಂತಿ ಎಂಬು ಎಳಿ ತೆಗದ, ಶಾಂತಿ ಎಂಬು ಎಳಿ ನಿರ್ಗುಣಂಬು ಮಗ್ಗ ಹೂಡಿ, ನಿರ್ಗುಣ ಎಂಬು ಮಗ್ಗ ಹೂಡಿ, ನಂಬು ಲಾಳಿಗೆ ಜ್ಞಾನಂಬು ಅಂತ ಪುಕ್ಕಡಿ ಸುತ್ತಿ ನಿರ್ವೈಲ ಸ್ವರೂಪ ವಸ್ತು ಮಾಡಿ ಹುಟ್ಟಾರ ಅವ್ರು. ಹಾ ತಾ ಮಾಡಿದ ಸೀರೆ ತಾ ಹುಟ್ಟ ಕೆಡಿಸಿದ ನಿಮ್ಮ ಹೆಂಗಸರನ್ನ. ಯಾಕಂದ್ರ ಬಣ್ಣ ಕೊಡೋಣ ಸೀರೆ ಆತದ. ಬಣ್ಣ ಕೊಡ ಅಂತಲೇ ಸೀರೆ ಆಕತಿ. ಸೀರೆ ಅಂದ್ರ ಅವ್ರ ನಿನ್ನ ಸೀರೆ ಹುಟ್ಟಿಲ್ಲ, ಹಾ ಅವ್ರ ನಿರಾಕಾರ ವಸ್ತು ಅರಿವಿ ಮಾಡಿ ತೊಟ್ಟಾರ ಅವ್ರು. ತೊಟ್ಟುಕೊಂಡು ಏನು ಮಾಡ್ತಾನೆ ಕೃಷ್ಣ ಪರಮಾತ್ಮ? ಏ ತಮ್ಮ ನನಗೊಂದು ನೆನಪಾಗೈತಿ. ಏನ್ ನೆನಪಾಗೈತಿ? ಅವ್ರು ಸೀರೆ ಉಟ್ರೆ ಹೆಣ್ಣಾಗ್ಯಾರತ್ ಬಂದಾಳಿಕಿ. ಹಾ 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 ಹೆಣ್ಣಾಗ್ಯಾರು ಅವ್ರು. ಹಂಗ್ಯಾಂಗ ಏನ್ ಹಾಕಾರು? ಹಾ ಅರ್ಬಿತ್ವ. ಯಾಕಂದ್ರೆ ನೋಡುವ ಅವ್ರು ಸೀರೆ ಉಟ್ರೆ ಏನು ಹೆಣ್ಣಾಗಿಲ್ಲ. ಏನಾಗೈತೆ ಅಲ್ಲಿ? ಅವ್ರ ಮ್ಯಾಲಟ್ಟ ಸೀರೆ ಹುಟ್ಟಿಲ್ಲ, ಅವ್ರ ಅವತಾರ ತೊಟ್ಟು ಬಂದಾರ, ನಿರಾಕಾರ ವಸ್ತು ಅರಿವಿ ತೊಟ್ಕೊಂಡು ಬಂದಾರ. ಕರೆ ಹಾ ಅವ್ರ ನಿರಾಕಾರ ವಸ್ತು ಅರಿವಿ ತೊಟ್ಕೊಂಡು ಕೈಯಾಗ ಕೂಸನ ಹಿಡ್ಕೊಂಡು ಬಂದಾನ. ಕರೆ ಹಾ ಆ ಒಳಗಿನ ಜೋಡ್ನ ಏನು ಬಾದ್ಲಾಗ್ಯಾವನವ್ರು ಇಲ್ಲ. ಈಕಿನ ನೋಡಿ ಹೇಳ್ಬೇಕಾಗೈತ್ರ. ಮತ್ತು ನೀವು ತಪ್ಪು ತಿಳ್ಕೊಬೇಡ್ರಿ ಯಾಕೆ ಹಿಂಗೆ ಅಂತೇಳಿ. ಬರ್ತೈತೆ ಅದ. ಅವೇನು ಬಾದ್ಲಾಗ್ಯಾವನ ಇಲ್ಲ. ಆ ಬಾದ್ಲ ಆಗಲ್ದಾರ ಕೈಗೆ ಏನು ಮಾಡ್ತಾಳ ಸತ್ಯಭಾಮಿ? ಏನು ಮಾಡಿದ? ಸತ್ಯಭಾಮಿ ಹೋಗ್ಕಾಳ ಬಾಗಲ ಮುಂದೆ ನಿಲ್ಲತಾನ ಕೃಷ್ಣ ಪರಮಾತ್ಮ. ಹೌದು. ಕೃಷ್ಣ ಪರಮಾತ್ಮ ಕೊರವಂಜಾಗಿ ನಿರಾಕಾರ ಸ್ವರೂಪ ಅರಿವಿ ಹೊಟ್ಕೊಂಡು ಬಂದಿದ್ದ. ಕರೆ ಹಾ ಬಂದು ಬಾಗಲ್ದಾಗ ನಿಲ್ಲುಗುಟ್ಟಿಗೆ ಸತ್ಯಭಾಮಿ ಹೇಳ್ತಾಳೆ ಏನತ್ತ? ಏನಂತ ಹೇಳ್ತಾಳ? ಯಾಕೋ ಕೊರವಂಜಿ ಈ ಕೊರವಂಜಿ ಮೇಲ ಹಾ ದೂತೆ ದೂತಿಗೆ ಹೇಳ್ತಾಳೆ, ಏ ದೂತೆ ಈ ಕೊರವಂಜಿ ಮೇಲೆ ಯಾಕೋ ನನ್ನ ಮನಸ್ಸು ಆಗತ್ತೈತಿ ಅಂದಳಿಕೆ ಸತ್ಯಭಾಮಿ. ಅಲ್ಲಿ ಏನ್ ನೋಡಿ ಮನಸ್ಸು ಮಾಡಿದಿ? ಯಾಕ ಅವ್ ನಿರಾಕಾರ ವಸ್ತು ಅರಿಬೇರ ತೊಟ್ಕೊಂಡ್ ಬಂದಿದ ಹಾ ಅಂತ ಅದೇನು ಹೊಳಿತತ್ತ ಅವಿದ್ಯೆ ಅಲ್ಲಿ. ಅಲ್ಲಿ ಏನು ಚಮಕ್ ಹೊಳಿತಿದ್ರಿ? ಅಲ್ಲಿ ಏನ್ ನೋಡಿ ನಾನು ಮನಸ್ಸು ಮಾಡ್ಯಾಳ ಈಕೆ ಸತ್ಯಭಾಮಿ. ಅಟ್ಟ ಹೇಳ ಬೇಡ ಏನು ಬೇರೆ ಇನ್ನು ಬ್ಯಾರೆ ಹೇಳಬೇಡ. ಏ ಹುಚ್ಚಿ, ನಿಮ್ಮಂತವ್ರು ಎಲ್ಲ ಅವ್ರಿಗೆ ಶರಣು ಒಡ್ಡಿ ಬೇಡ್ಕೊಂಡಾಗ ಹಾ ನಮ್ಮಂತವ್ರು ಏನು ಮಾಡ್ಯಾರು? ನಿಮ್ಮನ್ನ ಕಾಪಾಡೋದಕ್ಕಾಗಿ ಏನು ಮಾಡ್ಯಾರ ಅಂದ್ರೆ ನಿರಾಕಾರ ಅರಿವಿ ವಸ್ತು ಉಟ್ಕೊಂಡು ಬಂದಾರ ಅವ್ರು. ಹೌದು. ನಿರಾಕಾರ ಅರಿವಿ ಉಟ್ಕೊಂಡು ಬಂದು ಏನು ಮಾಡ್ಯಾರ? ಏನ್ ಮಾಡ್ಯಾರು? ಈಕಿ ಭೀಮನ ತೆಕ್ ಹೋಗ್ಯಾಳ. ಹೌದು. ಭೀಮ ಸೀರೆ ಉಟ್ಟಾನ ಈಕೆ ಬಂದಾಳು. ಹಾ. ನಿಮ್ಮ ದ್ರೌಪದಿಗೆ ಏನು ಮಾಡಿದ? ಕೀಚಕ ಮನಸ್ಸು ಮಾಡಿದ್ರು ದ್ರೌಪದಿ ಮ್ಯಾಲ. ಹೌದು. ಸ್ವತಃ ಈಕೆ ಏನು ಒಟ್ಟು ಹೊಡಿಬೇಕಾಗಿತ್ತಲ್ಲ, ಅಲ್ಲಿ ಹೊಡಿಬೇಕಾಗಿತ್ತು, ನಿತ್ತು ಹೊಡಿಬೇಕಾಗಿತ್ತಲ್ಲ. ಮತ್ತೆ ಈ ದ್ರೌಪದಿರ ಹೋಗ್ಬೇಕಾಗಿತ್ತಲ್ಲ, ಮಶಿಬನಾಳ ದ್ರೌಪದಿರ. ಹೌದ. ನಿನಗೆ ಹೊಡ್ಯಾಕ ಆಗವತ್ತು, ನಾಯರ ಹೊಡಿತನಗಪ್ಪ ಹೋಗ್ಬೇಕಾಗಿತ್ತ. ಮುಂದೆ ನಿಲ್ಲಕ್ಕಾಗಂಗಿಲ್ಲ. ಯಾವಾಗ ಕೀಚಕ ನಿನಗೆ ಬೇಕತ್ ಯಾವಾಗ ಅಂದ ನೋಡು,
ಇನ್ ಚಾಂಚಕ್ ಬರಬೇಕಂದ ಅಂದ ತಕ್ಷಣ ಚಾಂಚಕ್ ನೀ ಎಟ್ಟೋತಿದ್ರು ಬರ್ಬೇಕಂತ ಹೇಳಿದ ತಕ್ಷಣ ಈಕೆ ಏನು ಮಾಡ್ತಾಳ ದ್ರೌಪದಿ ಗರಡಿ ಮನಿಗೆ ಹೋಗ್ಬೇಕಾತ ಗರಡಿಯ ಮನೆಗೆ ಹೋಗಿ ಭೀಮನ ತೆಕ್ಕ ನಿತ್ತ ಕೇಳ್ತಾಳು ಹೌದು ಯಾಕಂದ್ರ ನನಗ ಮನೆಗೆ ಕೀಚಕ ನನ್ನ ಮೇಲೆ ಮನಸ್ಸು ಮಾಡ್ಯಾನು ಹಾ. ನನ್ನ ಪತಿವರ್ತ ಇವತ್ತು ಹಾನಿಯಾಗಿ ಬರೋದಾಗೈತೆ ಅಂತ ಹೇಳಿ ಯಾರಿಗೆ ಹೇಳ್ತಾಳು ಭೀಮಸೇನಿಗೆ ಹೇಳಿ ಭೀಮಗೆ ಹೆಂಗೆ ಹೇಳ್ತಾಳ ಏನಂತ ಇವತ್ತು ಎಟ್ಟೋತಿದ್ರು ನಾ ಕೀಚಕ ಮನೆಗೆ ಹೋಗಕ್ಕದನಿ ನನ್ನ ಕರ್ದಾನ ಅವತ್ತು ಹೇಳ್ತಾಳೆ ಈಕಿ ಭೀಮನ ಮುಂದೆ ಹೌದ ದ್ರೌಪದಿ ಹೇಳ್ತಾಳ ಏನ್ ಹೇಳ್ತಾಳ ಕೀಚಕ ಕರ್ದಾನು ಹಾ ನಾ ಅವನ ತೇಕ್ ಹೋಗವದ ನೀ ಹೆಂಗ ಮಾಡವ ಹೇಳ್ತಾಳೆ ಈಗ ದ್ರೌಪದಿ ಹೌದು ಅವಾಗ ಏನ್ ಹೇಳ್ತಾನ ಭೀಮ ಏನಂದ ಯಾವಾಗ ಆ ಮಗ ನಿನ್ನ ಮೇಲೆ ಮನಸ್ಸು ಮಾಡ್ಯಾನ ಅಂದ್ರ ಹಾ ಆ ಮಗನ ಒಟ್ಟ ಗೀಚಿ ಬಿಡ್ತಾನ ಅವನು ಒಟ್ಟ ಬಿಡಂಗಿಲ್ಲ ಅಂತೇಳಿ ಹೂಕತ್ತಿದ್ದ ಅವ ಭೀಮಸೈನ ಹೌದು ಉಕ್ಕು ಟೈಮ್ದಾಗ ಏನ್ ಮಾಡ್ತಾನ ಏನ್ ಮಾಡು ನಿರಾಕಾರಂಬು ಅಂತ ಅರಿವಿ ತೊಟ್ಟಕೊಂಡ ಅವನ ಮನಿ ಮುಂದೆ ಹೋಗಿ ನಿತ್ತ ಹಾ ಕೋಲ್ಯದಾಗ ಹೋಗಿ ನಿತ್ತ ಕರೆದ ತಕ್ಷಣ ಕರೆದ ಅವನ ಜೋಡಿ ಬಿದ್ದಾಗ ಏನ್ ಮಾಡ್ಯಾನ ಕೀಚಕನ ಎರಡು ಕಾಲು ಹಿಡೋದು ಯಾವ್ದು ಕಾಲು ಹಿಡಿದು ಎರಡು ಕಾಲು ಹಿಡಿದು ಗೀಚ್ ಉಗಿದು ಬಿಟ್ಟಾನ ಕೀಚಕಂದು ಜೇರ ಕಡ್ತಾ ಈಗ ಮಶಿಬಣ ದ್ರೌಪದಿ ಎಲ್ಲಾರ ಕೀಚಕನ ಕೈಯಾಗ ಸಿಕ್ಕದ ಅಂದ್ರ ಆಯ್ತಿತ್ತು ದ್ರೌಪದಿ ಹೋಗಿ ಕೀಚಕನ ಕೈಯಾಗ ಸಿಕ್ಕದ ಅಂದ್ರ ಈಗಿನ ಗೀಚಿ ಬಿಡ್ತದ ಅವ್ ಕೇಳ್ಯಾನಪ್ಪ ಕೇಳ್ಯಾನ ಮತ್ ಸೀರೆ ಊಟ ಬಂದಾಳ ಏ ನಿರಾಕಾರದಾಗ ಪರಬ್ರಹ್ಮ ಕೇಳ ನೀರಿನ ಮ್ಯಾಲ ಸಲ ಮತ್ತೊಮ್ಮೆ ಕೇಳ ನೀರಿನ ಮ್ಯಾಲ ಆಡತ್ತಿರ್ತಾವ ಸಲ ಉಸಲ ಪಾಸದಿಂದ ವಾಸ ಹೆಚ್ಚಾಗಿ ನಾಡು ನೀರಲ್ಲ ಪಾಸದಿಂದ ವಾಸ ಹೆಚ್ಚಾಗಿ ನಾಡು ನೀರಲ್ಲ ಏ ಓಮ ಓಂ ಕರ್ದಾಗ ಓಂಬುದಣಿ ಆತ ಇವ್ ಹೆಂಗ ತಿರುಗಾಡ್ತಾನ ನೋಡು ಕಸಾರ ಸವಾಗ್ಯಾನ ಪಂಚಾಯತ್ಯಾಗ ಹೌದ ಅವತಾರು ಹಂಗ ಮಾಡ್ಯಾನ ಯಾಕ ಕಠಿಣ ಆಗಲ್ಲ ಅವ್ ಶಕ್ಕಂಗೆ ಕಾಣಂಗಿಲ್ಲ ಇವ್ರಿಗೆ ಸಿಕ್ಕಲ್ಲ ಕೂದ್ಲ ನೋಡ್ಲ ಹೆಂಗ ಬಿಟ್ಟಾರ ಹಾ ಯಾಕಂದ್ರ ಹಾ ನಮಗ್ ಹೇಳ್ತಾರ ಭಾಳ ಶಾನೆ ಆಗ್ಯಾರು ಹಾ ಏನಂತ ಹೇಳ್ತಾರ ಮಾಸ್ತರ ಏನಂತ ಹೇಳ್ತಾರ ತಮ್ಮ ಏ ಭಾಳ ಚಂದ ಹೇಳ್ಯಾರು ಹಾ ಯಾಕಂದ್ರ ನಿಮ್ಮ ಚಂದ್ರಗುಪ್ತಿ ಅರಸಿದ್ದಾವ ಹಾ ಮಗಳ ಮೇಲೆ ಮನಸ್ಸು ಮಾಡ್ಯಾನತ್ತ ನೋಡು ಮನಸ್ಸು ಮಾಡಿ ಏನು ಮಾಡ್ಯಾನತ್ತ ಆಕೆ ಜೋಡಿ ಸಂಭೋಗ ಮಾಡ್ಯಾನತ್ತ ಹೌದ ಮಗನ ಮೇಲೆ ಮನಸ್ಸು ಮಾಡ್ತೀರಿ ಮಗಳ ಮೇಲೆ ನಿಮಗೆ ತಿಳಿಯಂಗಿಲ್ಲ ಏನ ಅಂತ ಕೇಳ್ತಾಳೆ ಈಗ 3 ತಿಂಗಳು ಹೊಟ್ಟೆಲಿ ಎದ್ದವ್ರವ್ವ ಯಾವ್ರವ್ವ ಚಂದ್ರಗುಪ್ತಿ ಅರಸನ ಹೆಣ್ತಿ ಏನು ಈಕೆ ಹೊಟ್ಟಿಲಿ ಹೋದಳು ಆಮೇಲೆ ಮತ್ತೆ ನೀವು ಹೊಟ್ಟಿಲಿ ಅಂತ ನನಗೆ ಗೊತ್ತದು ಆ ಚಂದ್ರಗುಪ್ತಿ ಅರಸು ಆದತ್ತ ಚಂದ್ರಗುಪ್ತಿ ಅರಸ ಏನು ಮಾಡ್ತಿದ್ರ 12 ವರ್ಷ ತಪ್ಪಕ್ಕೆ ಹೊಂಟದ ಹೌದು ಅವಾಗ ಚಂದ್ರಗುಪ್ತನ ಅರಸಿ ಹೆಂಡತಿ 7 ತಿಂಗಳು ಹೊಟ್ಟಿಲೆ ಇದ್ದಳು ಮಾಸ್ತರ್ ಹೌದು ಹೊಟ್ಟಿಲೆ ಇದ್ದಾಗ ಅವ 12 ವರ್ಷ ತಪ ಮುಗಿಸ್ಕೊಂಡು ಹೊಳ್ಳಿ ಮನೆಗೆ ಬಂದ ಮೇಲೆ ಏನಾಯ್ತ ಮನೆಗೆ ಬಂದ ಕೇಳ್ತಾನ ಒಳಗ ಹೊಸಲದಾಗ ನಿತ್ತ ಮೇಲತ್ತ ಏನು ಮಾಡಿದ ಅಂದ್ರ ಆ ಕುಬಸದ ಮೇಲೆ ಏನಾಗಿತ್ತು ಕುಬಸ ಕಳೆದಿಟ್ಟು ಈಕೆ ಏನು ಮಾಡ್ತಿದ್ರು ಜಳಕ ಮಾಡ್ತಿದ್ರು ಒಳಗ ಜಳಕ ಮಾಡ್ತಿದ್ದಳು ಈಕೆ ಯಾರ ಚಂದ್ರಗುಪ್ತಿ ಅರಸನ ಮಗಳು ಹೌದು ಜಳಕ ಮಾಡ್ತಿದ್ದಳು ಅವಾಗ ಚಂದ್ರಗುಪ್ತಿ ಅರಸ ಕೇಳ್ತಾನ ಈ ಕುಬಸ ಯಾರದ ಇದು ಕುಬಸ ಯಾರದ ಅಂತ ಕೇಳಿದ ಪಟ್ನ ಈಕೆ ಏನು ಹೇಳ್ತಾಳೆ ಚಂದ್ರಗುಪ್ತಿ ಅರಸನ ಹೆಂಡತಿ ಏನ್ ಹೇಳ ಆಕೆ ಮಗಳದೈತೆ ಅಂದ್ರೆ ಅದು ಮಾತಾ ಮುಗದತ್ತಲ್ಲ ಮುಗಿತಿತ್ತ ಈಕೆ ಏನು ಹೇಳ್ಯಾಳ ಏನ್ ಹೇಳ ಮೊದಲು ಈಕೆ ಮಶಿಬನಾಳ ವಿದ್ಯಾನ ತಪ್ಪ್ಯಾಳ ಮೊದಲು ಪಾಳ್ಯಾದಾಗ ಹಂಗ ಏನು ಹೇಳ್ಯಾಳು ಏನ್ ಹೇಳ್ಯಾಳ ಅದು ನಮ್ಮ ತಂಗಿದೈತೆ ಅಂದ್ಬಿಟ್ಳು ಈಕೆ ನಮ್ಮ ತಂಗಿ ಬಂದಾಳ ಅಂತ ಹೇಳಿಬಿಟ್ರು ತಂಗಿ ಬಂದಾಳ ಒಳಗೆ ಜಳಕ ಮಾಡಾಕತ್ತೇಳ ಹೊಂದ್ಬಿಟ್ಳು ಎಷ್ಟು ಅನ್ನೋದ್ರ ಒಳಗ ಮತ್ತೆ ಈಗ ಏನು ಮಾಡಿದ ಅವ್ನು ಚಂದ್ರಗುಪ್ತಿ ಅರಸ ಏನು ಮಾಡಿದ ಯಾಕಂದ್ರ ಅವಂದ ಮೋಹ ಆತದ್ರ ಮ್ಯಾಲ ಹೌದು ಮೋಹ ಆದ ತಕ್ಷಣ ಮತ್ತೆ ಆಕೆ ಹೊರಗೆ ಬಂದ ಮೇಲೆ ತರ ನಿಲ್ಬೇಕಲ್ಲ ಈ ಮಶೀಬನಾಳ ಮಗಳು ಅಕ್ಯಾರ ಹೇಳಬೇಕಾಗಿತ್ತಲ್ಲ ಈ ವಿದ್ಯಾನ ಮಗಳರ ಹೇಳಬೇಕಾಗಿತ್ತಲ್ಲ ಅಪ್ಪ ನಾ ನಿನ್ನ ಮಗಳದನ್ನ ಅಂತ ಹೇಳಿ ಹೇಳ್ಬೇಕಾಗಿತ್ತು ಈಕಿಗೂ ಆಸೆ ಆಗಿತ್ತು ಈಕೆ ಹೇಳಲಿಲ್ಲ ಏನ್ ಮಾಡಿ ಅವ ಯಾವಾಗ ಈಕೆ ಬೆನ್ನು ಹೋಯ್ತದ ನೋಡ ಅವಾಗ ಏನ್ ಅವಾಗ ಈಕೆ ಮುಕ್ಕಳಿಗೆ ಕಾಲು ಹಚ್ಕೊಂಡು ಓಡಾಕ್ ಹತ್ತಿ ಬಿಟ್ಳು ಈಕೆ ಹೌದು
ಮಗಳು ಓಡಾಕತ್ತಳು ಅವಾಗ ಇವೇನು ಮಾಡ್ತಾನ ಮಗಳು ಅನ್ನೋದು ಅವಾಗೇನು ಗೊತ್ತಿಲ್ಲ ಆಗಿತ್ತು ಹೌದು ಹೇಳಿಬಿಟ್ಟಿಲ್ಲ ಆಕಿ ತಂಗಿ ಅಂದ್ಬಿಟ್ಟು ನಾವು ಮೋಹ ಮಾಡ್ಬೇಕಾತು ಅವಾಗ ಓಡಾಕತ್ತಿ ಏನ್ ಮಾಡ್ತಾಳ ಏನ್ ಮಾಡ 360 ಹುತ್ತದಾಗ ಹೋಗಿ ಕೂತಳಿಕಿ ಕೂತ್ರು ಬಿಡ್ಲಿಲ್ಲ 360 ಹುತ್ತದಾಗ ಹೋಗಿ ಕೂತ್ರು ಅವ ಹಡ್ಡ ಕೂತ್ ಹಂಗ ಬೆನ್ನ ಹತ್ತದ ಅವಾಗ ಹೋಗಿ ಏನ್ ಮಾಡ್ತಾಳ ಏನಾದ್ರು ಬಡಗನ ಇವಾಗ ಅಂಜಿ ಹೋಗಿ ಸಿಂಧಿ ಗಿಡ ಆಗಿ ನಿತ್ತ ಬಿಟ್ಟಳಿಕಿ ತಾನ ಬಾಯಿಲೆ ತಾನ ಹೇಳ್ತಾಳ ಹೇಳ್ಯಾಳ ನೋಡು ನಾಚಿಕರ ಬರಂಗಿಲ್ಲ ನಿನ್ನ ಜಲಮುಖ ಆಕಿ ಸಿಂಧಿ ಗಿಡ ಅದ ಸಿಂಧಿ ಗಿಡ ಆದತ್ತ ಇವ್ ಈಳಿಗೆ ಆದತ್ತ ಅಲ್ಲಿಗೆ ಮುಗದ ಹೋಗ್ತಾಳ ಈಳಿಗೆ ಹೋಗಿ ಸಿಂಧಿ ಗಿಡ ಮರದನ ಮಾಡ್ಯಾರು ಅಲ್ಲಿ ಕೂಡ್ಯಾರ ಅವ್ರ ಕೂಡಿದ ಮೇಲೆ ತಾಕಿ ಹೇಳ್ತಾಳ ಮಗಳು ಮಾತು ಹೊಳಿ ಎಲ್ಲ ಮುಗಿದ ಮೇಲೆ ದಗದ ಮುಗಿದ ಮೇಲೆ ತಿಳಿಯಾಳಕಿ ಮಗಳು ಏನಂತ ನಾನು ನಿನ್ನ ಮಗಳು ಇದ್ನಿ ನನ್ನ ಮೇಲೆ ನೀ ಮೋಹ ಮಾಡಿ ಇಂಥ ದಗದ ಮಾಡಿದಿ ಹಿಂಗಾದ್ರೆ ಬ್ಯಾಡ ಅಂತ ಹೇಳಿ ಆವಾಗ ಆಕಿ ಶ್ರಾಪ ಕೊಟ್ಟಳು ಇದು ಎಲ್ಲ ಆದಿಂದ ಯಾರದಿಂದ ಚಂದ್ರಗುಪ್ತಿ ಅರಸನ ಹೆಂತಿದಿಂದ ಹೌದು ಮತ್ತ ತಂಗಿ ಅನ್ನಾಕ ನಿನಗೆ ನಾಚಿಕೆರ ಬರಲಿಲ್ಲ ನಮ್ಮ ಮಗಳಾದ್ರೆ ಮಗಳ ಹೊಕ್ಕಿತ್ತಲ್ಲ ಹೌದಾ ಚಂದ್ರಗುಪ್ತಿ ಅರ್ಥ ಮಗಳ ಮೇಲೆ ಮನಸ್ಸು ಮಾಡಿ ಕಲ್ಲಾಗಿ ಬಿದ್ದ ನಾವು ತೀ ಕೇಳ್ತಾಳು ಪಾತಾಳ ಗಂಗೆ ಒಳಗಿನ ಬಿದ್ದಾನ ಅವನು ಆದ್ರ ನಿಮ್ಮ ಕಿವಪ್ಪಕ್ಕೆ ಏನು ಮಾಡ್ಯಾಳ ಈಕು ಕಲ್ಲಾಗಿ ಬಿದ್ದಾಳ ಯಾರಕ್ಕಿ ನಿಮ್ಮ ಹಿಲಾನು ಕಲ್ಲಾಗಿ ಬಿದ್ದಾಳ ಹಿಲಾನು ಕಲ್ಲಾಗಿ ಬಿದ್ದಾಳು ಆಕಿ ಹೇಳ್ಬೇಕಾದ್ರೆ ಆಕಿನ ಯಾರಿಗೆ ಬಿಷಾರ ತುಳಿ ಈಕಿನ ತಳಗ ಹೋಗ ಮತ್ತೆ ನಾವು ಆಕಿ ಯಾರ ಉದಲಿಕ್ಕನ ಹೆಂಡತಿ ಚೆಂಡನಕ್ಕೆ ಒಬ್ಬಕ್ಕೆ ಕಲ್ಲಾಗಿ ಬಿದ್ದಾಳ ಹೌದು ನೋಡು ನಮ್ಮ ಒಬ್ಬ ಬಿದ್ರ ನಿಮ್ಮವ್ರು 2 ಮಂದಿ ಬಿದ್ದಾರ ಏನಾಗಿ ಬಿದ್ದಾರ ಕಲ್ಲಾಗಿ ಬಿದ್ದಾರ ಇಲ್ಲ ಒಬ್ಬಕ್ಕೆ ಕಲ್ಲಾಗಿ ಬಿದ್ದಾಳು ಆಕಿ ಯಾರದಿಂದ ಉದ್ಧಾರ ಆಗ್ಯಾಳು ಯಾರದಿಂದ ನಿಮ್ಮ ಚಂಡಿ ಕಲ್ಲಾಗಿ ಬೀಳ್ಬೇಕಾದ್ರೆ ಆಕಿ ಯಾರದಿಂದ ಉದ್ಧಾರ ಆಗ್ಯದ್ದಾಳೆ ಹೌದು ಚಂಡಿ ಬೀಳ್ಬೇಕಾದ್ರೆ ಏನು ತಪ್ಪು ಮಾಡ್ಯಾಳ ಅಂತದ ಮಾಸ್ತರ್ ಹೌದು ಉದಲಿಕ್ಕನ ಹೆಂಡತಿ ಚಂಡಿ ತಪ್ಪು ಮಾಡ್ಬೇಕಾದ್ರ ಉಲ್ಟಾ ಆಗಿತ್ತದ ಕೇಸ್ ಉಲ್ಟಾ ಹಂಗಪ್ಪ ಚಂಡಿ ಏನಕ್ಕೆ ಏನಿದ್ದಳ ಉದಲಿಕ್ಕನ ಹೆಂಡತಿ ಏನ್ ಮಾಡ್ತೀವಿ ಈಕಿ ಹೆಂಗ ಉಲ್ಟಾ ಇದ್ದಳಂದ್ರ ಈಕಿ ಹೆಂಗ ಮಶಿಬನ ಅದಕ್ಕೆ ತಿಡ್ಡು ಹಚ್ಚಾಳ ನನಗ ಹಿಂಗ ಆಕಿ ತಿಡ್ಡುದಳ ಆಕಿ ಹೆಂಗಂದ್ರ ಈಕಿ ಇವ್ ಅಡಿಗೆ ಮಾಡ್ತಾನಂದ್ರ ಆಕಿ ಗಿಟ್ಟಿ ಮಾಡ್ತಾನ ಅಂತೇಳ ಆಕಿ ಹೌದು ಆಕೇನು ಮಾಡು ಏನ್ ಮಾಡ ಇದು ಹಿಂಬರಿಕೆ ಓಡೋದು ಕುದುರೆ ಅಂತೇಳಿ ಅವ್ನು ಗೊತ್ತಿರಲಿಲ್ಲ ಅದಕ್ಕೆ ಅವ್ನು ಮದುವೆ ಆದ ಮದುವೆ ಆದ ಮೇಲೆ ತೇಳಾತು ಒಂದು 5 ಮಂದಿ ಶರಣರ ಅವನ ಮನೆಗೆ ಬಂದರು ಒಂದು ದಿವಸ ಹೌದು ಉದಲಿಕ್ಕನ ಏನು ಮಾಡಿದ್ರು ಉದಲಿಕ್ಕನ ಮನೆಗೆ 5 ಮಂದಿ ಶರಣರು ಬಂದ್ರು ಮನೆಗೆ ಬಂದ್ರು ಶರಣ ಬಂದಾಗ ವಿಚಾರ ಮಾಡಕ್ ಹತ್ತಿ ಬಿಟ್ಟ ಅವಾಗ ಏನತ್ ವಿಚಾರ ಮಾಡ್ತಾನಂದ್ರ ನನ್ನ ಮನ್ಯಾಗ ನಾನು ಹೇಳ್ತಾರ ಹಿಂಬರಿಕೆ ಓಡೋ ಕುದುರೆ ಐತಿ ಇನ್ನು ಇವ್ರಿಗೆ ಹೆಂಗ ಉಪಚಾರ ಮಾಡ್ಲಿ ಅಂತೇಳಿ ಅವಾಗ ಗೊತ್ತಾದ ಹೌದು ಚಿಂತೆ ಬಂದಾಗ ಉದಲಿಕ್ಕ ಏನ್ ಮಾಡ್ತಾನ ಒಂದು ವಿಚಾರ ಮಾಡ್ತಾನ ಏನ್ ಮಾಡಿ ಇದು ಹೆಂಗಿದ್ರು ಹಿಂಬರಿಕೆ ಹೋದ್ರು ಓಡಕ್ ಹೋದ ಕುದುರೆ ಐತಿ ರೊಟ್ಟಿ ಮಾಡೋಣ ಒಣಗಿನ ಮಾಡಕ್ಕೆ ರೊಟ್ಟಿ ಮಾಡೋಣ ಅಂತ ನಾ ರೊಟ್ಟಿ ಮಾಡಂಗಿಲ್ಲ ನೋಡ್ ನಾ ಬ್ಯಾರೆ ಮಾಡ್ತಾನ ಅಂತೇಳಿಕೆ ಒಣಗಿ ಮಾಡಕ್ಕೆ ಅವಾಗ ಸಾಧುರು ಬಂದ್ಬಿಟ್ಟು ನಾವು ಹೇಳ್ತಾನ ಉದಲಿಕ್ಕ ಏನಂತ ಹೇಳ್ತಾನ ಆಕಿಗೆ ಏನ್ ಹೇಳ ಇವತ್ತು ಒಟ್ಟ ಸಾಧುರು ಬಂದಾರು ಅಡಿಗೆನ ಮಾಡಬೇಡ ಒಟ್ಟ ಅವ್ರಿಗೆ ಅಡಿಗೆ ಮಾಡೋದು ಬೇಡ ಹೋಳಿಗೆ ಮಾಡೋದು ಬೇಡ ತುಪ್ಪ ಕಾಸೋದು ಬೇಡ ಅವ್ರಿಗೆ ನೀಡೋದು ಬೇಡ ಅಂದ್ಬಿಟ್ಟಿವು ಹೌದ ಉದಲಿಕ್ಕೆ ಏನ್ ಹೇಳ್ತಾನ ಸಾಧುರಿಗೆ ಒಟ್ಟ ಅವ್ರಿಗೆ ಊಟ ಮಾಡಿಸೋದು ಬೇಡ ಹೋಳಿಗೆ ಮಾಡೋದು ಬೇಡ ತುಪ್ಪ ಕಾಸೋದು ಬೇಡ ಅವ್ರಿಗೆ ಊಟ ನೀಡುದು ಬೇಡ ತಿಟ್ಟ ಅಂದ ಆಕೇನಂತಾಳೆ ನಾವು ಹೋಳಿಗೆ ಮಾಡಕ್ಕೆ ತುಪ್ಪ ಕಾಸಕ್ಕೆ ಶಾಂಡಿಗೆ ಹುರಿಯಕ್ಕೆ ಅಂದಳಾಕಿ ಎಲ್ಲ ಮಾಡಿಳು ಇವರ ಫುಲ್ ಹೌಸ್ ಆದ ಇನ್ನು ಶರಣಗೆಲ್ಲ ಉಣಿಸ್ಬೇಕಂತ ತಿಳ್ಕೊಂಡು ಏನು ಮಾಡಿದ ಶರಣರ ಜೋಡಿ ಕೂತು ಊಟ ಮಾಡ್ತಿದ್ದ ಮಾಡೋ ಟೈಮ್ದಾಗ ಈಕೆ ಮತ್ತೆ ಹಿಂಬರಿಕೆ ಓಡು ಕುದುರಿತ್ತು ಅವ ಒಂದ ಮಾತ ತಪ್ಪಿ ಏನಂದ ಎಲ್ಲಾರ ಅವಸರದಾಗ ಓಡಾಡೋ ಟೈಮ್ದಾಗ ಶರಣರ ತಾಟ್ನಾಗ ಕಾಲದು ಇಟ್ಟಿ ನೋಡತ್ತಂದವ್ ನಾ ಇಡಕ್ಕೆ ನೋಡು ಅಟ್ಟಾಕ ನನ್ನ ಕಬರ್ ಅಂದಕ್ಕೆ ನಾ ಇಟ್ಟ ಬಿಟ್ಟಳಿ ಏಟಳು ಅವಾಗ ಮೊದಲಿಕ್ಕೆ ಏನು ಮಾಡ್ತಾನು ನೀ ಹಿಂಬರಿಕೆ ಕೊಡದಿ ನಿನ್ನೆಲ್ಲ ಓದ ಹಿಂಬರಿಕೆ ಓಡು ಕುದುರೆ ಬಿಟ್ಟು ಮುಂಬರಿಕೆ ಓಡು ಕುದುರೆ ಮಾಡ್ಬೇಕಂದಿನ ಕರೆ ನೀವು ಹೊಳ್ಳಿ ಕತ್ತೆ ಆಗ್ಯದ ಅಂತ ತಿಳ್ಕೊಂಡು ನಾವು ಕಲ್ಲಾಗಿ ಬೀಳತ್ತೇಳಿ ಶ್ರಾಪ ಕೊಟ್ಟಾನ ಉದಲಿಕ್ ಆ ಶ್ರಾಪ ನೀ ತಕೋಬೇಕಾದ್ರ ಅಲ್ಲಿನ ಆಕಿ ಕಲ್ಲಾಗಿ ಬಿದ್ದಾಳು ಆ ಉದಲಿಕ್ಕನ ಹೆಂಡ ಚೆಂಡತಿ ಕಲ್ಲಾಗಿ ಬೀಳ್ಬೇಕಾದ್ರ ಆ ಚೆಂಡಿ ಶ್ರಾಪ ಯಾರದಿಂದ ಹೋಗೈತಿ ಆಕಿ ಯಾರದಿಂದ ಉದ್ಧಾರ ಆಗ್ಯಾಳು ಹೌದಲ್ವ ಯಾಕಂದ್ರೆ ಎಲ್ಲಾರದು ಬಾಳ ಹೇಳ್ಯಾಳು ಅದರಾಗ ಇನ್ನಾಬಕ್ಕೆದಾಳ ಇವ್ರಕ್ಕೆ ಪರಮಾತ್ಮ ಬಾದ್ಲೆ ಬ್ಯಾನ್ ಹೈತದತ್ತ ಹೇಳ್ಯಾಳ ಅದನ್ನು ಪರಮಾತ್ಮ ಬ್ಯಾನ್ ಹೈತದತ್ತ ಬಾಳ ಕೆಟ್ಟ ಮಾಸ್ತರ್ ನೀನು ಮತ್ತ ಪರಮಾತ್ಮ ಬ್ಯಾನ್ ಆಯ್ತದತ್ತ ಈಗ ಹೆಂಗ ಹೇಳ್ತಾಳು ಪರಮಾತ್ಮನ ಹೆಂಡತಿ ಪಾರ್ವತಿ ಹೌದು ಮತ್ತು ಅವ ಪರಮಾತ್ಮ ಪಾರ್ವತಿ ಬೆನ್ನ ಹೆಂಗೆ ಆಯ್ತದವ ಈಗ ನಾವು ಲೌಕಿಕದಾಗ ಎಲ್ಲರೂ ಮದುವೆ ಆಗಿದ್ದೀವಪ್ಪ ನಾನು ಹೆಂಡ್ತಿನ ನಾ ಮದುವೆ ಆಗೇನಿ ಮತ್ತು ಆಕೆದು ಒಡಿ ಸಂಭೋಗ ಮಾಡ್ಬೇಕಾದ್ರೆ ಆಕೆ ಕರೆದ್ರೆ ಬರಬೇಕಲ್ಲ ಹೌದು
ಮತ್ತೆ ಈಗ ಕರಿಲಾರದ ಓಡಾಕೈತಳತ್ತಾಕಿ ಪಾರ್ವತಿ ಯಾಕ ಆ ಋಷಿಯಿಂದ ಹೋಗಿ ನಿಂತಳತಿ ಈಕೆ ಪುರಾಣ ಐತದ ಮಶಿಬನಾಳದಕ್ಕೆ ಪುರಾಣ ಹೊಸಾದ ಸೃಷ್ಟಿ ಮಾಡ್ಕೊಂಡ್ ಬಂದಾಳ ಈಕೆ ಇವತ್ತು ಹಾ ಆಕೆ ಓಡಿ ಹೊಂಟಿಳತ್ತ ಓಡಿ ಹೋಗುವಾಗ ಋಷಿ ಹಿಂದೆ ನಿಂತಳತ್ತ ಈಕೆ ಪಾರ್ವತಿ ಹೌದಾ ಋಷಿ ಹೋಗಿ ಹಿಂದೆ ನಿಂತಳ ತನ್ನಿಂದ ನಿಂತಾಗ ಅವ ಏನು ಶ್ರಾಪ ಕೊಟ್ಟತ್ತ ಏನಂತ ಕೊಟ್ಟ ನಿನ್ನ ಲಿಂಗ ಕಳಿಸಿ ಹೋಗ್ಲಿ ಅಂತೇಳಿ ಪರಮಾತ್ಮಗೆ ಶ್ರಾಪ ಕೊಟ್ಟಿರತ್ತ ಹಾ ಆ ಲಿಂಗ ಏನು ಹತ್ತೈತೋ ಇಲ್ವೋ ಅದು ಜ್ಯೋತಿರ್ಲಿಂಗ ಆಗಿ ಉಳ್ದೈತ ತಾನ ಹೇಳ್ತಾಳ ಭೂಮಿ ತಲೆ ಮೇಲೆ ಹೊಳ್ಳಿ ಆ ಲಿಂಗ ಅವ ಹಚ್ಕೊಂಡಾನು ಇಲ್ವೋ ಅಂತ ಕೇಳ್ತಾಳು ಹಾ ಯಾಕಂದ್ರೆ ಒಂದು ಮಾತು ನಿನಗೆ ಹೇಳ್ತನು ಒಂದಾನೊಂದು ಟೈಮ್ದಾಗ ಏನಾಗಿತ್ತು ಮಾಸ್ತರ ಏನಾಗಿತ್ತು ಯಾಕಂದ್ರೆ ಆ ಋಷಿಗಳ ಕೂಡಿ ಏನು ಮಾಡ್ತೀರಂದ್ರ ಯಜ್ಞ ಆಜ್ಞಾನಿಗಳು ಮಾಡ್ತೀರ ಅವ್ರು ಹೌದು ಯಜ್ಞಗಳ ಮಾಡೋ ಟೈಮ್ದಾಗ ಏನಾತು ಏನಾಗಿತ್ತು ಪರಮಾತ್ಮನ ನೆನಸು ಟೈಮ್ದಾಗ ಪರಮಾತ್ಮ ಏನು ಮಾಡ್ತಾನು ಏನ್ ಮಾಡಿದ ಪರಮಾತ್ಮನ ನೆನಸು ಟೈಮ್ದಾಗ ಈಕೆ ಏನು ಮಾಡ್ತಾಳೆ ಏನ್ ಮಾಡಿಲ್ಲ ಯಾಕಂದ್ರೆ ಏನು ಮಾಡ್ತಾಳು ಹಾ ಯಾಕಂದ್ರೆ ಆ ಲಿಂಗ ಹೊಳ್ಳಿ ಹತ್ತೈತೋ ಇಲ್ಲೋ ಅಂತ ಕೇಳ್ತಾಳೆ ಈಕೆ ಹೌದು ಹೌದಲ್ಲೋ ಹಾ ಯಾಕಂದ್ರೆ ಅದು ಲಿಂಗ ಹತ್ತಬೇಕಾದ್ರೆ ಅದೇನು ಹೋಗಿಲ್ಲ ಹೌದು ಈಗ ಸದ್ದು ಭೂಮಿ ತಲೆ ಮೇಲೆ ನಾವು ಲಿಂಗ ರೂಪದಾಗ ಪರಮಾತ್ಮನ ಪೂಜೆ ಮಾಡ್ಬೇಕಾದ್ರ ಏನ್ ಮಾಡ್ತು ಎದರ ಸಂಬಂಧ ಮಾಡ್ಬೇಕಾಗೈತೆ ಅಂದ್ರ ಹಾ ಏನಾಗೈತೆ ಅಂದ್ರ ನೋಡು ಸಪ್ತ ಋಷಿಗಳು ಏನು ಮಾಡ್ತಿರು ಯಜ್ಞ ಆಜ್ಞೆಗಳು ಮಾಡ್ತಿರ ಅವ್ರು ಹೌದು ಯಜ್ಞಗಳು ಮಾಡೋ ಟೈಮ್ದಾಗ ಇದೇನು ಬ್ರಹ್ಮಗ ಹತ್ತಾಯ್ತು ಏನ ವಿಷ್ಣುಗ ಹತ್ತಾಯ್ತು ಹಾ ಏನು ಪರಮಾತ್ಮಗ ಹೋಗಿ ಮುಟ್ಟತೈತು ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ರು ಏನ್ ಮಾಡ್ರು ಋಷಿಗಳೆಲ್ಲ ಕೂಡಿ ಏನು ಮಾಡ್ತಾರಂದ್ರ ಏನ್ ಮಾಡಿರ್ತಮ್ಮ ನೀವು ತಿಂಡಿಲಿ ಹಾಡ್ತಾ ಅತ್ ಅಂದಿರಿ ತಿಂಡಿಲಿ ಹಾಡ್ರಿ ಸಾವಕಾಶ ಹಾಡ್ರಿ ಖರೆ ಆದ್ರೆ ತಿಂಡಿಲಿ ಹಾಡ್ರಿ ತಿಂಡಿಲಿ ನಮಗ ಅನ್ಸಲಾಗ್ಯದ ಇದು ತಿಂಡಿಲಿ ಅನಿಸಲಾಗೈತಿ ಅನ್ಸಬೇಕು ನಮಗ ಏನು ಇಬ್ರು ಗುದ್ದಾಡಿದಾಗ ತಿಂಡಿ ಮುಚ್ಚಿರತ್ತ ಅವ್ರು ನೀವು ನೀವ್ ಯಾಕಂದ್ರಿ ಏ ತಮ್ಮ ಯಾಕಂದ್ರ ಹಾಡ್ತಾ ಇರೋದು ತಿಂಡಿ ತೀರಿಸ್ಬೇಕಂದ್ರ ಹೆಂಗ ಹೆಂಗಪ್ಪ ತಿಂಡಿ ತೀರ್ಸಿರ್ಬೇಕಂದ್ರ ಅಲ್ಲೇನೋ ಕುಸ್ತಿ ಆಡಿ ತೀರ್ಸೋದಿಲ್ಲ ಅದು ತಿಂಡಿ ಬರೇ ಜ್ಞಾನ್ಲೆ ತೀರ್ಸೋದೈತೆ ಅದು ಜ್ಞಾನ್ಲಿ ಹೌದು ಜ್ಞಾನದ ಮಾತ್ಲೆ ಯಾಕೆ ತಿಂಡಿ ತೀರ್ಸ್ಬೇಕಾಗೈತಿ ತಂಡಿ ಹತ್ತಿರ್ಬೇಕ ತಂಡಿ ಹತ್ತಿರ್ಬೇಕು ತಿಂಡಿ ಬಿಟ್ಟಿರ್ಬೇಕು ತಿಂಡಿ ತೀರಿರ್ಬೇಕು ತಿಂಡಿ ತೀರಿರ್ಬೇಕು ಶಾಂತಿಗೆ ಹೋದ್ರೆ 4 ರೂಪಾಯಿ ದುಡ್ಡು ಆಗಿರ್ಬೇಕು ಮಾಸ್ತರ್ ಹೌದು ಆ ತಿಂಡಿ ಒಳಗೆ ಭಾಳ ತಿಂಡಿ ಅದಾವು ಹೌದು ಊಟ ಮಾಡೋರಿಗೆ ಏನು ಊಟ ಮಾಡೋದ್ನಾಗ ಈಗ ಸದ್ದ ಆ ಕಡೆ ಬೆಂಗಳೂರು ಸೈಡ್ ಏನಂತಾರು ತಿಂಡಿ ಆತಿಲ್ಲ ಅಂತ ಕೇಳ್ತಾರ ನಾಷ್ಟಕ್ಕೆ ಏನಂತಾರು ಅವ್ರ ತಿಂಡಿ ಆತನಂತ ಕೇಳ್ತಾರ ಹೌದು ಇದು ಒಂದು ತಿಂಡಿ ಐತೆ ಹೌದು ಅಂತ ನಾವೇನು ಹೇಳ್ತು ಈಗ ಮಾತಿನಾಗ ಹೇಳಿವಾದ್ಲ ಅವ ಅಣ್ಣ ಹಾ ಒಟ್ಟಾಕಿ ತಿಂಡಿ ತೀರ್ಸಬೇಕಂತ ಹೇಳಿವಾದ್ಲ ಇದು ಒಂದು ತಿಂಡಿ ಐತೆ ಅದು ಒಂದು ತಿಂಡಿ ಅಂತ ಇನ್ನು ತಿಂಡಿ ಯಾರಿಗೆ ಬಿಟ್ಟಿರ್ತೈತಿ ಯಾರಿಗಪ್ಪ ಹೆಚ್ಚು ತಿಂಡಿ ಯಾರಿಗೆ ಇರ್ತೈತಿ ಅಂದ್ರ ತಿಂಡಿ ಬಿಡುದು ಅಂದ್ರ ಹಾ ಕುರಿಗಳಿಗೆ ತಿಂಡಿ ಬಿಡ್ತೈತಿ ಹೆಚ್ಚು ಯಾಕ ತಂಡಿ ಹತ್ತಿರ್ಬೇಕು ತಿಂಡಿ ಬಿಟ್ಟಿರ್ಬೇಕು ತಿಂಡಿ ಹೆಂಗ ತೀರ್ತೈತಿ ಹೆಂಗ್ ತೀರ್ತೈತಮ್ಮ ಕುರಿಗಳಿಗೆ ಹೆಂಗ ತಿಂಡಿ ಐತಿರ್ತೈತಿ ಅಂದ್ರ ಇನ್ನು ಮುಂದೆ ಅವ ವರ್ಷದಾಗ ಒಮ್ಮೆ ಅವ್ರ ಕೂದ್ಲ ಕತ್ತರಿಸ್ತಾರ ಅವ್ರು ಹಬ್ಬಕ್ಕೊಮ್ಮೆ ಕುರಿಗಳದ ಕತ್ತರಿಸ್ಬೇಕಾದ್ರೆ ಹಬ್ಬದಾಗ ಒಮ್ಮೆ ಕುರಿಗಳು ಕತ್ತರಿಸ್ತಾರ ಹೌದು ವರ್ಷ ಆಗುತ್ತ ನಾವು ತಿಂಡಿ ಭಾಳ ಬಿಟ್ಟಿರ್ತೈತಿ ಹೌದು ತಿಂಡಿ ಬಿಟ್ಟಾಗ ಅವನು ಏನು ಮಾಡ್ತಾರೋ ಹಬ್ಬದಾಗ ಒಮ್ಮೆ ಕತ್ತರಿಸ್ತಾರೋ ಅಲ್ಲಿ ತಿಂಡಿ ತೀರಿತ್ತು ಹೌದು ಎಲ್ಲಿ ಹೋದ ಅವ ಮಾಸ್ತರ್ ತಿಂಡಿ ಅವ ಹಾ ಹಬ್ಬದಾಗ ಒಮ್ಮೆ ಕುರಿ ಕತ್ತರಿಸ್ತಾರೋ ಅಲ್ಲಿ ತಿಂಡಿ ತೀರಿತು ಹಾ ತಂಡಿ ಬಿಟ್ಟು ಏನು ತಂಡಿ ಬಿಟ್ಟಿರ್ಬೇಕು ಹಾ ತಂಡಿ ಬಿಟ್ಟಿರ್ಬೇಕಂದ್ರೆ ಹೆಂಗ ಅದ ಕುರಿ ಕೂದ್ಲ ಹೋದ್ ಏನು ಮಾಡ್ತಾರ ಉಣ್ಣಿ ತಗೊಂಡು ಹೋಗಿ ಅದನ್ನ ಕುರಿ ಉಣ್ಣಿ ತಗೊಂಡು ಹೋಗಿ ಕಂಬಳಿ ತಯಾರು ಮಾಡ್ತಾರ ಹೌದು ಈ ಮಶೀಬನಾಳ ವಿದ್ಯಾಗ ಮನಗಂಡ ತಂಡಿ ಬಿಡ್ತಂದ್ರೆ ಏನು ಮಾಡ್ತಾಳು ಹೊತ್ಕೋತಾಳ ಅದನ್ನ ಕಂಬಳಿ ತಂದು ಬ್ಯಾಚಗ ಹೊಚ್ಕೋತಾಳು ಮಣ್ಕೋತಾಳ ಹೌದು ಇಲ್ಲಿ ತಿಂಡಿ ಏನಾಯ್ತು ತಂಡಿ ತೀರಿತ್ತು ಇಲ್ಲಿ ಹೌದು ತಂಡಿ ತೀರಿತು ಇನ್ನು ಶಾಂತಿಗೆ ಹೋದ 4 ರೂಪಾಯಿ ರೊಕ್ಕ ಮಾಡಿ ಕೊಡ್ಬೇಕಲ್ಲ ಈಕಿಗೆ ಹೌದು ಮಶೀಬನಾಳ ವಿದ್ಯಾಗ ರೊಕ್ಕ ಬೇಕಾಗ್ಯಾವ ಈಗ ಸದ್ಯದಾಗ ಹೌದು ರೊಕ್ಕ ಬೇಕಾದ ಅಂದ್ರೆ ಅದನ್ನ ಕಂಬಳಿ ಹೋದ ಹಾ ಶಾಂತಿ ಹೋದ ಮಾರಾಟ ಮಾಡಕ್ಕೆ ಕೂತು ಅಂದ್ರೆ ಶಾಂತ್ಯಾಗ ಅದ 1000 ರೂಪಾಯಿಕ ಕುರಿದು ಏನಾಕೈತೆ ಅಂದ್ರೆ ಮಾಸ್ತರ ಹಾ ಕಂಬಳಿ 1000 ರೂಪಾಯಿಗೆ ಮಾರ್ತೈತೆ ಅದು ಹೌದು ಕೈಯಾಗ ರೊಕ್ಕ ಬಂದು ಅಲ್ರಿ ಹಾ ಅಲ್ಲಿ ತಿಂಡಿ ತೀರ್ತು ಇಲ್ಲಿ ತಂಡಿ ಹೋಗಿ ಇಲ್ಲಿ ತಂಡಿನೂ ತೀರಿತು ಇಲ್ಲಿ ಬಂದ ರೊಕ್ಕನು ಬಂದು ಕೈಯಾಗ ಹೌದು ಯಾಕಂದ್ರ ಹಾ ತಿಂಡಿ ಅನ್ನುವಂಥದ್ದು ತಿಂಡಿ ಒಳಗೆ ಭಾಳ ಫರಕ್ ಅದಾವು ಮತ್ ಗಣಪತಿ ಹೋಗೋ ಟೈಮ್ ಆಕೆ ತಿಂಡಿ ಮೊದಲ ತೀರಿ ಹೋಗೈತೆ ಅದ ಹಾ ಆಕೆ ಅವಾಗ ಟೇಸ್ ಬಿಟ್ಟು ಹೊರಗೆ ಹೋದಲ್ಲ ಅವಾಗ ತಿಂಡಿ ತೀರಿತಾಕೆ ಅದು ಏ ತಮ್ಮ ಏನ್ ಹೇಳ್ತಾಳು ಜೋಕುಮಾರ್ಗ ಮತ್ ಗಣಪತಿಗೆ ಯಾಕಿದ್ರ ಬದ್ರಾಗುದಿಲ್ಲ ಅಂತ ಕೇಳ್ಯಾಳ ಹೇಳು ಭಾಳ ಕೆಟ್ಟ ಐತೆ ಹಂಗಾರ ಹೇಳಬೇಕಾತ್ಲ ಜೋಕುಮಾರ ಸುದ್ದಿ ಅಟ್ಟು ಯಾಕಂದ್ರೆ ಜೋಕುಮಾರನ ಬಿಡುತ್ತೆ ಭಾಳ ಕೆಟ್ಟ ಐತೆ ಸುಮ್ ಬಿಟ್ಟು ಹೋಗ್ಬೇಕತ್ ನಾ ಅಂದಿನಿ ಹಾ ಕರೆ ಜೋಕುಮಾರ್ ಅಂತ ಹೇಳೋ ಅಂದಾರ ಅವ್ರ ಯಾಕಂದ್ರ ಜೋಕುಮಾರ ಹಾಕಿದ್ರ ಬದ್ರ ಆಗಂಗಿಲ್ಲ ಆತ ಕೇಳ್ಯಾಳ ಹೌದು ದೇವ್ರಿಗೆ ಹಾಕಿದ್ರ ಬದ್ರ ಆಗಂಗಿಲ್ಲ ಅಂದ್ರೆ ಒಂದು ಮಾತು ನಿನಗೆ ಹೇಳ್ತೀನಿ ಕೇಳು ನಮ್ಮ ದೇವ್ರೆಲ್ಲ ಇದ್ರ ಬದ್ರ ಹಾಕಾವ ಗಣಪತಿನ
ಮಾಡ್ಕೊಂಡು ಹೋಗ್ಯಾಳ. ಹಾ ಆದ್ರೆ ಪಾರ್ವತಿ ಮಾಡ್ಬೇಕಾದ್ರ ಹಾ ಮಂಗಲ ಮೂರ್ತಿ ಸಜ್ಜು ಮಾಡ್ಬೇಕಾದ್ರ ಗಂಡಿನ ರೂ ಮಾಡ್ಬೇಕು ಅನ್ನೋದು ಈಕಿಗೆ ಗೊತ್ತಾಗಿರ್ಕಿಲ್ಲ. ಹೌದು ಅದಕ್ಕೆ ಒಂದು ದಿನಸನ ಬಿಟ್ಟು ಮಾಡ್ಯಾಳ ಈಕೆ ಮಂಗಳ ಮೂರ್ತಿ. ಹೌದು ಏನು ಬಿಟ್ಟು ಮಾಡಿರ್ಬೇಕು ಈಕಿನ ಕೇಳೋಣ ಒಂದಿಟ್ಟು ಮಶಿಮನಾಳದಕ್ಕಿನ ಇನ್ನೇಮಿಗೆ ಬಂದು ಹೇಳ್ತಾಳ ಮಂಗಲ ಮೂರ್ತಿನ ಮಾಡ್ಬೇಕಾದ್ರೆ ಒಂದು ದಿನಸನ ಬಿಟ್ಟು ಮಾಡ್ಯದಿ. ಅದನ್ನೇನು ಬಿಟ್ಟು ಮಾಡಿದಿ? ಅದರ ಸಮಾಧಿಗೆ ಏನು ಮಾಡ್ತಾರ ವರ್ಷದಾಗ ಒಂದು ಗಣಪತಿನ ಉಗಿಬೇಕಾದ್ರೆ ಹಾ ಜೇರ ಕಡತಾಗ ಜೋಕುಮಾರ್ ಅಡ್ಡು ಬಂದಂದ್ರ ಹಾ ಏನು ಮಾಡ್ತಾರೋ ಬಡ್ನ ಅವ್ನ ಶರಗ ಮುತ್ರಪ್ಪ ಜೋಕುಮಾರ್ ಹೋಗಲಿ ಅವ್ನು ಹೊರಗ ಅಂತ ಹೇಳ್ತಾರ. ಪರಿಚಯ ಕಟ್ತಾರ. ಎಟ್ರಾಗ ತಿಳ್ಕೊನಿ ಆಕೆ ಏನು ಬಿಟ್ಟು ಮಾಡ್ಯಾಳ. ಹಾ ಯಾಕಂದ್ರ ಹಾ ಇನ್ನು ಜೋಕುಮಾರ ಸುದ್ದಿ ಕೇಳ್ತಾಳ. ಹೌದು ಜೋಕುಮಾರನ ಸುದ್ದಿ ಕೇಳ ಅಂದ್ರೆ ಜೋಕುಮಾರ ನೋಡಿಟ್ಟು ದಗದ ಹೇಳಲ್ಲ ಈಕಿನ ಮಶಿಬನಾಳ ಗುಳ್ಳವ್ಗ. ಏನಾಗೈತಿ ಈ ಮಶಿಬನಾಳ ಗುಳ್ಳವ ದಗದ ಮಾಡಿಲ್ಲ ಮಾಸ್ತರ. ಏನು ಮಾಡಿಲ್ಲ? ಏನು ಮಾಡಿಲ್ಲ ಅಂದ್ರ ಹೇಳೋ ಬೇಡೋಣ ಅಂತಾನೆ. ಯಾಕಂದ್ರ ಸತ್ಯ ಪುರುಷರು ಎಲ್ಲ ಕೂಡ್ಯಾರು ಈಕೆ ಕೇಳಿದ ಮಾತಿಗೆ ಹೇಳಬೇಕಾಗೈತಿ. ಈಕೆ ಮಶಿಬನಾಳ ಗುಳ್ಳವ ಏನು ಮಾಡ್ತಿಲ್ಲ? ಏನು ಮಾಡ್ತಿರ್ತಮ್ಮ? ಮಶಿಬನಾಳ ಗುಳ್ಳವ ಬಚ್ಚಲಾಗ ಜಳಕ ಮಾಡ್ತಿಳು ಈಕೆ. ಬಸ್ಸಲಾಗ ಜಳಕ ಮಾಡ್ತಿಳು. ಮಶಿಬನಾಳ ಗುಳ್ಳವ ಜಳಕ ಮಾಡ್ತಿಳು. ಹಾ ಇವ್ ಜೋಕುಮಾರ್ ಸುಮ್ಮ ಹಾದು ಹೋಗುವಂಗ ಹೊಕ್ಕಿದ್ದೆವು. ಈಚೆ ಗಪ್ಪ ಮಾಡ್ತಿರ್ಕಿಲ್ಲ. ಈಕೇನ ಗುಳ್ಳವೇನ ಸುಮ್ಮ ಮಾಡ್ತಿಳ ಈಕೇನ ಮಶಿಬನಾಳ ಗುಳ್ಳವ. ಇಲ್ಲಿ ಹೆಂಗೆ ಟೇಜ್ ಮೇಲೆ ಹಾಡಕತ್ತಾಳ ಅಲ್ಲಿ ಹಾಡ್ಕೋತ ಮಾಡಾಕತ್ತಿಳು ಈಕೆ ಜಳಕ. ಮಾಡೋ ಟೈಮ್ದಾಗ ಏನಾತ? ಮಾಡೋ ಟೈಮ್ದಾಗ ಅವಾಗ ಜೋಕುಮಾರ್ ನೋಡ್ತಾನು. ಜೋಕುಮಾರ್ ನೋಡಿ ಏನು ಮಾಡ್ತಾನಂದ್ರ ಮಾಸ್ತರ್ ಬಾತ್ಸಲ ಮೂರ್ಯಾಗ ಹಾವ ಬಿಟ್ಟವು. ಜೋಕುಮಾರ್ ಅಂತಾಗದ ಹೆಂಗೆತ್ತ ಗೊತ್ತೈತೇನ? ಹಾ ತನ್ನ ಬಾರ್ಲಾದ್ಲೆ ಏನು ಮಾಡ್ತಿದ್ದವ ಜಾಲಿಕಾಯಿ ಬಿಡ್ತಿದ್ದವ. ಹೊಟ್ಟು ಕಟ್ಟು ಅವಾಗ ಬಿಟ್ಟ ತಕ್ಷಣ ಆಕೆ ಏನು ಮಾಡಕತ್ತಾಳ ಗುಳ್ಳವ. ಹಾ ಏನು ಮಾಡ ಮಶಿಬನಾಳ ಗುಳ್ಳವು ಅಪ್ಪ ಯವ್ವ ಹಾವು ಬತ್ತ ಯವ್ವ ಅಂದಳು ಈಕಿ ಪಾಟ್ನ. ಹಾ ಹಾವು ಬತ್ತ ಯವ್ವ ಅಂದಳು. ಹೌದ ಅಂದ್ಬಿಟ್ಟು ಅವಾಗ ಏನು ಮಾಡ್ತಾರ ಮಂದಿ ಎಲ್ಲ ಕೂಡ್ರು ಎಲ್ಲಿ ಎತ್ತಿ ತಂಗಿ ಹಾವು ಅಂತ ಕೇಳ್ತಾರ ಅವ್ರು. ಕೇಳಿಸ್ಬಿಟ್ಟು ನೋಡೋ ಅಪ್ಪ ಹಾವು ಎಡ್ದಾಮೈತು ನೋಡೋ ಯಪ್ಪ ಅಂದಳು. ತಂಗಿ ಇದು ಹಾವು ಅಲ್ಲ ತಂಗಿ ಇದು ಜೋಕುಮಾರ್ ಅಂತ ತಗದೈತದ ಅಂತಂದ್ರು ಅವ್ರು. ಹೌದ ಅಂದ್ಬಿಟ್ಟು ಅವಾಗ ಹಿಂದೆ ಹೋಗಿ ನೋಡ್ತಾರ ಜೋಕುಮಾರ್ ಮೂರ್ಯಾಗ ಹಾಸಿ ಬಿಟ್ಕೊಂಡು ನಿಂತದ. ಹೌದು ಅವಾಗ ಅವ್ರು ಮಂದೆಲ್ಲ ಕೂಡಿ ಏನು ಮಾಡ್ತಾರ? ಏನು ಮಾಡ್ರ? ಮಂದೆಲ್ಲ ಕೂಡಿ ಏನು ಮಾಡ್ತಾರ ಅಂದ್ರೆ ಮಾಸ್ತರ್ ಅವನು ಬಡಿಯಾಕ ಬೆನ್ನು ಹತ್ತಿ ಬಿಟ್ರು. ಯಾರನ್ನ? ಜೋಕುಮಾರ್ನ. ಜೋಕುಮಾರ್ನ ಬಡಿಯಾಕ ಬೆನ್ನು ಹತ್ತಿ ಬಿಟ್ರು. ಇನ್ನು ಇವನು ಹಿಂಗ ಉಳಿಸ್ರ ಇನ್ನು ಮಂದಿನೆಲ್ಲ ಹಾಳು ಮಾಡ್ತಾನ ಬಾ ಅಂತ ತಿಳ್ಕೊಂಡು ಏನು ಮಾಡ್ರ? ಮಂದಿನೆಲ್ಲ ಹಾಳು ಮಾಡ್ತಾನು. ಒಟ್ಟ ಇನ್ನು ಹೆಣ್ಮಕ್ಳನ್ನ ಒಟ್ಟ ಉಳ್ಸಂಗಿಲ್ಲ ಬಾ ಅಂತ ತಿಳ್ಕೊಂಡ್ರ ಅವ್ರ ಮಂದಿ. ಏನು ಮಾಡ್ರ? ತಿಳ್ಕೊಂಡ್ ಅವನು ಬೆನ್ನು ಹತ್ತಿ ಬಿಟ್ರು. ಬೆನ್ನು ಹತ್ತಿದಾಗ ಇವ್ ಏನು ಮಾಡ್ತಾನ ಜೋಕುಮಾರ? ಏನು ಮಾಡಿದ? ಜೋಕುಮಾರ ಓಡಿದ ಓಡುಗುಟ್ಟಿಗೆ ಅವಾಗ ಏನು ಹತ್ತು ಬೆಂಡಿ ಪಡ ಹತ್ತಿ ಬಿಡ್ತಾಳೆ ಹಾದ್ಯಾಗ. ಹೋಗುರೊಟ್ಟಿಗೆ ಬೆಂಡಿ ಪಡ ಆಯ್ತು. ಬೆಂಡಿ ಪಡ ಹತ್ತಿದಾಗ ಏನು ಮಾಡ್ತಾನ ಅವ್ ಜೋಕುಮಾರ? ಏನು ಮಾಡಿದ? ಇನ್ನು ನನ್ನ ಬಡಿತಾರ ಬಾ ಅಂತ ತಿಳ್ಕೊಂಡು ಅದ ಬೆಂಡಿ ಪಡದಾಗ ಮುಚ್ಚಿಟ್ಕೊಂಡು ಬಿಟ್ಟ. ಮುಚ್ಚಿಟ್ಕೊಂಡಾಗ ಏನಾಯ್ತು ಅವನು ವೀರಿಸ್ಕಲನಾಗಿ ಬಿಡ್ತಾ ಅಲ್ಲಿ ಬೆಂಡಿ ಪಡದಾಗ. ಆ ಬೆಂಡಿ ಪಡೆದಾಗ ಯಾಕಾಗೈತೆ ಅನ್ನೋದು ಹೇಳ್ತಾನೆ ಕೇಳು. ಕರೆ ಆ ಮಶಿಬನಾಳ ವಿದ್ಯಾನ ಅವ್ರ ಅವ್ವನ ಹಾನಿ ಮಾಡಿ ಕೇಳ್ರಿ. ಮತ್ತೆ ಏನು ಎಲ್ಲಾರ ಜೇರ ಕಡ್ತ ಬೆಂಡಿಕಾಯಿ ಅದು ಹಾಕಾಕ್ ಹೋದ್ರ ಏನಂತಾಳ? ಈಗ ಅಲ್ಲಿ ಮನೆ ನಾವು ಹೋಟೆಲ್ದಾಗ ಊಟ ಮಾಡಕ್ ಹೋಗಿದ್ದು ಮಾಸ್ತರ್. ಹೌದು ಈ ಮಶಿಬನಾಳ ವಿದ್ಯಾ ನಾನು ಸಣ್ಣದಾಗ ಕೂತಳು. ಅವ್ರು ಏನು ಮಾಡ್ರು? ಬೆಂಡಿಕಾಯಿ ಪಲ್ಯ ಹಾಕಾಕ್ ಬಂದ್ರಿ ಈಕಿಗೆ ಮಶಿಬನಾಳ ವಿದ್ಯಾಗ. ಹೌದು ಈಕೆ ಏನಂತಾಳ? ಏನದು? ಯಪ್ಪ ಪಾಲಿ ಒಟ್ಟ ಬೇಡ ಅದ್ರಾಗ ಜೋಕುಮಾರ್ ಲೋಳಿ ತಂದ್ಬಿಟ್ಳಿ. ಹೌದು ಅದಕ್ಕ ದೈವಿಕ ನನ್ನ ಶರಣಾರ್ಥಿಗಳು ಈ ಇಟ್ಟಲಗೌಡ ಅಜ್ಜುಣಿಗೆ ಇವರು ಏನು 100 ರೂಪಾಯಿ ಕೊಟ್ಟು ಏನು ಹೇಳ್ಯಾರಂದ್ರೆ ಈ ಜೋಕುಮಾರಂದು ದಗದ ಮಾತಾಡಬೇಡ್ರಿ. ಮತ್ತೊಂದು ಯಾವುದಾದ್ರು ದೇವ್ರ ವಿಷಯ ಒಂದು ಯಾವ್ದು ಅಧ್ಯಾತ್ಮದ ವಿಷಯ ಇಂಥವು ಏನಾರ ಮಾತಾಡ್ರಿ ಅಂತೇಳಿ 101 ರೂಪಾಯಿ ಕೊಟ್ಟು ನಮಗೆ ಕಳಿಸಿದ್ದಾರೆ. ಈಗ ಅವ್ರ ಬೈಲಿನೇ ಅವರ ಹೇಳೋಣ ಹೇಳಿದ್ ನೋಡ್ರಿ ನಾವು ಹಿರಿಯಾರು ಇಲ್ಲೇ ಕೂತಾವ್ರು. ಯಾಕಂದ್ರೆ ನೋಡು ಈ ಗುಳ್ಳವನ ತೇಕ ಜೋಕುಮಾರ್ ಇದ್ದವನ ಬೇರೆ ಅದಾನ. ಪ್ರಥಮದಾಗ ಜೋಕುಮಾರ್ ಇದ್ದವನ ಬೇರೆ ಅದಾನ. ಹೌದು ಆ ಜೋಕುಮಾರನ ಬೇರೆ ಈ ಗುಳ್ಳವನ ತೇಕಿನ ಜೋಕುಮಾರನ ಬೇರೆ ಅದಾನ. ಹೌದು ಜೇರ ಕಡ್ತಾ ಈ ಗುಳ್ಳವನ ತೇಕಿನ ಜೋಕುಮಾರ್ ಈಗ ಸದ್ದ ಇದ್ದಂದ್ರ ಏನಾಗಿತ್ತು? ಈ ಮಶಿಬನಾಳ ಡೇಬಿ ಐತ್ಲಲ್ಲ ಇವು ಒಟ್ಟ ಉಳಿತಿರ್ಕಿಲ್ಲ ಎಲ್ಲ ಒಡೆದ ಹೋಗಿದ್ವು ಇವು. ಅದರ ಸಂಬಂಧ ಜೋಕುಮಾರನ ಸುದ್ದಿ ಅಲ್ಲೇ ಅವ್ರ ಮುಗಿಸ್ಯಾರು. ನಾಕೀಗ ಪ್ರತಿಯೊಂದು ಟೇಜ್ನಾಗ ಹೇಳ್ತಾನ ಜೋಕುಮಾರ್ ಅಂತ ಕೇಳಬೇಡ ಅಂತ ಹೇಳಿ. ಎಲ್ಲ ಕೇಳ್ಕರೆ ಜೋಕುಮಾರನ ಸುದ್ದಿ ಒಟ್ಟ ಕೇಳಬೇಡ ಅಂತ ಹೇಳ್ತಾನ. ಎಟ್ ಹೇಳ್ರಿ ಕೇಳಬೇಡ. ಯಾಕಂದ್ರೆ ಅವರು ಮಾಸ್ತರ್ ಸ್ವರೂಪ ಆದಂತವ್ರು ಅವ್ರಾದ್ರು ಕೂಡ ಏನೋ ನಮ್ಮ ಅಲ್ಪಕಲ್ಲಿ ಅನ್ಕೊಂಡು 101 ರೂಪಾಯಿ ಕೊಟ್ಟಿದ್ದಾರೆ. ಅದು 101 ಅಲ್ಲ 101,000 ಸ್ವೀಕರಿಸ್ತೀರಿ ಮನಿಸ್ತಕದು. ಅದ್ರಾಗ ಮತ್ತೇನತ್ ಕೇಳ್ತಾಳ ಮಾಸ್ತರ? ಏನ್ ಕೇಳ್ಯಾರು? ಯಾಕಂದ್ರೆ ಭಾಳ ಶಾನೆ ಆದಾಳು. ಉದಾಲಿಕ್ಕನ ಹೇಳ್ತದ ಎಲ್ಲ ಮುಗಿತಲ್ಲ ಏನು. ಹೌದು ಯಾಕಂದ್ರೆ ಮಗಳ ಮೇಲೆ ಮನಸ್ಸು ಮಾಡ್ಯಾನ ಚಂದ್ರಗುಪ್ತಿ ಅರಸತ್ ಹೇಳು. ಆದ್ರ ಇವ್ರ ಬಾಕಿ ಏನ್ ಮಾಡ್ಯಾಳ? ಮಗಳ ಮೇಲೆ ಮನಸ್ಸು ಮಾಡ್ಯಾನ. ಮಗನ ಮೇಲೆ
ಹಂಗೋಪ ಮಗನ ಮೇಲೆ ಮನಸ್ಸು ಮಾಡ್ಯಾಳ ಇವ್ರು ಹೆಣ್ಮಗಳು ಒಬ್ಬಾಕಿ ಮಗನ ಮೇಲೆ ಮನಸ್ಸು ಮಾಡ್ಯಾಳು ಮಗನ ಮೇಲೆ ಮನಸ್ಸು ಮಾಡ್ಯಾಳ ಆಕಿ ಹೆಸರು ಹೇಳ್ತೀನಿ ಕೇಳಾದ್ರ ನಿನಗೆ ಯಾರಕ್ಕಿ ಯಾಕಂದ್ರ ನೋಡು ಮಹಿದೇವಿ ಅನ್ನಕ್ಕೆ ಹಾ ಮಹಿದೇವಿ ಅನ್ನಕ್ಕೆ ಏನು ಮಾಡ್ತಾಳು ಏನ್ ಮಾಡ್ಯಾಳ ಸ್ವತಃ ಮಗ ಏನು ಮಾಡ್ತಿದ್ದ ಜಳಕ ಮಾಡ್ತಿದ್ದ ಹೌದು ಸ್ವತಃ ಮಗ ಜಳಕ ಮಾಡ್ತಿದ್ದ ಮಹಿದೇವಿ ಏನು ಮಾಡ್ತಾಳು ಏನ್ ಮಾಡ್ಲ ಮಗನ ಮೇಲೆ ಮೋಹ ಮಾಡಿ ಹೇಳ್ತಾಳ ಮಹಿದೇವಿ ಏನಂತ ಏನಂತ ಹೇಳ್ತಾಳಂದ್ರ ನನ್ನ ಜೋಡಿ ನೀ ಭೋಗ ಮಾಡಬಾ ಅಂತ ಹೇಳ್ತಾಳು ಹಾ. ಅವಾಗ ಸಾಕ್ಷಾತ್ ಮಗ ಹೇಳ್ತಾನ ಹೊಟ್ಟೆಲೆ ಹುಟ್ಟಿದ ಮಗ ಏನಂತ ಯಾಕಂದ್ರ ನೀ ಅವ್ವದಿವ ಬ್ಯಾಡ ಅಂತ ಹೇಳ್ತಾನವ ಬ್ಯಾಡ ಅಂದ್ರು ಕೇಳಲಿಲ್ಲ ಬ್ಯಾಡಂದ್ರು ಕೇಳಿಲ್ಲ ಮಹಿದೇವಿ ಅನ್ನಕ್ಕಿ ಸನಂಜಾತ ಅನ್ನುವಂತ ಮಗನ ಕರ್ಕೊಂಡ ಹಾ ಸಂಭೋಗ ಮಾಡಿ ಆಳ ಹುಡುಗಿ ನಿನಗೇನ ಲೇಖಿಬದ್ಧವಾಗಿ ತಗೋ ಮತ್ತ ಹಾ ಯಾಕಂದ್ರೆ ನಾ ಯಾಕೆ ಬಿಟ್ಟಿನಿ ಹಾ ದೈವದವ್ರು ಮೊದಲ ಮಾತಿಟ್ಟಾರು ಇಂಥ ಮಾತು ಮಾತಾಡಬೇಡ ಅಂತ ಹೇಳ್ಯಾರು ಹೌದು 4 ಮಂದಿ ಹೆಣ್ಮಕ್ಳನ್ನು ಕೂತಾರು 4 ಮಂದಿ ಗಂಡ ಮಕ್ಕಳನ್ನು ಕೂತಾರು ಜ್ಞಾನಿಗಳ ಮುಂದ ಜ್ಞಾನಿಗಳ ಮುಂದೆ ಇಂಥವೆಲ್ಲ ವಿಷಯ ತೆಗಿಬೇಡ ಅಂದ್ರೆ ಮಾತನ್ನ ಅಲ್ಲೇ ಹೋಗ್ಕೊಂಡು ಏನು ಮಾಡಕ್ಕಿನಿ ಅಂತ ಕೇಳ್ತಾಳೆ ಹಾ ಶಾನೆ ಅದಾಳ ಹೌದಾ ಏ ಇದು ಅಲ್ಲ ಮಶಿಮಣಕ್ಕೆ ಮತ್ತೇನ ಕೇಳ್ತಾಳುವ ಏ ಸವಾಲವನ್ನ ಕೇಳತಾಳ ನನಗ ಒಟ್ಟ ಭಾಳ ಶಾನೆ ಆಗ್ಯಾಳ ನೋಡು ಈ ವಾರದಾಗ ಯಾಕೋ ಟೇಜಿನ ಮ್ಯಾಲ ಕುಂಡವಾಳು ಎದರ ಸಂಬಂಧ ಏ ಮೂಲವಾದಿ ವಿಷಯ ಈಗ ಬಾಳ ಮಂತ್ರ ಆಗೈತಿ ನೋಡ್ರಿ ಪಕ್ಕ ಮೂಲವಾದಿ ಮಂತ್ರ ಆಗೈತಿ ನೋಡ್ರಿ ಈಗೀಗ ಏ ಇದು ಅಲ್ಲ ಮತ್ತೇನ ಕೇಳತಾಳು ಏ ಸಿರಿ ವಿಷಯ ತಂದ ನೋಡ ಇದರಾಗ ನಮ್ಮ ವಿಷ್ಣು ಯಾಕ ಸಿರಿ ಉಟ್ಟ ಅಂದಾಗ ಅವ ಸಿರಿ ಮಾತ್ರ ಹುಟ್ಟಿಲ್ಲ ಅಂತ ಹೇಳ್ತಾನ ನೇನಾಗ ಏ ಭಸ್ಮಾಸುರ ಇದ್ದಾವ ಪರಮಾತ್ಮನ ಕಡೆ ವರ ಬೇಡಿ ಏ ವರ ಬೇಡಿ ವಿಚಾರ ಮಾಡ್ತಾನು ಆವಾಗ ಏ ಇದನ್ನ ಮ್ಯಾಲ ನಾನು ಯಾರ ಮ್ಯಾಲ ಪ್ರಯೋಗ ಮಾಡ್ಲಿ ಏನ್ ಮಾಡ್ತಾರ ಅಂತ ವಿಚಾರ ಬಂತ ನೋಡ ಮನದಾಗ ಇಷ್ಟ ಅನ್ನೋದ್ರ ಒಳಗ ಪಾರ್ವತಿ ಎದುರಿಗೆ ಬಂದಾಳ ಆವಾಗ ಭಸ್ಮಾಸುರ ಇದ್ದವು ಬೆನ್ನ ಹತ್ಯಾನು ಆಕೆಗ ಭಸ್ಮಾಸುರ ಬೆನ್ನ ಹಚ್ಚಿದ ಪಾರ್ವತಿ ಓಡಾಕಾಳು ಎದುರು ನಿತ್ತ ಹೊಡಿಬೇಕಾಗಿತ್ತು ಆವಾಗ ಏ ನಿನ್ನ ಪಾರ್ವತಿ ತೇಕ ಅಂತ ಶಕ್ತಿ ಇತ್ತ ಅಂದ್ರ ಸ್ವತಃ ಮಾತ್ರ ಹೊಡಿಬೇಕಾಗಿತ್ತು ಆವಾಗ ಅದ್ರಿ ಮಾತ್ರ ಕರೀತಾಳ ನೋಡ ವಿಷ್ಣು ದೇವಾಗ ನನ್ನ ಹೆಂಗ ಕಾಪಾಡ್ರಿ ಅಂತ ಹೇಳ್ತಾಳ ಅವಾಗ ಏ ಭಸ್ಮಾಸುರನದಿಂದ ನನ್ನ ಕಾಪಾಡ್ರಿ ಅಂತ ಏ ವಿಷ್ಣುನ ಪಾದಕ ಬಿದ್ದ ನೋಡ ಅವಾಗ ಏ ಇಷ್ಟ ಕೇಳಿದಾಗ ವಿಷ್ಣು ಆಗ ಹೇಳತಾಳು ಏ ನೀನು ಯಾವಾಗ ಶರಣಾಗತಿ ಮಾಡಿದಿ ಅಂದಾಗ ನನ್ನ ಮಾತ್ರ ಕಾಪಾಡ್ತಾನ ಅಂತ ಮಾತ ಕೊಟ್ಟಾಗ
ಭಸ್ಮಾಸುರನ ಮುಂದ ನಿತ್ತವಾಗ ಮಾತ್ರ ಹೇಳತ್ತಾರುವ ನಾ ಹೇಳಿದಂಗ ಮಾಡ ಅಂತ ನಾನು. ಕಾಣ ಕಾಣ ಉತ್ತಯ್ಯ ಇಲ್ಲಿಗೆ ಬಂತು ಸಂಗಯ್ಯ ವಿಷ್ಣು ದೇವರ ಹೇಳತ್ತಾನು ತನ್ನ ಮನದಾಗ ನಾ ಹೆಂಗ ಮಾಡ್ತಾನ ಹಂಗ ಮಾಡ ಅಂತಾನವಾಗ ಇದನ್ನ ನೋಡಿ ಭಸ್ಮಾಸುರ ಮಾಡ್ತಾನ ಅವಾಗ ಏ ಕಾಣ ಕಾಣ ಉತ್ತಯ್ಯ ಇಲ್ಲಿಗೆ ಬಂತು ಸಂಗಯ್ಯ ಅಂತ ತನ್ನ ತಲೆ ಮ್ಯಾಲ ಕೈ ಇಷ್ಟ ವಿಷ್ಣು ಅವಾಗ ಏ ವಿಷ್ಣು ಕೈ ಮ್ಯಾಲ ಇಟ್ಟ ಭಸ್ಮಾಸುರ ವಿಚಾರ ಮಾಡಿದೆ ಅವ ತಲೆ ಮ್ಯಾಲ ಕೈ ಇಟ್ಟನವಾಗ ತನ್ನ ತಲೆ ಮ್ಯಾಲ ಕೈ ಇಟ್ಟ ಸುಟ್ಟನವಾಗ ಜೇರ ಕಡತ ನಿಮ್ಮವ್ವ ಸಿಕ್ಕಿಳ ಅವನ ಕೈಯಾಗ ಏ ಭಸ್ಮಾಸುರನ ಕೈಯಾಗ ನಿಮ್ಮ ಪಾರ್ವತಿ ಸಿಕ್ಕಿಳ ಏ ಈಕೆ ಸುಟ್ಟು ಹೋಗ್ತಿಳ ನೋಡ ಅವಾಗ ಏ ಸುಟ್ಟ ಹೋಗ್ತಾನಂತ ಈಕೆ ವಿಷ್ಣುನ ಸಹಾಯ ಕೇಳ್ಯಾಗ ವಿಷ್ಣು ಬಂದ ಸವಾಲ ಮಾಡ್ಯಾನ ಅವಾಗ ನನ್ನ ಹೆಣ್ಣಿಂದೇನ ಕೂಣ ಇಲ್ಲ ಇದರಾಗ ಒಟ್ಟ ಮಾತ್ರ ಸುದ್ದಿ ತೆಗಿ ಬ್ಯಾಡ ಇದ್ರಾಗ ಇದೊಂದ ಉಳದಿತ್ತು ಮತ್ತೊಂದ ತಗದ ಏ ಪಂಡ್ರಾಪುರ ವಿಷಯಕ್ಕೆ ಹೋಗ್ಯಾಳು ಇದರಾಗ ಏ ಯುಟುವನ ತೇಕ ಹೋಗಿ ಅವಾಗ ಮಾತ್ರ ಹೇಳತ್ತಾಳು ಯಾರು ಹೋಗಿರತ್ತಾಳ ಯುಟುಬನ ಸುದ್ದಿ ಭಾಳ ಚಂದ ಹೇಳ್ಯಾಳ ಯೂಟ್ಯೂಬ್ ದರ್ಶನಕ್ಕೆ ಹೋಗ್ಯಾಳ ಸೊಕ್ಕುಬಾಯಿ ಸಖುಬಾಯಿ ದರ್ಶನಕ್ಕೆ ಹೋಗ್ಯಾಳತ್ತ ಸಖುಬಾಯಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ಏನು ಹಂಗ ಹೋಗ್ಯಾಳ ಆಕೆ ಹೆಂಗ ಹೋಗ್ಯಾಳಪ್ಪ ಆಕೆ ಆದ್ರೂ ಯುಟುಬನ ಮೇಲೆ ಏನು ಮಾಡಿಳು ಭಕ್ತಿ ಇಟ್ಟಳಾಕಿ ಹೌದು ನನ್ನ ಪ್ರಾಣ ಹೋಗ್ಲಿಕ್ಕರೆ ಒಮ್ಮೆ ಬಿಟ್ಟಲ್ಲ ದೇವ್ರು ನೋಡ್ಬೇಕಂತೇಳಿ ಅಂತ ಭಕ್ತಿ ಆಕೆ ಇಟ್ಟಳು ಹೌದು ಅಂತ ಭಕ್ತಿ ವಿದ್ಯಾಶ್ರೀ ನೀನು ಇಟ್ಟಂದ್ರ ಈ ಕಿಡಾಕಿನ ಈಕು ಯುಟುಬನ ಭಕ್ತದಾಳ್ಬೇಕಾರ ಕೇಳ್ರಿ ಆಕೆ ನೋವ ನಾನಿ ಮಾಡಿ ಏಕಾದಶಿ ಮಾಡ್ತಾಳ ಏಕಾದಶಿ ಸುದಿಕ್ಕೆ ಮಾಡ್ತಾಳ ಯುಟುಬ್ ಮೇಲೆ ಭಾಳ ಭಕ್ತಿ ಅದಾಳು ಅವನ್ ಎಟ್ಟು ಮಾತಾಡ್ತಾಳು ಒಟ್ಟು ಇಲ್ಲಿ ಅವ್ವನ ಬೆಳಸತ್ ಹೇಳು ಅದಕ್ಕೆ ಒಟ್ಟು ಅವ್ವ ಅನ್ನಾಕತ್ಯಾಳ ಹೌದು ಅವ್ವ ಅಂದ್ರ ತುಟಿ ಕೂಡಂಗಿಲ್ಲ ತಮ್ಮ ಅವ್ವ ಅಂದ್ರ ನೋಡು ಎಲ್ಲಾರ ಅವ್ವ ಅಂದ್ರ ತುಟಿ ಕೂಡ್ತೈತೆ ನೋಡು ಅಪ್ಪ ಅಂದ್ರ ಕೂಡ್ತೈತಿ ಅಪ್ಪ ಅಂದ್ರ ಗಪ್ಪ ಅಂತೇಳಿ ಮುಚ್ಕೋತೈತಿ ಹೌದು ಅವ್ವ ಅಂದ್ರ ಅದು ಹೆಂಗಾಗಿರ್ತೈತಿ ನೋಡು ಹಂಗ ಐತಿ ನಿನ್ನ ಜಲಮು ಅದಕ್ಕಾಗಿ ಅವ್ವ ಅನ್ಕೋತ ನೀ ಎಂದ ಹೆಣ್ಣಾಗಿ ಹುಟ್ಟಿರ್ತಿ ಅವ್ವ ಅಂತ ಹೇಳಿ ನೀ ಯಾವಾಗ ಹೆಣ್ಣಾಗಿ ಹುಡ್ತಿ ನೋಡು ಅವಾಗ ಸೂಲಿಗಿತ್ತೇನ ಅಂತಾಳ ಅವ್ವ ಅಂತ ಹೇಳಿ ಗಂಡು ಹೊಡಿತಂದ್ರ ಅಪ್ಪ ಗಂಡು ಹೊಡಿತು ಅಪ್ಪ ನಿನ್ನ ಜಲಮಿ ಒಟ್ಟು ಸ್ವಾರ್ಥ ಕಾತು ಅಂತಾಳು ಗಂಡು ಜೇರ ಕಡ್ತ ಹೆಣ್ಣು ಹುಡಿತಂದ್ರ ಏನಂತಾಳ ಏನಂತಾರ ಆಕೆ ಸೂಲಿಗಿತ್ತಿ ಅವ್ವ ಅಂದು ಬಿಡ್ತಾಳ ಅವಾಗ ಹೆಣ್ಣು ಹುಟ್ಟಿತಂದ್ರ ಅವ್ವ ಹೆಣ್ಣು ಹುಡಿತಾಳ ಆಕೆ ಯಾವಾಗ ಅವ್ವ ಅಂದಾಳ ನೋಡಿ ಅವಾಗ ಅಣಕಾತನ ಆಕೆ ಸಾಯುತನ ಅವ್ವನ ಅನ್ಕೋತ ಹೋಗೋದು ಹಂಗೇನ ಆಗಾಕ ಬರಂಗಿಲ್ಲ ಹೌದು ಆಕೆ ಆದ್ರೂ ಭಕ್ತಿ ಇಟ್ಟು ಏನು ಮಾಡ್ಯಾಳ ಆಕೆ ಆದ್ರೂ ಪಂಡ್ರಾಪುರ ಯುಟುಬನ ನೋಡ್ಬೇಕಂತ ತಿಳ್ಕೊಂಡ ದರ್ಶನಕ್ಕೆ ಹೋಗ್ಬೇಕಂತ ತಿಳ್ಕೊಂಡ ಎಷ್ಟೆಲ್ಲ ಆಸೆ ಇಟ್ರು ಸಹಿತ ಆಕೆಗೆ ಪಂಡ್ರಾಪುರಕ್ಕೆ ಹೋಗುವಟ್ಟ ನಿಷ್ಠೆ ಆಗಲಿಲ್ಲ ಹೌದು ಮನ್ಯಾನವ್ರು ಒಟ್ಟ ಕಳಸ ಕೊಡ್ಲಿರ್ತಿಲ್ಲ ಅವಾಗ ಒಂದು ದಿನ ಏನು ಮಾಡ್ತಾಳ ಪಾಂಡುರಂಗನ ಜಪನೆ ಮಾಡ್ಕೊತ ಕೂತಾಗ ಹೌದು ಅವಾಗ ಸಾಕ್ಷಾತ್ ಯಾರು ಹೋದಾರ ಮಾಸ್ತರ್ ಯಾರು ಕರ್ಕೊಂಡು ಹೋಗ್ಯಾರ ರುಕ್ಮಿಣಿನ ಕರ್ಕೊಂಡ್ ಹೋಗ್ಯಾಳಕಿನ ಹೌದು ರುಕ್ಮಿಣಿನ ಕರ್ಕೊಂಡ್ ಹೋಗ್ಯಾಳು ಹೌದು ಕರ್ಕೊಂಡು ಹೋಗಿ ಅಲ್ಲಿ ಪಂಡ್ರಾಪುರದಾಗ ಬಿಟ್ಟಾಳ ಹೌದು ಬಿಟ್ಟ ತಕ್ಷಣ ಅವಾಗ ಏನು ಮಾಡ್ತಾನ ಪಂಡ್ರಾಪುರ ಬಿಟ್ಟಲ್ಲ ಬಂದು ಅಕ್ಕಿ ಮನ್ಯಾಗ ನಿತ್ತ ಮೇಲೆ ತಾವು ವೇಷಧಾರಿ ಮಾಡ್ಕೊಂಡಾನ ಹೌದು ವೇಷಧಾರಿ ಮಾಡ್ಕೊಂಡ ಎದಕ್ಕೆ ಭಕ್ತಿ ಇಟ್ಟಾಳಕ್ಕೆ ಅಂತ ಅದ ಹೌದು ವೇಷಧಾರಿ ಮಾಡ್ಕೊಂಡು ನಿಲ್ಲಬೇಕಾದ್ರ ಇಲ್ಲಿ ಒಂದು ದಗದ ಹೇಳ್ತಾಳ ನೋಡಿ ಈಕೆ ಏನಂತ ಹೇಳ್ತಾಳ ಮಾಸ್ತರ ಏನು ಹೇಳ್ತಾಳಂತ ಅವ್ ಒಂದು ದಿವಸ ಕಾಲು ಒತ್ತದತ್ತ ಕೈ ಒತ್ತದತ್ತ ಹೌದ ತಲೆ ಒತ್ತದತ್ತ ದಿನ ಎಷ್ಟು ದಿನ ಒತ್ತಾನು ಒಂದು ದಿನ ಅವನು ಒತ್ತು ದಗದ ಬತ್ತ ಹೇಳ್ತಾಳ ನೋಡಿ ಈಕೆ
ಅವ್ ಬಟನ್ ಹಚ್ಚಾವಂತ ಇವ್ ಆರ್ಸಾವ. ಅವ್ ಬಟನ್ ಹಚ್ತದತ್ತ ಇವ್ ಹೋಗಿ ಆರಿಸ್ತದತ್ತ. ಏ ಅಬ್ಡಿ ಸತ್ಯವಾದ ಸಾವಿತ್ರದ ಪಿಕ್ಚರ್ ಎಲ್ಲಾರು ನೋಡ್ಯಾರ. ಈಗ ನಿನಗೇನು ಹೇಳೋದು ಬೇಕಾಗಿಲ್ಲ. ಹಾ ಜಗದಾಗ ಎಲ್ಲಾರು ನೋಡ್ಯಾರ ಸತ್ಯವಾನ ಸಾವಿತ್ರಿ ಪಿಕ್ಚರ್. ಹಾ ಅದ್ರಾಗೇನು ಹೋಗಿ ಅವನ ಬಟನ್ ಅದು ಆರಿಸ್ಯಾನ ಇಲ್ಲ ಒಟ್ಟ ಆರಿಸಲ್ಲ. ಅವ ಏನು ಮಾಡ್ತಾನಂದ್ರ ಏನ್ ಮಾಡ್ತಾರ ಅವ ಸಂತ ಸಕುಬಾಯಿ ಗಂಡ ಏನು ಮಾಡ್ತಾನಂದ್ರ ದಿನ ಬಂದ್ ಅವ್ ಮೋಹ ಮಾಡಾಕತ್ತ ಬರ್ತದ. ಹೌದು ಅಟ್ಟ ಬರುದ್ರೊಳಗ ಪಾಂಡುರಂಗ ಅವಂಗ ದೃಷ್ಟಿ ಅವಾಗ ತೋರಿಸ್ತದ ನೋಡುವ. ಅಲ್ಲಿ ಚಿತ್ತ ಬಡದ ಬಿದ್ದು ಬಿಡ್ತದ ಅವ್. ಹೌದು ಯಾಕಂದ್ರ ನೋಡವ ಅಲ್ಲೇ ಮರುಳಾಗಿ ಬಿದ್ದು ಬಿಡ್ತದ. ಹೌದು ಪಾಂಡುರಂಗ ಇದ್ದವ. ಪಾಂಡುರಂಗ ಇದ್ದ ಪಾಂಡುರಂಗ ಹಂಗ ಭೇಟಿ ಹಾಕಣ ಅಲ್ಲಿ ಭೇಟಿ ಆಗಿಲ್ಲ. ಆದ್ರ ನೋಡು ಅವಾಗ ಆಗೈತಿ ಮಾಸ್ತರ. ಕಡಿಲ ಏನ್ ಮಾಡ್ರ ಅವಾಗ ಏನು ಮಾಡ್ತಾನಂದ್ರ ನೋಡು ಒಂದಾನ ಒಂದು ಟೈಮ್ದಾಗ ಹಾ ಆಕೆ ಏನು ಮಾಡ್ತಾಳ ಸತ್ಯವಾನ ಸಾವಿತ್ರಿ. ಏನ್ ಮಾಡ್ಯಾಳ? ಸತ್ಯವಾನ ಸಾವಿತ್ರದ ಏನಾತ ರುಕ್ಮಿಣಿ ಏನು ಮಾಡ್ತಾಳ ರುಕ್ಮಾದೇವಿ ಬಾಂಧವ ಕಡಿಗೆ ರುಕ್ಮಾದೇವಿ ಬಾಂದಳು. ಬಂದ ಮೇಲೆ ಇವನು ಬಿಡಿಸ್ಬೇಕಾತ ಅದನ್ನ ಹೇಳ್ತಾಳ. ಏ ಹಂಗೇನಾಗಿಲ್ಲ ಅಲ್ಲಿ ಮರನಾಥ ಹಾಕಿದ ಯಾರದ ಸೊಕ್ಕುಬಾಯಿದ ಸಕ್ಕುಬಾಯಿದ ಮರನಾಥು. ಹಾ ಮರನಾದ ತಕ್ಷಣ ಈಕೆ ರುಕ್ಮಿಣಿ ಬರ್ತಾಳ. ಏನಂತ ಅಲ್ಲಿ ರುಕ್ಮಿಣಿ ಬಂದ ಹೇಳ್ತಾಳ ಪಾಂಡುರಂಗ ನೀ ಇಲ್ಲದ ನಿನ್ನ ಮಂದಿರ ಎಲ್ಲ ಬಹಳ ಕೆಟ್ಟ ಇದನ್ನಾಗೈತಿ. ಹೌದು ಭಕ್ತರೆಲ್ಲ ಅಲ್ಲೋಲ ಕಲ್ಲೋಲ ಆಗತ್ತಾರ ನೀ ಬಾರಪ್ಪ ಭಗವಂತ ಆತ ಬೇಡ್ತಾಳ ಈಕ ರುಕ್ಮಿಣಿ. ಹೌದು ಅವಾಗ ಅವ ಪಂಡ್ರಾಪುರ ವಿಠಲ ಹೇಳ್ತಾನು ಏನ್ ಹೇಳ್ತಾನ? ನೀ ಯಾವಾಗ ಸಂತ ಸಕ್ಕುಬಾಯಿ ನೀ ಯಾವಾಗ ಇಲ್ಲಿ ತಂದ ಮನ್ಯಾಗ ಬಿಡ್ತೀನಿ ನೋಡು ಅವಾಗ ನಾ ಬರಾವ ಅಂತ ಹೇಳ್ತಾಳೆ. ಹೌದು ಆಕೆ ಯಾಕೆ ಬಂದೇಳ ಗೊತ್ತೈತೇನ? ಯಾಕೆ ಬಂದಿಲ್ಲ? ಆ ರುಕ್ಮಿಣಿ ಕೊಳೆ ಬಿದ್ದತ್ತು ಪಾಂಡುರಂಗಂದು. ಹೌದು ಇಲ್ಲಿ ಹಾ ರುಕ್ಮಿಣಿ ಕೊಳೆ ಬಿದ್ದತ್ತು ಅದರ ಸಂಬಂಧ ಪಾಂಡುರಂಗನ ತೆಕ್ಕ ಬಂದಳ ಆಕೆ. ಹೌದು ಬಾಂಧನೆ ಅಂತ ಕೇಳ್ತಾಳವ್ರು ಆ ಸಂತ ಸಕ್ಕುಬಾಯಿ ಯಾವಾಗ ನೀ ಕರ್ಕೊಂಬರ್ತೀವಿ ನೋಡು ಹಾ ಅವಾಗ ಮಾತ್ರ ನಾ ಅಲ್ಲಿ ನಿನ್ನ ತೇಕ ಬರ್ತಾನ ಕರಿ ಅದ್ರ ಹೊರತು ಒಟ್ಟ ಬರಂಗಿಲ್ಲ ಅಂತ ಹೇಳ್ತಾನ ನಾವು. ಇಲ್ಲಿ ರುಕ್ಮಿಣಿ ಬಾಂಧ ಪೇಟಿಗೆ ಮಾಯಾಗಿ ಹೋದವ. ರುಕ್ಮಿಣಿ ಬಂದ ತಕ್ಷಣ ಏನಾತು ರುಕ್ಮಿಣಿನ ಸತ್ತಾಳ ಅಂತ ಹೇಳ್ತಾನ ಇವ. ಹೌದು ಸತ್ತಾನ ಅಂತ ಹೇಳಿದ್ಬಿಟ್ಟು ನಾವು ರುಕ್ಮಿಣಿ ಹೇಳಿದಾಗ ಅವಾಗ ಪಂಡ್ರಾಪುರ ವಿಠಲ ಹೇಳ್ತಾನು ಹಾ ಆಕೆ ಸತ್ತಾಳ ಅಂದ್ರು ಆಕಿನ ಎಬ್ಸ್ಕೊಂಡು ಬಂದಾಗ ನಾ ಬರ್ತನು ಇರ್ಲಿಕ್ಕ ಬರಂಗಿಲ್ಲ ಅಂತ ಹೇಳಿಬಿಟ್ಟು ಹೌದು ಬರಂಗಿಲ್ಲ ಅಂತ ಹೇಳಿದಾಗ ಅವಾಗ ಏನಾತ್ರಿ ಮಾಸ್ತರ ಏನ್ ಹೇಳ್ತಾಳ? ಬರಂಗಿಲ್ಲ ಅಂತ ಹೇಳಿದ್ಬಿಟ್ಟು ಅವಾಗ ಏನ್ ಮಾಡ್ತಾಳ ರುಕ್ಮಿಣಿ ಹೋಗಿ ಹಾ ಏನ್ ಮಾಡ ಪರಮಾತ್ಮನ ನೆನೆಸಿ ಆ ಸಂತುಬಕ್ಕ ಸತ್ತು ಸಕುಬಾಯಿನ ಸತ್ತಕ್ಕಿನ ಎಬ್ಸ್ಕೊಂಡು ಬಂದು ಬಿಟ್ಟಳು ಗೋರ್ಯಾಗಿಂದ. ಹಾ ಎಬ್ಸ್ಕೊಂಡು ಯಾವಾಗ ಅಲ್ಲಿ ತಂದು ಬಿಟ್ಟಳು ನೋಡು ಹಾ ಅವಾಗ ಏನಾಯ್ತು ಸಂತ ಸಕುಬಾಯಿನ ಅಲ್ಲಿ ತಂದು ಬಿಟ್ಟಾಗ ಅವಾಗ ಪಾಂಡುರಂಗ ರುಕ್ಮಿಣಿ ಬೆನ್ನು ಹತ್ತಿ ಬಂದಾನ. ಹೌದು ಅದು ಯಾರನ್ನ ಮಾಡ್ಯಾಳಕ್ಕೆ ಜಪನೆ ಯಾರನ್ನ ಮಾಡ್ಯಾಳ? ಪರಮಾತ್ಮನ ನಾಮಸ್ಮರಣೆ ಮಾಡಿ ರುಕ್ಮಿಣಿ ಇದ್ದಕ್ಕೆ ಸಂತ ಸಕುಬಾಯಿನ ಗೋರ್ಯಾಗಿಂದ ಎಬ್ಸ್ಕೊಂಡು ಬಂದಾಳ. ಆ ಸಕುಬಾಯಿ ಮನ್ಯಾನ ಅವ್ರಿಗೆ ಗೊತ್ತಾಗ್ಲಿಲ್ಲ ಇವ್ರು ಯಾರು ಆಕೆ ಅನ್ನೋದು ಗೊತ್ತಾಗ್ಲಿಲ್ಲ. ಈಗ ಹೇಳ್ತಾಳು ಇಕ್ಕಿದ್ ಬ್ಯಾರೆ. ಈಗ ಒಂದು ಮಾತು ಹೇಳ್ತೀನಿ ನಿನಗೆ ಯಾಕಂದ್ರೆ ನೋಡು ಪಂಡ್ರಾಪುರ ವಿಠಲ ಯಾಕಂದ್ರ ಹಾ ರುಕ್ಮಿಣಿನ ದೊಡ್ಡಕ್ಕೆ ಅಂತ ಹೇಳ್ತಾಳೆ ಈಕೆ. ಹೌದು ರುಕ್ಮಿಣಿನ ದೊಡ್ಡಕ್ಕೆ ಅಂತ ಹೇಳ್ತಾಳೆ ಅಂದ್ಬಿಟ್ಟು ಈಕೆ ಪಾಂಡ್ರಾಪುರಕ್ಕೆ ಹೋದಂಗೆ ಕಾಣಂಗಿಲ್ಲ ಈಕೆ ಮಶಿಬನಾಳ ವಿದ್ಯಾ. ಹಂಗಪ್ಪ ಪಾಂಡ್ರಾಪುರಕ್ಕೆ ಹೋಗ್ಬೇಕಾದ್ರೆ ಎಷ್ಟೋ ಮಂದಿ ಏನು ಮಾಡ್ತಾರೆ ಏನ್ ಮಾಡ್ತಾರ? ಒಂದು ತಿಂಗಳಾನ ಗಂಟ್ಲೆ ನಿಟ್ಟು ಒಂದು 15 ದಿವಸ ಗಂಟ್ಲೆ ನಿತ್ತು ಒಂದು 8 ದಿವಸ ಗಂಟ್ಲೆ ನಿತ್ತು ಹಾ ಪಾಂಡುರಂಗನ ದರ್ಶನ ಮಾಡಕ್ ಹೋಗ್ಕಾಳು. ಏನು ಈಕಿರು ರುಕ್ಮಿಣಿ ದರ್ಶನ ಮಾಡಕ್ ಹೋಗ್ಕಾನು. ಯಾರ್ದು ಮಾಡ್ತಾಳ ಮೊದಲ? ಯಾರ್ದು ಮಾಡ್ತಾರ ಮಾಸ್ತರ? ಪಾಂಡುರಂಗಂದ. ಮತ್ ಈಕಿದ್ಯಾಕ ಮಾಡಕ್ ಹೋಗ್ಲಿಲ್ಲ ಅವ್ರು. ಅವ್ರ ಫೋಟೋದಾಗ ಅಟ್ಟ ಕೂಡಿದಾರ. ಅಟ್ಟ ಪಾರ ಹಚ್ಚಿ ಅಟ್ಟ ಕಷ್ಟ ಬಿದ್ದ ಅಷ್ಟ ನೀರಾಗ ನಿತ್ತ ಅಟ್ಟ ಬಿತ್ತಲಾಗ ನಿತ್ತ ಹಾ ಪಾಂಡುರಂಗ ಪಾಂಡುರಂಗ ಅತ್ತ ನೆನಿಬೇಕಾದ್ರ ಹಾ ಅವ್ರೇನು ಮಳ್ಳದಾರನ ಭಕ್ತರೇನು ಸಂತರೇನ ಭಕ್ತರೇನು ಮಳ್ಳಿಲ್ಲ. ಸಾಕ್ಷಾತ್ ಅವ ಭಗವಂತ ಕೊಡ್ತಾನು ಕೊಟ್ಟಾನಂತ ತಿಳ್ಕೊಂಡು ಹೋಗಿ ಅಲ್ಲಿ ಅವಾಗ ಪಾರ ಕಚ್ಚಿ ಅವನ ಆಶೀರ್ವಾದ ಪಡ್ಕೊಂಡ್ ಬರ್ಬೇಕಾಗೈತಿ. ಹೌದು ಮತ್ತೆ ಅಲ್ಲೇ ರುಕ್ಮಿಣಿ ಅದಾಳ ಆಕಿ ನೀನು ಹೋಗ್ಯಾರನ ಅಲ್ಲಿ? ಇಲ್ಲ. ಯಾರು ಯೂಟ್ಯೂಬ? ಹೌದು ಯೂಟ್ಯೂಬನ ಮಗಳಾಗ ಯಾರದಾರ? ಮಗಳಾಗಿಲ್ಲ ಅವ್ರು ಮತ್ತೆ ಬೇರೆ ಬೇರೆ ಅದಾರ ಇಲ್ಲಿ. ಯಾರ್ಯಾರು ಅದಾರು? ರುಕ್ಮಿಣಿ ಬೇರೆ ಅದಾಳ ಮತ್ತ ಬೇರೆ ಬೇರೆ ಅದಾರು. ಯಾಕಂದ್ರೆ ನಮ್ಮ ಪಂಡ್ರಾಪುರನ ಭಕ್ತಿ ಮಾಡ್ಬೇಕಾದ್ರೆ ಇಂಥದೈತಿ. ಹೌದು ಈಕಿ ಭಕ್ತಿ ಬೇರೆ ಐತಿ ಮಾಸ್ತರ್. ಯಾಕಂದ್ರೆ ಈಗ ಸಿರ್ಸಲಿಕ್ಕೆ ಹೋಗ್ಬೇಕಾದ್ರೆ ಪ್ರಥಮದಾಗ ಸಿರ್ಸಲಿಕ್ಕೆ ಹೋಗ್ಬೇಕಾದ್ರೆ ಯಾರು ಹೋಗಿ ಸಿರ್ಸಲಿಕ್ಕೆ ಮೊದಲು ಹೋಗಂಗಿಲ್ಲ. ಆದ ತಕ್ಷಣ ನಿಮ್ಮ ಅಪ್ಪಂದು ಯಾರು ಪೂಜೆ ಮಾಡಂಗಿಲ್ಲ. ಮೊದಲು ಬಂದು ನನ್ನ ಗಂಗವಂದು ಸ್ನಾನ ಮಾಡಿ ಹೋಗ್ಕಾರು ಅಂತ ಹೇಳ್ತಾಳೆ ಈಕಿ. ಪಾತಾಳ ಗಂಗ್ಯಾಗ ಬಿದ್ದ ಅಲ್ಲಿ ಜಳಕ ಮಾಡಿ ಪಾಪ ಎಲ್ಲ ತೊಳ್ಕೊಂಡ ಅಲ್ಲಿ ಮಲ್ಲಿಕಾರ್ಜುಗ ಬರ್ತಾರು. ಅವಾಗ ಅಲ್ಲಿ ಪವಿತ್ರವಾಕತಿ ಅಂತ ಹೇಳ್ತಾಳೆ. ಅವ ಯಾತ್ರ ಸಂಬಂಧ ಬಿದ್ದ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಮಶಿಬನಾಳ ವಿದ್ಯಾಗ ಒಂದು ಮಾತು ಹೇಳ್ಬೇಕಾಗೈತಿ.